ಪ್ರತ್ಯಕ್ಷ ಕಪಿಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ತತ್ವದ ಶರಣ ಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ವಾಯುತತ್ವದ ಪ್ರಾಣಲಿಂಗ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಸ್ಥಿತೇವೆ. ಆದ್ದರಿಂದ ನಮ್ಮ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವ ತಂದೆ ತಾಯಿಯರಿಗೆ ಅಂತರಾತ್ಮಕ್ಕೆ ಪುನಃ ಪುನಃ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ತಂದೆ ತಾಯಂದ್ರಿಗೂ ಶರಣ ಶರಣಾರ್ಥಿಗಳು. ಸ್ವಾನುಭವದಲ್ಲಿ ಇಂದಿನ ಸದ್ಭಾವಗೋಷ್ಠಿಗೆ ನಿರ್ಣಯದ ಮೂಲಕ ಚಲಿರ್ತಕ್ಕಂಥ ಅನ್ನಪೂರ್ಣ ಪಾಟೀಲ್ ಅವರ ಕೃತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವದಲ್ಲಿ ಹಾಗೂ ಇಂದಿನ ಸ್ವಾನುಭಾವ ನಿಲೆಯ ಸದ್ಭಾವ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಇಂದು ಶಿವಯೋಗ ಕುರಿತಾಗಿ ಡಾಕ್ಟರ್ ದಯಾನಂದ ಮೂಲಿಯಪ್ಪ ಅವರಿಂದ ಇಂದು ಅನುಭವ ಇದೆ. ಅಪರತ ಶರಣಾರ್ಥಿ ಅಪರತ ಪ್ರಾರಂಭಿಸಪ್ಪ. ಶರಣು ಶರಣಾರ್ಥಿಗಳು. ಅನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಸುಶ್ರಾವ್ಯವಾಗಿ ಶಟಸ್ಥಲ ಮರ್ಮ ಮತ್ತು ಬಸವಸ್ತುತಿಯನ್ನು ಮಂಡಿಸಿದ ಸೋದರಿಯವರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಕ್ಕ. ನಾವು ಶರಣರ ಶಿವಯೋಗ ಅಂತ ಒಂದು ಅಭ್ಯಸನದಲ್ಲಿ ತೊಡಗಿದ್ದೇವೆ. ಈಗ ಎರಡನೆಯ ಭಾಗವಾಗಿ ಈ ಪ್ರಯೋಗ ಹೇಗೆ ನನ್ನ ಅಂಗವನ್ನ ಲಿಂಗವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಒಂದು ಅಭ್ಯಸನದಲ್ಲಿ ತೊಡಗಿದ್ದೇವೆ. ಭಾಗ 1ರಲ್ಲಿ ಆ ಶರಣರ ಶಿವಯೋಗವನ್ನ 9 ವಿಕಸನ ಕ್ರಮಗಳ ಮೂಲಕ ನೋಡ್ಕೊಂಡ್ವಿ. ಈಗ ಹೋದ ವಾರದಿಂದ ಭಾಗ 2 ಅಂಗದಿಂದ ಲಿಂಗದತ್ತ ಅನ್ನೋ ಒಂದು ಅಭ್ಯಸನ ನಾವು ಮಾಡ್ತಾ ಇದ್ದೀವಿ. ಆ 9 ವಿಕಸನ ಕ್ರಮಗಳನ್ನ ನಾವು ನೋಡಿದ್ವಿ ಭಾಗ 1ರಲ್ಲಿ. ಈಗ ಭಾಗ 2ರಲ್ಲಿ ಭಕ್ತನಂಗ ಆಚಾರ ಲಿಂಗವಾಗುವ ಶಿವಯೋಗ, ಮಹೇಶನಂಗ ಗುರುಲಿಂಗವಾಗುವ ಶಿವಯೋಗ, ಪ್ರಸಾದಿಯಂಗ ಶಿವಲಿಂಗವಾಗುವ ಶಿವಯೋಗ, ಪ್ರಾಣಲಿಂಗಿಯಂಗ ಜಂಗಮಲಿಂಗವಾಗುವ ಶಿವಯೋಗ, ಶರಣಲಿಂಗ ಪ್ರಸಾದ ಲಿಂಗವಾಗುವ ಶಿವಯೋಗ, ಐಕ್ಯನಂಗ ಮಹಾಲಿಂಗವಾಗುವ ಶಿವಯೋಗ, ತ್ಯಾಗಾಂಗ ಭೋಗಾಂಗ ಯೋಗಾಂಗ ಮತ್ತೆ ಅನುಲಿಂಗ. ಹೀಗೆ ಈ ಒಂದು 10 ಅಂಗದಿಂದ ಲಿಂಗವನ್ನ ಹೇಗೆ ನಾವು ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರಯೋಗದಲ್ಲಿ ನಾವು ನಿರತರಾಗಿದ್ದೇವೆ. ಹೀಗಾಗಿ ಹೋದ್ ಸಾರಿ ನಾವು ಭಕ್ತನಂಗ ಆಚಾರ ಲಿಂಗವಾಗುವ ಶಿವಯೋಗ ನೋಡಿದಾಗ ಭಕ್ತನ ಬಗ್ಗೆ ಎಷ್ಟೊಂದು ಮಹತಿ ಇದೆ ಅಂದ್ರೆ, ಆ ಭಕ್ತನನ್ನ ನಾವು ಈ ಪರಮನ ನೆಲೆಯಲ್ಲಿ ಅಥವಾ ಲಿಂಗದ ನೆಲೆಯಲ್ಲಿ ನೋಡ್ತಿರುವಾಗ ಭಕ್ತನೇನು ಸಾಮಾನ್ಯನಲ್ಲ, ಸಾಧಕನೇನು ಸಾಮಾನ್ಯನಲ್ಲ, ಶಿವಯೋಗದ ಪಥದಲ್ಲಿ ನಡೆಯಲು ತವಕಕೊಂಡಿರುವ ಯಾವುದೇ ಸಾಮಾನ್ಯ ಮನುಷ್ಯ ಆತ ಸಾಮಾನ್ಯನಲ್ಲ. ಹೀಗಾಗಿ ಭಕ್ತ ಸ್ಥಳದಲ್ಲಿರುವ ಭಕ್ತನನ್ನ ವರ್ಣಿಸಲು ಅನೇಕ ಶರಣರು ಬರ್ತಾರೆ. ಈ ಭಕ್ತನನ್ನ ಅತಿಯಾಗಿ ವರ್ಣಿಸ್ತಾರೆ. ಉದಾಹರಣೆಗಾಗಿ ನಾನು 2 ವಚನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಅರಿವಿನ ಮಾರಿ ತಂದೆಯವರು ಏನ್ ಹೇಳ್ತಿದ್ದಾರೆ ನೋಡಿ, ಆಶ್ಚರ್ಯವಾಗ್ತಾ ಆಯ್ತು ನನಗೆ ಇದನ್ನು ಓದುವಾಗ, ಈ ವಚನವನ್ನ ಮಂಡಿಸುವಾಗ.
ಎಷ್ಟ್ ಚೆನ್ನಾಗಿ ಹೇಳ್ತಿದಾರೆ ಅಂದ್ರೆ, ಕೋಟಿ ಗುರುವಾಗಬಹುದು ಭಕ್ತನಾಗಬಾರದು, ಕೋಟಿ ಚರವಾಗಬಹುದು ಅಂದ್ರೆ ಜಂಗಮವಾಗಬಹುದು ಭಕ್ತನಾಗಬಾರದು, ಕೋಟಿ ಲಿಂಗವಾಗಬಹುದು ಭಕ್ತನಾಗಬಾರದು, ತ್ರಿವಿಧಕ್ಕಾಧಾರ ಭಕ್ತನ ವಿಶ್ವಾಸ. ಯಾವುದಕ್ಕೆ ತ್ರಿವಿಧಕ್ಕೆ? ಯಾವುದು? ಗುರು ಲಿಂಗ ಜಂಗಮಕ್ಕೆ ಆಧಾರ ಯಾರು? ಭಕ್ತನ ವಿಶ್ವಾಸ. ತ್ರಿವಿಧದ ಪ್ರಾಣ ಭಕ್ತನ ಚಿತ್ತ. ಎಲ್ಲಿವೆ ಅವು? ಅವು ಭಕ್ತನ ಚಿತ್ತದಲ್ಲಿ ಮನೆ ಮಾಡಿವೆ ಈ ಗುರುಲಿಂಗ ಜಂಗಮ ಅನ್ನೋದು. ಭಕ್ತನ ಬಾಗಿಲಲ್ಲಿ ಈಶ್ವರನಿಪ್ಪ. ಪರಮನ ನೆಲೆ ಯಾವುದು? ಭಕ್ತನ ಬಾಗಿಲಲ್ಲಿ. ಭಕ್ತನ ಅಂಗಳದಲ್ಲಿ ಮಹಾಲಿಂಗವಪ್ಪುದು. ಭಕ್ತನ ಆಶ್ರಯದಲ್ಲಿ ಪ್ರಸಾದಕ್ಕೆ ಸದಾಶಿವಮೂರ್ತಿ ಲಿಂಗವು ಕಾಯ್ದುಕೊಂಡಿಪ್ಪನು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ, ಭಕ್ತನಿಲ್ಲದೆ ಯಾವುದೇ ನೆಲೆನೇ ಇಲ್ಲ ಇಲ್ಲಿ. ಗುರುಲಿಂಗ ಜಿಂಗಮರು ಇಲ್ಲ, ಅದು ಏನೇನು ಇಲ್ಲ. ಪರಮನ ನೆಲೆಯಲ್ಲೂ ಕೂಡ ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಕ್ತನ ಬಾಗಿಲಲ್ಲಿ ಈಶ್ವರನಿಪ್ಪ, ಭಕ್ತನ ಅಂಗಳದಲ್ಲಿ ಮಹಾಲಿಂಗ ಒಪ್ಪುದು, ಭಕ್ತನ ಆಶ್ರಯದಲ್ಲಿ ಪ್ರಸಾದಕ್ಕೆ ಸದಾಶಿವಮೂರ್ತಿ ಲಿಂಗ ಕಾಯ್ದುಕೊಂಡಿರುತ್ತಂತೆ. ಇಟ್ ಈಸ್ ವೇಟಿಂಗ್ ಫಾರ್ ಹಿಮ್. ಆ ಪ್ರಸಾದಕ್ಕೆ ಕಾಯ್ದುಕೊಂಡಿರ್ತಾನೆ ಯಾರು? ಪರಮ ಅಂತ ಹೇಳುವಾಗ ಭಕ್ತನ ಒಂದು ಮಹತ್ವವನ್ನ ನೋಡ್ಬೇಕು. ಹಾಗೇನೆ ಗುರುವಿಂಗು ಲಿಂಗಕ್ಕೂ ಜಂಗಮಕ್ಕೂ ಯಾವುದು ಮಂದಿರ? ಭಕ್ತನಂಗವೇ ಮಂದಿರವಾಗಿ. ಬೇರೆ ದೇವಾಲಯ ಅಂತ ಇರೋಲ್ಲ, ಬೇರೆ ದೊಡ್ಡ ಒಂದು ಭವ್ಯವಾದ ಮಹಲ್ ಅಂತ ಇರೋಲ್ಲ. ಭಕ್ತನ ಅಂಗವೇ ಮಂದಿರ. ಯಾರಿಗೆ? ಗುರುವಿಗೆ, ಲಿಂಗಕ್ಕೆ ಮತ್ತು ಜಂಗಮಕ್ಕೆ. ಮನದ ವಿಶ್ರಾಂತಿಯೇ ಸುಖ ಭೋಜನ ಭೋಗಂಗಳಾಗಿ ತಾಳುವ ಕಾರಣ ಭಕ್ತನಂಗವೇ ಸದಾಶಿವಮೂರ್ತಿ ಲಿಂಗದ ಅಂಗ ಅನ್ನುವಾಗ ಭಕ್ತನ ಮಹತಿಯನ್ನು ನೋಡ್ಬೇಕು. ಹೀಗಾಗಿ ಭಕ್ತ ಸ್ಥಳ, ಆಚಾರ ಲಿಂಗ, ಪೃಥ್ವಿ ತತ್ವ ಇವನ್ನೆಲ್ಲ ನಾವು ಗಮನಿಸ್ಬೇಕು. ಯಾಕೆ? ಇಲ್ಲಿಂದಲೇ ಆರಂಭ ಅನ್ನೋದು ಇಲ್ಲಿಂದಲೇ ಆರಂಭ. ಶಿವಯೋಗದ ಆರಂಭ ಭಕ್ತ ಸ್ಥಳದಿಂದಲೇ ಆಗ್ಲೇಬೇಕಲ್ವೇ? ಹೀಗಾಗಿ ಕೋಟಿ ಗುರುವಾಗಬಹುದು, ಕೋಟಿ ಚರವಾಗಬಹುದು, ಕೋಟಿ ಲಿಂಗವಾಗಬಹುದು. ಆದರೆ ಇದಕ್ಕೆಲ್ಲ ಭಕ್ತನಂಗವೇ ಮಂದಿರ ಅಂತ ಅರಿವಿನ ಮಾರಿ ತಂದೆಯವರು ಭಕ್ತನ ಒಂದು ನೆಲೆಯನ್ನ ಹೇಳ್ತಿದ್ದಾರೆ. ಹೀಗಾಗಿ ಭಕ್ತ ಸ್ಥಳದಿಂದ ಅಲ್ಲಿ ಆಚಾರ ಲಿಂಗ ಹೇಗೆ ಆಗಬೇಕು ಅನ್ನೋದನ್ನ ನೋಡ್ಕೊಂಡ್ವಿ ಹೋದ್ ಸಾರಿ. ಈ ಸಾರಿ ನಾವು ಮುಂದೆ ಮಹೇಶನಂಗ ಗುರುಲಿಂಗವಾಗುವ ಶಿವಯೋಗವನ್ನ ಇವತ್ತು ನೋಡ್ತಾ ಇದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿ ಧರಿಸಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ವರ್ಗವನ್ನ ಕೇಳ್ಬೇಕಂತ ತಮ್ಮಲ್ಲಿ ಕಳಕಳಿಯ ಭಿನ್ನಹ ಮಾಡಿಕೊಂಡು ದಯವಿಟ್ಟು ಮಲಗಿ ಕೇಳಬೇಡಿ. ಮಹೇಶನಂಗ ಗುರುಲಿಂಗವಾಗುವ ಒಂದು ಶಿವಯೋಗವನ್ನ ಇವತ್ತು ನೋಡ್ತಾ ಇದ್ದೀವಿ. ಆ ಆಧಾರ ಚಕ್ರ ಶಿವಯೋಗದಲ್ಲಿ ನಾನು ನಿರತನಾದಾಗ, ಇಷ್ಟಲಿಂಗ ಪೂಜೆಯಲ್ಲಿ ನಾನು ತೊಡಗಿದಾಗ, ಆಧಾರ ಚಕ್ರದಲ್ಲಿರುವ ಆಚಾರ ಲಿಂಗದ ಪೂಜೆಯನ್ನು ಮುಗಿಸಿದ ನಂತರ ಆ ಆಧಾರ ಚಕ್ರ ಸ್ವಾಧಿಷ್ಠಾನದಲ್ಲಿ ಲಯವಾಗ್ತಾ ಇದೆ. ಯಾವಾಗ ಆಧಾರ ಚಕ್ರ ಸ್ವಾಧಿಷ್ಠಾನದಲ್ಲಿ, ಅಂದ್ರೆ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ ಈಗ ಪ್ರವೃತ್ತಿ ಮಾರ್ಗದಲ್ಲಿ ಮೇಲೆ ಮೇಲೆ ಹೋಗುವಾಗ ಆಧಾರ ಚಕ್ರ ಸ್ವಾಧಿಷ್ಠಾನದಲ್ಲಿ ಲಯಗೊಂಡಲ್ಲಿಯೇ ಆ ಆಧಾರ ಚಕ್ರದಲ್ಲಿರುವ ಅಥವಾ ಭಕ್ತ ಸ್ಥಳದಲ್ಲಿರುವ ಪೃಥ್ವಿಯ ಲೀಲೆಗಳು ಅಡಗಿದವೆಂದು ದೃಢದಿಂದ ಭಾವಿಸಬೇಕು. ಈಗ ಏನ್ ಮಾಡ್ಬೇಕೀಗ? ನಾವು ಮುಂದೆ ಆಲೆ ಒಂದು ಗುದದ್ವಾರದಲ್ಲಿ ಅಥವಾ ಬೆನ್ನು ಮೂಳೆಯ ಕೊನೆ ಮತ್ತು ಗುದದ್ವಾರದ ನಡುವಿರುವ ಸ್ಥಳದಲ್ಲಿ ಆ ಆಚಾರ ಲಿಂಗದ ನೆಲೆಯನ್ನ ಕಂಡ್ಕೊಂಡಿದ್ವಿ. ಇಲ್ಲಿ ಈಗ ಅಲ್ಲಿಂದ ಮೇಲೆ ಸ್ವಲ್ಪ ಬಂದು ಗುಹ್ಯದಲ್ಲಿ ಅಂದ್ರೆ ಜನನೇಂದ್ರಿಯಗಳಲ್ಲಿ ನೆಲೆಸುವುದು ಅಥವಾ ನೆಡುವುದು. ಆ ಸ್ವಾಧಿಷ್ಠಾನದ ಒಂದು ಎಲ್ಲಿದೆ? ಕರಸ್ಥಲದ ಇಷ್ಟಲಿಂಗ ಮೂರ್ತಿಯಲ್ಲಿ, ಅಂದ್ರೆ ಇಷ್ಟಲಿಂಗದಲ್ಲಿದೆ ಅಂತ ಹೊರದೃಷ್ಟಿಯನ್ನ ಇಷ್ಟಲಿಂಗದಲ್ಲಿ ಇಟ್ಕೊಂಡು ಅದು ವರ್ತುಳದಲ್ಲಿದೆ, ಅದಿರ್ಲಿ. ಆದರೆ ಹೊರಗಿನ ದೃಷ್ಟಿ ಇಷ್ಟಲಿಂಗದ ಮೇಲೆ ಇಟ್ಟು, ಮತ್ತೆ ಅದರ ತತ್ವ ಯಾವುದು? ಜಲತತ್ವ, ಅಪ್ಪು ತತ್ವ, ಜಲತತ್ವ. ಪಿಂಡಾಂಡದಲ್ಲಿ ಜಲತತ್ವ ಪ್ರಧಾನವಾದ ವಿಸ್ತಾರ ಭಾಗವು ಪಂಚ ವಿಷಯಗಳಾದ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದಗಳಾಗಿದ್ವು. ಅಲ್ಲಿ ಆಚಾರ ಲಿಂಗದಲ್ಲಿ ಯಾವಿದ್ವು? ಪೃಥ್ವಿ ತತ್ವ ಪ್ರಧಾನವಾದ ಅಲ್ಲಿ ಯಾವಿದ್ವು ಹೇಳಿ? ಯಾರು ಹೇಳ್ತೀರಿ? ಅಲ್ಲಿ ಯಾವಿದ್ವು? ಇಲ್ಲಿ ಹೇಗೆ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇದೆಯಲ್ಲ, ಅಲ್ಲಿ ಯಾವಿದ್ವು ಭಕ್ತ ಸ್ಥಳದಲ್ಲಿ? ಗ್ರಾಣದೊಳಗ ಭಕ್ತ ಮತ್ತು ಗ್ರಾಣ, ಅಲ್ಲ, ಗಂಧ, ಅಲ್ಲಿರುವ ಕರ್ಮೇಂದ್ರಿಯಗಳು ಯಾವಿದ್ವು? ಕರ್ಮೇಂದ್ರಿಯಗಳು. ಗುದ ಗುದ, ಗುಹ್ಯ ಪ್ರಾಣ ವಾಕ್ ಪಾದ ಪಾಣಿ ಗುದ ಗುಹ್ಯ. ಹಾ, ಗುದ, ಗುಹ್ಯ, ಪಾದ, ಪಾಣಿ, ವಾಕ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪಂಚ ವಿಷಯಗಳು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. ಇಲ್ಲಿರುವ ಒಂದು ಪ್ರಣವಾಕ್ಷರ ಮಕಾರ. ಹೀಗಾಗಿ ಇಲ್ಲಿ ಏನಂತೀವಿ?
ಓಂ ಮಂ 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 ಅಂದು ಓಂ ಗುರುಲಿಂಗಾಯ ನಮಃ ಗುರುಲಿಂಗಾಯ ನಮಃ ಗುರುಲಿಂಗಾಯ ನಮಃ ಓಂ ಗುರುಲಿಂಗಕ್ಕೆ ಶರಣು ಶರಣಾರ್ಥಿ ಗುರುಲಿಂಗಕ್ಕೆ ಶರಣು ಶರಣಾರ್ಥಿ ಗುರುಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಇಲ್ಲಿ ನಿಲ್ಬೇಕು. ಹೊರದೃಷ್ಟಿ ಇಷ್ಟಲಿಂಗದ ಮೇಲೆ, ಒಳದೃಷ್ಟಿ ಆ ಜನನೇಂದ್ರಿಯಗಳಲ್ಲಿ ಗುಹ್ಯದಲ್ಲಿ ಇಡ್ಬೇಕು. ಇಲ್ಲಿಯ ತತ್ವ ಯಾವುದು? ಜಲತತ್ವ, ನೀರು, ಜಲ. ರಸ ಅಂದ್ರೇನು? ಹರಿಯೋದು. ಅದು ಯಾವಾಗ್ಲೂ ನೀರು ನಿಂತಲ್ಲೇ ನಿಲ್ಲಲ್ಲ, ಹರಿಯೋದು ಅದರ ಗುಣ. ಹೀಗಾಗಿ ಅಲ್ಲಿ ಎಲ್ಲ ದ್ರವಗಳು, ಶುಕ್ಲ ಶೋಣಿತ ಏನೇ ಅಂದಿ ನೀವು. ಹೀಗಾಗಿ ಇದು ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್, ಅಂದ್ರೆ ಮಕ್ಕಳಾಗ್ಬೇಕು. ಇವೆಲ್ಲ ಏನಿದೆ ನೋಡಿ, ಗರ್ಭಾಶಯ ಇರ್ಲಿ, ಗಂಡಸರಲ್ಲಿರುವಂತ ವೃಷಣಗಳಾಗ್ಲಿ, ಇವೆಲ್ಲವೂ ಈ ಈ ಈ ಗುಣಕ್ಕೆ, ಈ ತತ್ವಕ್ಕೆ ಸಂಬಂಧಿತವಾಗಿವೆ. ಅದು ಅಲ್ಲದೆ ನಮ್ಮಲ್ಲಿರುವ ದ್ರವ್ಯಗಳು, ಎಲ್ಲ ದ್ರವಗಳು, ಪಿತ್ತನ್ನಿ, ಶ್ಲೇಷ್ಮಾನ್ನಿ, ರಕ್ತಾನ್ರಿ, ಶುಕ್ಲ ಶೋಣಿತ, ಮೂತ್ರ, ಇವೆಲ್ಲ ಎಲ್ಲೆಲ್ಲೂ ನೀವು ದ್ರವ ರೂಪದಲ್ಲಿ ನಮ್ಮ ಒಂದು ಒಳಗಿನ ಆಂತರಿಕ ದ್ರವಗಳನ್ನು ನೋಡ್ತಿರಲ್ಲ, ಅದಕ್ಕೆಲ್ಲ ಈ ರಸಗುಣ ಜಲತತ್ವ ಪ್ರಾಧಾನ್ಯವಾಗಿದೆ. ಹೀಗಾಗಿ ಇಲ್ಲಿರುವ ಗುರುಲಿಂಗವನ್ನ ನಾವು ಹೇಗೆ ಅದನ್ನ ನೋಡ್ಕೊಳ್ಬೇಕೆಂದು ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಇದು ಬಹಳ ಮಹತ್ವವಾದ ಒಂದು ಸ್ಥಳವಾಗಿದೆ. ಹೆಣ್ಣು ಮಕ್ಕಳಿಗೆ ಋತುಸ್ರಾವದ ತೊಂದರೆ ಇರಲಿ, ಅಥವಾ ಅಲ್ಲಿ ಹೊಟ್ಟೆ ನೋವಾಗ್ತಾ ಇರಲಿ, ಮಕ್ಕಳಾಗದೆ ಇರೋದ್ರು, ಗಂಡು ಮಕ್ಕಳಿಗೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಇರಬಹುದು, ಯೂರಿನ್ದ ಏನಾದ್ರು ಇದು ಏನು ಮೂತ್ರದ ಏನಾದ್ರು ತೊಂದರೆ ಇರಬಹುದು. ಇದಕ್ಕೆಲ್ಲ ಈ ಚಕ್ರದಲ್ಲಿ ಒಂದು ಟ್ರೀಟ್ಮೆಂಟ್ ಇದೆ. ಎಲ್ಲಿ? ಗುರುಲಿಂಗದ ಆರಾಧನೆಯಲ್ಲಿ. ಹೀಗಾಗಿ ಇಲ್ಲಿಯ ಒಂದು 24 ಒಂದು ಸಕಿಲೆಗಳನ್ನು ನೋಡಿದಾಗ, ಮಾರ್ಗಕ್ರಿಯೆ ಮತ್ತು ಮೀರಿದ ಕ್ರಿಯೆಯಲ್ಲಿ ನಾವು ನೋಡುವಾಗ ಆಕೃತಿ ದಂಡಕಾಕೃತಿ, ಪ್ರಣಮ ಈಗ ನಾನು ಹೇಳಿದ ಹಾಗೆ ಮಕರ, ನಾದ ವೇಣುನಾದ ಅಂದ್ರೆ ಕೊಳಲು. ಇಲ್ಲಿರುವ ಸ್ಥಳ ಮಹೇಶ್ವರ ಸ್ಥಳ, ಚಕ್ರ ಸ್ವಾಧಿಷ್ಠಾನ, ವರ್ಣ ಪೀತ, ಅಂಗ ಅಪ್ಪು ಅಥವಾ ಜಲ, ಆತ್ಮ ಅಂತರಾತ್ಮ. ಅಲ್ಲಿರುವ ಆತ್ಮ ಯಾವುದಿತ್ತು? ಆಚಾರ ಲಿಂಗ ಇರುವ ಭಕ್ತ ಸ್ಥಳದಲ್ಲಿ ಯಾವ ಆತ್ಮ ಇತ್ತು? ಜೀವಾತ್ಮ. ಜೀವಾತ್ಮ. ಇಲ್ಲಿರುವ ತನು ಸೂಕ್ಷ್ಮ, ಹಸ್ತ ಸುಬುದ್ಧಿ, ಲಿಂಗ ಗುರುಲಿಂಗ, ಮುಖ ಜಿವ್ವೆ. ಇಲ್ಲಿರುವ ಶಕ್ತಿ ಜ್ಞಾನಶಕ್ತಿ, ಭಕ್ತಿ ನಿಷ್ಠಾಭಕ್ತಿ, ಪದಾರ್ಥ ರಸ, ನಮಗೆ ಸಿಗುವ ಪ್ರಸಾದ ಸುರಸ, ಪೂಜಾರಿ ವಿಷ್ಣು, ಕಲೆ ಪ್ರತಿಷ್ಠೆ, ಸಾಧಕ್ಯ ಕರ್ತೃ, ಲಕ್ಷಣ ಚಿತ್ತು, ಸಂಜ್ಞೆ ಗೂಢ, ದಿಕ್ಕು ಪಶ್ಚಿಮ. ಇಲ್ಲಿರುವ ವೇದ ಯಜುರ್ವೇದ, ಇಲ್ಲಿರುವ ಲಿಂಗ ವಾಮದೇವ ಲಿಂಗ ಅಂತ ಇಲ್ಲಿರುವ ಸಕಿಲೆಗಳನ್ನ ಅವರು ಕೊಟ್ಟಿದ್ದಾರೆ. ಅದನ್ನ ಚೆನ್ನಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಮಾಹೇಶ್ವರಂಗೆ ಅಪ್ಪುವೆ ಅಂಗ ಅಂದ್ರೆ ಅಲ್ಲಿರುವ ಇದು ಮಹೇಶ್ವರ ಸ್ಥಳ, ಇಲ್ಲಿರುವ ಒಂದು ತತ್ವ ಅಪ್ಪು, ಅದಕ್ಕೆ ಅಂಗವಾಗಿದೆ. ಆ ಅಂಗಕ್ಕೆ ಸುಬುದ್ಧಿಯೇ ಹಸ್ತ, ಆ ಹಸ್ತಕ್ಕೆ ಕರ್ತೃ ಸಾಧಾಕ್ಯ, ಆ ಸಾಧಾಕ್ಯಕ್ಕೆ ಜ್ಞಾನ ಶಕ್ತಿ, ಆ ಶಕ್ತಿಗೆ ಗುರುಲಿಂಗ, ಆ ಲಿಂಗಕ್ಕೆ ಇರುವ ಕಳೆ ಯಾವುದು? ಪ್ರತಿಷ್ಠೆಯೇ ಕಳೆ. ಆ ಕಳೆಗೆ ಜಿವ್ವೇಂದ್ರಿಯವೇ ಮುಖವು, ಆ ಮುಖಕ್ಕೆ ಸುರಸ ದ್ರವ್ಯಗಳ ರೂಪ ರುಚಿ ತೃಪ್ತಿಯನ್ನರಿದು ನಿಷ್ಠಾಭಕ್ತಿಯಲ್ಲಿರೋದು. ನೈಷ್ಠಿಕ ಭಕ್ತಿಯಿಂದ ಅರ್ಪಿಸಿ ಸುಪ್ರಸಾದವ ಭೋಗಿಸಿ ಸುಖಿಸುತ್ತೇನು ಕೂಡಲ ಚೆನ್ನಸಂಗ ನಿಮ್ಮ ಮಹೇಶ್ವರ ಅಂತ ಕೆಲವದ್ದು ಅಲ್ಲಿರುವ ತತ್ವಗಳು, ಸಾಧಕ್ಯಗಳು, ಶಕ್ತಿಗಳು, ಅವನ್ನೆಲ್ಲ ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ ಅವಿರಳ ಜ್ಞಾನಿ ಚೆನ್ನಬಸವಣ್ಣನವರು. ಅದಕ್ಕೆ ಇಲ್ಲಿ ನಿಮಗೆ ಮತ್ತೆ ಹೋದ ಸಾರಿ ಹೇಳಿದ ಹಾಗೆ ಸಮಯ ಸಿಕ್ಕಾಗ ಒಂದು ರವಿವಾರ ಇವನ್ನೆಲ್ಲ ಬರ್ಕೊಂಡು ಸುಮ್ಮನೆ ಅನ್ನೋದು, ಅದನ್ನ ಓದಬಹುದು. ನೀವು ಅದನ್ನ ಕಂಠಸ್ಥ ಆದ್ರೆ ಅಂತೂ ತುಂಬಾ ಒಳ್ಳೆಯದು. ಆಗದಿದ್ರೆ ಸುಮ್ಮನೆ ಪಠಿಸ್ಬೇಕು ಯಾವಾಗ ನಿಮಗೆ ಸಮಯ ಸಿಗುತ್ತಲ್ಲ ಈ ಮಹೇಶ ಸ್ಥಳದಲ್ಲಿ. ಅದು ಅಲ್ಲದೆ ಆಗ್ಲೇ ನಾನು ಹೇಳಿದ ಹಾಗ ಆರೋಗ್ಯದ ಏನಾದ್ರೂ ಸಮಸ್ಯೆಗಳಿದ್ರೆ, ಜನನೇಂದ್ರಿಯದು, ಪ್ರೋಸ್ಟೇಟು, ಹೆಣ್ಮಕ್ಳಲ್ಲಿ ಗರ್ಭಾಶಯದ ತೊಂದರೆಗಳು, MC ಋತುಸ್ರಾವದ ತೊಂದರೆಗಳು ಇದ್ರೆ ಇದನ್ನ ಖಂಡಿತವಾಗಿ ಅನ್ಬೇಕು. ಈ ಮಹೇಶ ಸ್ಥಳದಲ್ಲಿರುವ ಉಪ ಅಂಗ ಸ್ಥಳಗಳ ಧ್ಯಾನ ಮಾಡಬೇಕು, ಉಪಲಿಂಗ ಸ್ಥಳಗಳ ಧ್ಯಾನ ಮಾಡಬೇಕು. ಅದು ಏನಂದ್ರೆ ನಿರಂತರ ಪ್ರಕ್ರಿಯೆ ಮಾಡಿದಾಗ ಬಹಳ ಬಹಳ ಪ್ರಯೋಜನಗಳು ಇಲ್ಲಿ ಇವೆ. ಹೀಗಾಗಿ ಈ ಸ್ಥಳದಲ್ಲಿ ಇದ್ದಾಗ, ನನಗೆ ಆ ಆರೋಗ್ಯಕರ ಸಮಸ್ಯೆಗಳಿದ್ದಾಗ ಇದನ್ನು ನೀವು ಪಠಿಸ್ಬೇಕು. ಹೇಗಂದ್ರೆ ಮಹೇಶ ಸ್ಥಳದ ಗುರುಲಿಂಗಾಯ ನಮಃ, ಲಿಂಗನಿಷ್ಠಾ ಸ್ಥಳದ ಗುರುಲಿಂಗಾಯ ನಮಃ, ಪೂರ್ವಾಶ್ರಯ ನಿರಸನ ಸ್ಥಳದ ಗುರುಲಿಂಗಾಯ ನಮಃ, ವಾಗದ್ವೈತ ನಿರಸನ ಸ್ಥಳದ ಗುರುಲಿಂಗಾಯ ನಮಃ, ಆಹ್ವಾನ ವಿಸರ್ಜನ ನಿರಸನ ಸ್ಥಳದ ಗುರುಲಿಂಗಾಯ ನಮಃ, ಅಷ್ಟತನಮೂರ್ತಿ ನಿರಸನ ಸ್ಥಳದ ಗುರುಲಿಂಗಾಯ ನಮಃ,
ಸರ್ವಗತ ನಿರಸನ ಸ್ಥಳದ ಗುರುಲಿಂಗಾಯ ನಮಃ. ಶಿವಜಗನ್ಮಯ ಸ್ಥಳದ ಗುರುಲಿಂಗಾಯ ನಮಃ. ಭಕ್ತದೇಹಿಕ ದೇವಸ್ಥಳದ ಗುರುಲಿಂಗಾಯ ನಮಃ. ಈ ಸ್ಥಳಗಳ ಬಗ್ಗೆ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ ಶತಏಕದ ನೆಲೆಮನೆಯಲ್ಲಿ. ಅವುಗಳನ್ನ ಬರೀ ಇಲ್ಲಿ ನೆನಪಿಸಿಕೊಂಡು ಅವುಗಳ ಅರ್ಚನೆ ಮಾಡೋದು, ಆ ಸ್ಥಳಗಳ ಅರ್ಚನೆ. ಯಾಕೆಂದ್ರೆ ಅಲ್ಲಿ ನನಗೆ ಕೆಲವೊಂದು ಸಮಸ್ಯೆಗಳಿವೆ. ಆದ್ದರಿಂದ ಹಾಗೇನೆ ಲಿಂಗ ಸ್ಥಳಗಳು, ಇಲ್ಲಿ ಒಂದು ಉಪಲಿಂಗ ಸ್ಥಳಗಳು ಯಾವಂದ್ರೆ ಕ್ರಿಯಾಗಮ ಸ್ಥಳದ ಗುರುಲಿಂಗಾಯ ನಮಃ, ಭಾವಾಗಮ ಸ್ಥಳದ ಗುರುಲಿಂಗಾಯ ನಮಃ, ಜ್ಞಾನಾಗಮ ಸ್ಥಳದ ಗುರುಲಿಂಗಾಯ ನಮಃ, ಸಕಾಯ ಸ್ಥಳದ ಗುರುಲಿಂಗಾಯ ನಮಃ, ಅಕಾಯ ಸ್ಥಳದ ಗುರುಲಿಂಗಾಯ ನಮಃ, ಪರಕಾಯ ಸ್ಥಳದ ಗುರುಲಿಂಗಾಯ ನಮಃ, ಧರ್ಮಾಚಾರ ಸ್ಥಳದ ಗುರುಲಿಂಗಾಯ ನಮಃ, ಭಾವಾಚಾರ ಸ್ಥಳದ ಗುರುಲಿಂಗಾಯ ನಮಃ, ಜ್ಞಾನಾಚಾರ ಸ್ಥಳದ ಗುರುಲಿಂಗಾಯ ನಮಃ ಅಂತ ಅಂಗ ಮತ್ತು ಲಿಂಗ ಸ್ಥಳದ ಇವೆಲ್ಲ ಆರಾಧನೆ ಆಗ್ಬೇಕು. ಇದನ್ನ ನೀವು ಒಂದು ನಿಮ್ಮ ಪೂಜಾ ರೂಮ್ ನಲ್ಲಿ ಬರ್ಕೊಳ್ಬೇಕು. ಈ ಸ್ಥಳದಲ್ಲಿರುವ ಈ ಎರಡು ಅಂಗಸ್ಥಳಗಳನ್ನ ಲಿಂಗಸ್ಥಳ ಕ್ರಮೇಣ ಅದನ್ನ ಮಾಡ್ತಾ ಹಾಗೆ ನಮಗೆ ಅದು ಕಂಠಸ್ಥ ಆಗೋದಿದೆ. ಹೀಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಗುರುಲಿಂಗದ ಜ್ಞಾನ ಮಾಡಬೇಕು, ಗುರುಲಿಂಗದ ಪೂಜೆ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಗುರುಲಿಂಗ ಇದೆ. ಜಲತತ್ವದ ಸಕಿಲ ಸಂಬಂಧವನ್ನ ಇರುತ್ತೆ, ಅದೆಲ್ಲ ನೋಡಿದ್ವಿ ನಾವು ಆಗ್ಲೇ ಆ ಚಾರ್ಟ್ ನಲ್ಲಿ. ಅವೆಲ್ಲವನ್ನ ನೆನಹಿಗೆ ಕರ್ಕೊಂಡು ಬಂದು ನೆನಪಿಸಿಕೊಂಡು ಭಾವಹಸ್ತದಲ್ಲಿ ಗ್ರಹಿಸಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಕೇಂದ್ರೀಕರಿಸಿದಾಗ, ಅದಿರೋದು ಗುಹ್ಯ ಜನನೇಂದ್ರಿಯಗಳಲ್ಲಿ, ಅಲ್ಲಿ ಕೇಂದ್ರೀಕರಿಸಿದಾಗ ಇವೆಲ್ಲವುಗಳಲ್ಲಿಯೂ ಜಲತತ್ವಗತ ಪರಮಾತ್ಮ ಕಳೆಯಾದ ಅಂದ್ರೆ ಅವನ ಸ್ವರೂಪವಾದ ಗುರುಲಿಂಗದ ಪ್ರಕಾಶವೇ ಬೆಳಗುತ್ತಿರುತ್ತದೆ. ಅವೆಲ್ಲವೂ ಗುರುಲಿಂಗ ಸ್ವರೂಪವಂತ ತಿಳ್ಕೊಳ್ಬೇಕು. ಇವೆಲ್ಲವುಗಳ ನೆಲೆಮನೆಯು ಪಿಂಡಾಂಡದಲ್ಲಿ ಅಂದ್ರೆ ನನ್ನ ಅಂಗದಲ್ಲಿ ಸ್ವಾಧಿಷ್ಠಾನ ಚಕ್ರವಾಗಿದೆ ಅಂತ ಅರಿತುಕೊಳ್ಬೇಕು. ಸ್ವಾಧಿಷ್ಠಾನ ಚಕ್ರವು ಪ್ರವೃತ್ತಿ ಮಾರ್ಗದಲ್ಲಿ ಮಣಿಪೂರಕದಿಂದ ಉಗಮವಾಗಿದೆ. ಮಣಿಪೂರಕದಿಂದ ಅಂದ್ರೆ ಮೇಲೆ ನಾಭಿಚಕ್ರದಿಂದ, ಅಲ್ಲಿಂದ ಇದು ಬಂದಿದೆ ಅಂತ. ಹಾಗೇನೆ ಅಗ್ನಿತತ್ವವೇ ಜಲತತ್ವದ ತಾಯಿ ಎನಿಸಿದೆ. ಅಗ್ನಿತತ್ವವು ಜಲತತ್ವದ 1000 ಪಟ್ಟು ಸಾಮರ್ಥ್ಯ ಉಳ್ಳದ್ದಾಗಿದೆ ಅಂದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಏಕೆಂದ್ರೆ ಈಗ ಬೆಂಕಿಗೆ ನಂದಿಸೋಕೆ ನಾವು ಯಾವಾಗಲೂ ನೀರು ಉಪಯೋಗಿಸ್ತೀವಿ. ಹಾಗಾದ್ರೆ ಅಗ್ನಿತತ್ವ ಹೇಗೆ ಜಲತತ್ವದ ತಾಯಿ ಆಗುತ್ತೆ, ಅದು ಹೇಗೆ ನೀರಿನಿಗಿಂತ ಇದು ಮೇಲಾಗುತ್ತೆ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ವಿಜ್ಞಾನಿಗಳ ಪ್ರಕಾರ ಕೂಡ ಈಗ ಒಂದು ದೊಡ್ಡ ಸಾಗರ ಇರ್ತಾ ಇದೆ, ಅವುಗಳ ನಡುವೆ ಒಮ್ಮೊಮ್ಮೆ ಜ್ವಾಲಾಮುಖಿ ಹೇಳ್ತವೆ. ಆ ಜ್ವಾಲಾಮುಖಿಯಿಂದ ಹೊರ ಬರುತ್ತಿರುವ ಜ್ವಾಲೆಗಳನ್ನ ಈ ಸಾಗರದಲ್ಲಿರುವ ನೀರು ಕೂಡ ಅದನ್ನ ಶಮನ ಮಾಡಲು ಸಾಧ್ಯವಾಗುವುದಿಲ್ಲ. ಅಷ್ಟೊಂದು ಅಗ್ನಿ ಸಾಮರ್ಥ್ಯ ಇದೆ. ಹಾಗೇನೆ ನೀವು ನೋಡಿರಬಹುದು ಕಾಡುಗಿಚ್ಚು, ಭೂಮಿಯಲ್ಲಿ ಕೂಡ ಅನೇಕ ಒಮ್ಮೊಮ್ಮೆ ಕಾಡುಗಿಚ್ಚು ಅಂದ್ರೆ ಕಾಡಿಗೆಲ್ಲ ಬೆಂಕಿ ಬೀಳ್ತಾ ಇದೆ. ಎಷ್ಟೊಂದು ಮಳೆ ಬಂದ್ರೂ ಕೂಡ ಅದು ನಿಲ್ಲಲ್ಲ. ಯಾವುದು ಆ ಅಗ್ನಿ ಇಡೀ ಕಾಡನ್ನ ಭಸ್ಮವನ್ನಾಗಿ ಮಾಡಿಬಿಡ್ತಾ ಇದೆ. ಅಗ್ನಿ ಪ್ರಳಯ ಅಂತ ಅಂದಾಗ ಅದು ನೀರಿನಿಗಿಂತ ಅನೇಕವಾದ 1000 ಪಟ್ಟು ಸಾಮರ್ಥ್ಯವುಳ್ಳದ್ದಾಗಿದೆ. ಹೀಗಾಗಿ ನಿವೃತ್ತಿ ಮಾರ್ಗದಲ್ಲಿ ಅಗ್ನಿಯ ಮಗನಾದ ಜಲತತ್ವವು ಮಣಿಪೂರಕ ಚಕ್ರದಿಂದ ಆಗುವ ಸ್ವಾಧಿಷ್ಠಾನ ಚಕ್ರವನ್ನ ಮಣಿಪೂರಕದಲ್ಲಿ ಲಯಗೊಳಿಸುವ ಮುನ್ನ ಸ್ವಾಧಿಷ್ಠಾನ ಚಕ್ರದ ಸಮಗ್ರ ಸಕಿಲಗಳೆಲ್ಲವೂ ಗುರುಲಿಂಗವೆಂದು ನಿರೀಕ್ಷಿಸದಲ್ಲಿ ಗುರುಲಿಂಗದ ಪೂಜೆ ಮತ್ತು ಗುರುಲಿಂಗದಲ್ಲಿ ಮಹೇಶಾಂಗನ ಸಮರಸವಾಗುವುದೆಂದು ತಿಳಿಯುವುದು. ಇದುವೇ ಮಹೇಶನಂಗ ಗುರುಲಿಂಗವಾದ ರೀತಿ. ಹೀಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಅಗ್ನಿತತ್ವ ಅದು ಜಲತತ್ವದ ತಾಯಿ ಅನಿಸಿದೆ ಅಂತ ಅದನ್ನ ನೆನ್ಪಿಟ್ಕೊಳ್ಬೇಕು. ಇದು ಇಲ್ಲಿ ಜಲತತ್ವ ಇದ್ರೂ ಕೂಡ ಅದರ ತಾಯಿ ಯಾವುದಂದ್ರೆ ಅಗ್ನಿತತ್ವ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು. ಹೀಗಾಗಿ ನಾನು ಯಾವಾಗ್ಲೂ ಪದೇ ಪದೇ ಹೇಳುತ್ತಿರುವ ಹಾಗೆ ನಿಮಗೆ ಈ ಸಕಿಲೆಗಳನ್ನ ನಾವು ಮಾಡಲೇಬೇಕು. ಇಷ್ಟು ಹೇಳಿ ಈಗ ಇಲ್ಲಿ ನೋಡಿ, ಆಕೃತಿ ದಂಡಕಾಕೃತಿ ನೋಡಿದ್ವಿ, ಪ್ರಣಮಗಳ ಬಗ್ಗೆ ಮಾತಾಡಿದ್ವಿ, ನಾದಗಳ ಬಗ್ಗೆ ಹೇಳಿದ್ವಿ. ಇವತ್ತು ಸ್ವಲ್ಪ ಈ ಸ್ಥಳಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ, ಆದ್ರೂ ಸ್ಥಳಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಶಟಸ್ಥಳಗಳು ಯಾವುವು? ಶಟಸ್ಥಳಗಳು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ. ಭಕ್ತ, ಮಹೇಶ, ಹೇಳಿ ಮುಂದೆ. ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ. ಓಕೆ, ಅದಕ್ಕೆ ಈಗ ನಮಗೆ ಗೊತ್ತಿದೆ ಇದು ಶಟಸ್ಥಳ ಸಿದ್ಧಾಂತ ನಮ್ಮ ಧರ್ಮದ ಅದೊಂದು ಜೀವಾಳ. ಹೀಗಾಗಿ
ಇಲ್ಲಿ ಏನಿದೆ, ಈ ಸ್ಥಳಗಳ ಬಗ್ಗೆ ಹೇಗೆ ನಮ್ಮ ವಚನ ಪಿತಾಮಹ ಫಗು ಹಳಕಟ್ಟಿ ಅವರು ಏನ್ ಹೇಳ್ತಾರೆ, ಹಾಗೇನೆ ವಚನಗಳು ಏನ್ ಹೇಳ್ತಾರೆ, ಸುಮ್ಮನೆ ಸ್ವಲ್ಪ ಅವಲೋಕನ ಮಾಡೋದಿದೆ ಇವತ್ತು. ಏನು ನಾವು ನಾದಗಳನ್ನು ನೋಡ್ಕೊಂಡ್ವಲ್ಲ, ಆ ನಾದಗಳಿಗೆ ಪಿಂಡಗಳು ಯಾವುವೆಂದರೆ, ಪಿಂಡ ಎಂದ್ರೆ ಸ್ಥಳ ಅಥವಾ ಗಣ. ಭಕ್ತ, ನೀವು ಹೇಳಿದ್ರಿ ಈಗ ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಹಾಗೆ ನೀವು ಮೇಲಿನ ಸ್ಥಳಗಳಿಗೆ ಹೋದಾಗ ಚಿದ್ಗುಣ, ನಿಷ್ಕಲಂಕದಲ್ಲಿ ಚಿದ್ಗುಣ, ನಿಶ್ಗುಣ ಅಂದ್ರೆ ಚಿನ್ಮಯ, ಮತ್ತೆ ಚಿನ್ಮೂರ್ತಿ, ಚಿದ್ಗುಣ, ಚಿನ್ಮಯ, ಚಿನ್ಮೂರ್ತಿ ಅಂತ ಆ ಪಿಂಡಗಳಿಗೆ ಹೆಸರಿಟ್ಟಿದ್ದಾರೆ. ಅದಿರ್ಲಿ, ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಮೊದಲನೇದು, ಈಗ ಭಕ್ತ ಸ್ಥಳದಲ್ಲಿ ನಾನು ಇದ್ದೀನಿ ಅಂದಾಗ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಸುಮ್ಮನೆ ಎಲ್ಲರಿಗೂ ಭಕ್ತ 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 ಅನ್ನೋಕ್ ಬರೋಲ್ಲ. ಆತನು ಪಂಚಮಹಾಪಾತಕಗಳನ್ನು ಮಾಡಬಾರದು. ಪಂಚಮಹಾಪಾತಕಗಳನ್ನು ಮಾಡಬಾರ್ದು ಅಂದಾಗ ಪಂಚಮಹಾಪಾತಕಗಳು ಯಾವಿರ್ಬೇಕು, ಯಾವಿರಬಹುದು ಅನ್ನೋದನ್ನ ನಾವು ನೋಡ್ಕೋಬೇಕಲ್ವೇ. ಅವು ಯಾವುವಂದ್ರೆ ಕಳ್ಳತನ, ಕಳಬೇಳೆ, ಕೊಲಬೇಳೆ, ಅದೇ ಬರ್ತಾ ಇದೆ, ಆದ್ರೆ 5 ಇದನ್ ಮಾಡಿದ್ದಾರೆ: ಕಳ್ಳತನ, ಹಿಂಸೆ, ವ್ಯಭಿಚಾರ, ಅನ್ಯ ದೈವೋಪಾಸನೆ, ಹಾಗೇನೆ ಭವಿಸಂಗ. ಇವಕ್ಕೆ ಪಂಚಮಹಾಪಾತಕ ಅಂತಾರೆ. ಹೀಗಾಗಿ ಇವನ್ನ ವರ್ಜಿಸಿದವನು, ಇವನ್ನ ಮಾಡದವನು, ಇದರಲ್ಲಿ ತೊಡಗದವನು, ಈ ಪಂಚಮಹಾಪಾತಕಗಳನ್ನ ಬಿಟ್ಟವನು, ಅವನಿಗೆ ಭಕ್ತ ಅಂತಾರೆ. ಹಾಗೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು, ಭಕ್ತ ಅಂದ ತಕ್ಷಣ ಪಂಚಸೂತಕಗಳನ್ನ ಅವನು ನಂಬಬಾರದು. ಕುಲ, ನಾನು ಶ್ರೇಷ್ಠ ಕುಲದವನು, ಅವನು ಕೀಳು ಕುಲದವನು, ಅದು ಹಾಗೆ ಹೀಗೆ, ನಮ್ಮ ಮನೆತನ ದೊಡ್ಡ ಶ್ರೇಷ್ಠವಾದ ಮನೆತನ, ನಾವು ಅವ್ರನ್ನ ಮುಚ್ಕೊಳ್ಳಲ್ಲ, ಇವ್ರನ್ನ ಮುಚ್ಕೊಳ್ಳಲ್ಲ, ಅವ್ರ ಮನೆಯಲ್ಲಿ ಒಳಗೆ ಕರ್ಕೊಳ್ಳಲ್ಲ, ಇವ್ರ ಮನೆಗೆ ಒಳಗೆ ಹೋಗೋಲ್ಲ. ಈ ತರದ ಒಂದು ಬೂಟಾಟಿಕೆ ಇಲ್ಲಿಗೆ ಅವಕಾಶ ಇಲ್ಲ. ಇಲ್ಲ, ಕೇವಲ ಮಾನವ ಜಾತಿ ಒಂದೇ ಕುಲ, ಅದೊಂದೇ. ಅದು ಬಿಟ್ಟು 106 ಜಾತಿಗಳನ್ನ ಇಲ್ಲಿ ಹಂಚ್ಕೊಳ್ಳೋದು ಮಾಡೋದು ಇದಿಲ್ಲ. ಇಲ್ಲ. ಆದ್ರೂ ನಾವು ಅನೇಕ ಲಿಂಗಾಯತರು, ಬಸವ ಪಥದಲ್ಲಿದ್ದವರು ಕೂಡ ಇನ್ನೂ ಬರೆಸ್ತಾನೆ ಇದ್ದಾರೆ. ಬನಜಿಗ, ಪಂಚಮಸಾಲಿ, ಅದು ಇದು ಅಂತ ಮಣ್ಣು ಮಸಿ ಎಲ್ಲ ಬರೆಸ್ತಾರೆ. ಯಾಕಂದ್ರೆ ಇನ್ನೂ ಅವರು ಭಕ್ತ ಸ್ಥಳದಲ್ಲಿಯೇ ನಿಂತಿಲ್ಲವಾಗಿದ್ದರಿಂದ ಈ ಕುಲದ ಬಗ್ಗೆ ಅವರಿಗೆ ಎಳ್ಳಷ್ಟು ಜ್ಞಾನವಿಲ್ಲದ ಕೊರತೆ, ಜ್ಞಾನದ ಕೊರತೆ. ಕುಲ ಯಾವುದಂದ್ರೆ ನಮ್ಮದು ಬಸವ ಧರ್ಮ, ಶರಣ ಧರ್ಮ, ಲಿಂಗವಂತ ಧರ್ಮ, ಅದೇ ನನ್ನ ಕುಲ. ಇಲ್ಲಿ ಹೆಣ್ಣು ಗಂಡು ಕೂಡ ಇಲ್ಲ. ಕುಲ ಅಂದ್ರೆ ಏನು? ನನ್ನ ಶರಣರ ವಚನಗಳು ಮತ್ತು ಈ ಶರಣ ಸಿದ್ಧಾಂತ. ಅಲ್ಲಿ ಎಲ್ಲವೂ ಬರ್ತಾ ಇದೆ, ಪಂಚಾಚಾರ ಬರ್ತಾ ಇದೆ, ಶತಸ್ಥಲಗಳು ಬರ್ತಾ ಇವೆ, ಎಲ್ಲವೂ ಅಲ್ಲಿದೆ. ವಚನಗಳನ್ನ ಬಿಟ್ಟು, ಶರಣರನ್ನ ಬಿಟ್ಟು ನಂದು ಯಾವುದು ಕುಲ ಇಲ್ಲ. ನಾವು ಶೊಪಚಯ್ಯ, ಹಾಗೇನೆ ಮಾದಾರ ಚೆನ್ನಯ್ಯ, ಅದು ಮೇದಾರ ಕೇತಯ್ಯ, ಹೀಗೆ ಅನೇಕ ನಿಮ್ನ ವರ್ಗದಿಂದ ಬಂದಂತ ಅನೇಕ ಶರಣರನ್ನ ನಾವು ಅಪ್ಪಿಕೊಂಡಂತ ಧರ್ಮ ಇದು. ಹೀಗಾಗಿ ಇಲ್ಲಿ ಕುಲ ಅನ್ನೋದಿಲ್ಲ. ಕುಲ ಅನ್ನೋದಿಲ್ಲ. ಹಾಗೇನೆ ಜನನವಾದ ತಕ್ಷಣ ಜ್ಯೋತಿಷರ ಮನೆಗೆ ಹೋಗಿ ಅವನ ಒಂದು ಯಾವ ಮುಹೂರ್ತದಲ್ಲಿ ಹುಟ್ಟಿದಾನೆ, ಅವನಿಗೆ ಮಂಗಳ ಇದೆ, ಆ ಹುಡುಗಿಗೆ ಮಂಗಳ ಇದೆ, ಶಾಂತಿ ಮಾಡಿಸ್ಬೇಕು. ಈ ತರದ ಒಂದು ವಿಚಿತ್ರವಾದ ಲೌಕಿಕ ಜಗತ್ತಿನ ನಾಟಕಗಳು ಇಲ್ಲಿ ನಮ್ಮಲ್ಲಿ ಅನುಮತಿ ಇಲ್ಲ. ಅದಕ್ಕೆ ಯಾವ ನಕ್ಷತ್ರ ಅದು ಎಲ್ಲ ಬರೆಸ್ತಾರೆ, ಭರಣಿ ನಕ್ಷತ್ರ, ಅದು ಇದು ಮಂಗಳ, ಏನೇನೋ ಎಲ್ಲ ಎಷ್ಟೊಂದು ಕುಲಗೆಡಿಸಿದ್ದಾರೆ ಅಂದ್ರೆ ಒಬ್ಬೊಬ್ಬರ ಭವಿಷ್ಯ, ತಮ್ಮ ಅವರ ಜೀವನವನ್ನ ಹಾಳು ಮಾಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ವರ್ಗವೇ ಕಾರಣ ಇದೆ. ಹೀಗಾಗಿ ಜನನದ ಮುಹೂರ್ತವನ್ನ ಕೇಳೋದು ಸುಡ ಇಲ್ಲಿ ಅದು ಇಲ್ಲ ಬಂಧುಗಳೇ. ಹಾಗೇನೆ ಮರಣವಾದ ನಂತರ ಕೂಡ ಅಲ್ಲಿ ಒಳಪಂಚಕ ಹೊರಪಂಚಕ, ಅಲ್ಲಿ ಮತ್ತೆ ಹೋಗಿ ಯಾವುದು ಮುಹೂರ್ತ, ಅವನು ಎಷ್ಟು ದಿನ ಮಾಡ್ಬೇಕು, ಏನ್ ಮಾಡ್ಬೇಕು, ಅವನ ಏನು ಅದು ಹೊಯ್ದು ಎಲ್ಲ ಶಾಂತಿ ಮಾಡ್ಬೇಕು, ಅದು ಬೂದಿ. ಅಲ್ಲಿ ನಮ್ಮಲ್ಲಂತೂ ಪೃಥ್ವಿಯಲ್ಲಿಯೇ ಅವ್ನ ಹಾಕೋದ್ರಿಂದ ಅದು ಪ್ರಶ್ನೆನೇ ಬರೋಲ್ಲ. ಆದ್ರೆ ಬೇರೆಯವರೆಲ್ಲ ಅದನ್ನ ಸುಟ್ಟ ನಂತರ ಬೂದಿ ಹೋಗಿ ಅಲ್ಲಿ ಹಾಕೋದು, 11 ದಿವಸ 13 ದಿವಸ ಅವು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಡೋದು, ಈ ತರ ಏನೂ ಇಲ್ಲ. ಮರಣದ ನಂತರ ಯಾವುದೇ ವಿಧಿಕ್ರಿಯೆ ಇಲ್ಲಿಲ್ಲ. ಮರಣ ಅಂದ್ರೆ ಲಿಂಗೈಕ್ಯ, ಇಲ್ಲಿ ಮರಣ ಕೂಡ ಅಂತ ಶಬ್ದ ನಮ್ಮಲ್ಲಿ ಇಲ್ಲ. ಇಲ್ಲಿ ಲಿಂಗೈಕ್ಯ, ಲಿಂಗದೊಳಗೆ ಒಳಗಾಗೋದು. ಹೀಗಾಗಿಯೇ ಮರಣವಾದಾಗ್ಲೂ ಕೂಡ ನಮ್ಮನ್ನ ಸಮಾಧಿಯಲ್ಲಿ ಹೇಗೆ ಕೂಡಿಸ್ತಾರೆ, ಲಿಂಗ ಪೂಜೆ ಮಾಡಿಕೊಳ್ಳುವ, ಕರಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಆತ ಪೂಜೆ ಮಾಡೋ ಸ್ಥಿತಿಯಲ್ಲಿ ಆ ಸಮಾಧಿಯ ಒಳಗಡೆ ಆ ಗೋಡೆಯಲ್ಲಿಯೇ ಒಂದು ಮಾಡನ್ನ ತಯಾರು ಮಾಡಿ ಅಲ್ಲಿ ಅವನಿಗೆ ಆಧಾರವಾಗಿ ಕೂಡಿಸ್ತಾರೆ. ಹೀಗಾಗಿ ಮರಣ ಅಂದ್ರೆ ಶರಣರಿಗೆ ಮರಣವೇ ಮಹಾನವಮಿ. ಅಳೋದು, ಜೋರಾಗಿ ಕೂಗಾಡೋದು, ಸಂತಾಪ ಮಾಡ್ಕೊಳ್ಳೋದು ಇಲ್ಲ. ಅಲ್ಲಿ ಸಾಧ್ಯವಾದ ಮಟ್ಟಿಗೆ ವೃದ್ಧರಾಗಿದ್ರೆ ಏನ್ ಮಾಡ್ಬೇಕು, ವಚನ ಪಠನೆ ಮಾಡಬೇಕು. ಅಲ್ಲಿ ತಾಯಂದಿರಿರ್ತಾರ,
ತಾಯಂದ್ರಿ ಇರ್ತೀರಿ, ಶರಣರು ಇರ್ತಾರೆ, ಎಲ್ರು ಕೂತ್ಕೊಂಡು ಯಾರಾದ್ರೂ ಬರೋರಿದ್ರೆ 2 ಗಂಟೆ 3 ಗಂಟೆ 4 ಎಷ್ಟು ಸಮಯ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡು ವಚನ ಪಠಣಗಳನ್ನ ಮಾಡ್ಬೇಕು, ಮನಸ್ಸಿಗೆ ಶಾಂತಿ ಕೊಡಬೇಕು. ಆ ಮರಣವಾದ ಲಿಂಗೈಕ್ಯವಾದ ಆ ಆತ್ಮಕ್ಕೆ ಒಂದು ಶಾಂತಿಯನ್ನೀಯುವ ಕೆಲವೊಂದು ವಚನಗಳನ್ನ ಅಲ್ಲಿ ಪಠನ ಮಾಡಬೇಕು. ನಿಜಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಅದು ಇದೆ. ಜನನ ಮತ್ತು ಮರಣ ಇವೆರಡನ್ನ ನಾವು ಮಾಡ್ತೀವಿ ಅಲ್ಲಿಯೂ ಕೂಡ ನಾವು ಸ್ಥಿತಪ್ರಜ್ಞರಾಗಿರ್ಬೇಕು. ಅಲ್ಲಿ ದುಃಖಕ್ಕೆ ಆಗುತ್ತೆ ಆಗೋಲ್ಲ ಅಂತಿಲ್ಲ. ನಾವು ಇಷ್ಟು ದಿವಸ ನಮ್ಮ ಜೊತೆ ಬಾಳಿದವರು ಹೋದಾಗ ಆಗುತ್ತೆ. ಆದ್ರೆ ನಾನೇನಾಗಿದ್ದೀನಿ, ನಾನು ಶರಣನಾಗಿದ್ದೇನೆ, ನಾನು ಈ ಲಿಂಗವಂತ ಧರ್ಮದ ಬಂಧು ಆಗಿದ್ದೇನೆ, ನನಗೆ ವಚನಗಳ ಪಠನ ಗೊತ್ತಿದೆ, ಹೀಗಾಗಿ ನನಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಇಷ್ಟು ದಿನ ಮತ್ತು ಸ್ವಾನುಭಾವದ ನೆಲೆಯಲ್ಲಿ ಆಗ್ಲಿ ನಾನು ಬೇರೆ ಬೇರೆ ಚಿಂತನೆಗಳಲ್ಲಿ ತೊಡಗಿ ಉಪಯೋಗವೇನು? ಹೀಗಾಗಿ ನಾನು ಸ್ಥಿತಪ್ರಜ್ಞರಾಗಬೇಕು. ನನ್ನ ಲಿಂಗಯ್ಯ ಆತ ಶಕ್ತಿ ಅದನ್ನ ಕೊಡ್ತಾನೆ. ಹೀಗಾಗಿ ಜೋರಾಗಿ ಅಳೋದು ಇಲ್ಲ. ಅವರ ಜೊತೆ ಕಳೆದ ರಸ ನಿಮಿಷಗಳನ್ನ ನೆನೆಸಿಕೊಂಡು ಆ ಒಂದು ಸ್ಮರಣೆಯಲ್ಲಿ ನಾವಿರೋದು ಅಷ್ಟೇ. ಅವ್ರು ಹೋದವ್ರು ಬರೋಲ್ಲ, ನಾವು ಹೋಗ್ಲೇಬೇಕು. ಅದು ಒಂದು ಸತ್ಯ ಇದೆ. ಇಲ್ಲಿ ಲಿಂಗೈಕ್ಯರೆಲ್ಲರೂ ಆಗ್ಲೇಬೇಕು. ಆದ್ರೆ ಬೇರೆಯವರು ಮರಣ ಆಗೋದು, ಆದ್ರೆ ನಾನು ಲಿಂಗೈಕ್ಯ ಆಗೋದಕ್ಕೆ ಬಹಳ ಬಹಳ ವ್ಯತ್ಯಾಸ ಇದೆ. ನಾನೀಗ ಲಿಂಗೈಕ್ಯ ಅಂದ ತಕ್ಷಣ ಏನಾಯ್ತು, ಪೂರ್ತಿ ಐಕ್ಯ ಅಂದ್ರೆ ನಾನು ಇವತ್ತು ಪರಮನಾಗಿ ಬಿಟ್ಟೆ ಅನ್ನೋ ಒಂದು ಸ್ಥಿತಿಯಲ್ಲಿ ನಾನು ಇರ್ತೀನಿ. ಹೀಗಾಗಿ ಆ ಸಂತೋಷದ ಸ್ಥಿತಿಗೆ, ಆ ಸಂಭ್ರಮದ ಸ್ಥಿತಿಗೆ ಅಳಬಾರ್ದು. ಇದು ಮೂರನೆಯದು. ಕುಲ ಬಿಡ್ಬೇಕು, ಜನನದ ಬಗ್ಗೆ ಅದು ತಲೆ ಕೆಡಿಸ್ಕೊಳ್ಬಾರ್ದು. ಲಿಂಗೈಕ್ಯ ಅನ್ನೋ ಶಬ್ದವನ್ನ ನಾವು ಯಾವಾಗ್ಲೂ ಅಲ್ಲಿ ಉಪಯೋಗಿಸಬೇಕು. ಹಾಗೇನೆ ರಜೋ ಅಂದ್ರೆ ಈ ಋತುಸ್ರಾವದ ಬಗ್ಗೆ ಸಾಕಷ್ಟು ಸಾರಿ ನಾವು ಮಾತಾಡಿದ್ದೀವಿ. ಆ ಋತುಸ್ರಾವ ಅದೊಂದು ವೈಜ್ಞಾನಿಕ ಪ್ರಕ್ರಿಯೆ, ಅದನ್ನ ಪರಮನೇ ಮಾಡಿದಂತ ಒಂದು ಪ್ರಕ್ರಿಯೆ. ಅದು ಯಾಕೆ? ಈ ಒಂದು ನಮ್ಮ ಕುಲ ಮುಂದುವರಿಕೆಗೆ, ಅಂದ್ರೆ ನಮ್ಮ ಸಂತತಿಯನ್ನ ವೃದ್ಧಿ ಮಾಡೋಕೆ ದೇವರು ಕೊಟ್ಟಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ. ಅದರಲ್ಲಿ ಮಡಿ ಮೈಲಿಗೆ ಅಂತ ಈ ತರದ ಒಂದು ಹುಚ್ಚುಚ್ಚಾರ ಯಾವುದೇ ಅಲ್ಲಿ ವೈಜ್ಞಾನಿಕ ಚಿಂತನೆಗೆ ಮಾಡಬೇಕೇ ಹೊರತು ಅವರನ್ನ ರೂಮಲ್ಲಿ ಕೂಡ ಹಾಕೋದು, ಮಡಿ ಮಾಡೋದು, ಅವ್ರಿಗೆ ಊಟ ಬೇರೆ ಮಾಡೋದು, ಈ ತರ ಎಲ್ಲ ರಜೋಸೂತಕ. ಅದನ್ನ ನಮ್ಮ ಶರಣರು ಎಂದೂ ಒಪ್ಪುವುದಿಲ್ಲ. ಯಾಕಂದ್ರೆ ಶರಣರಷ್ಟೇ ಪ್ರಭಾವಿಯಾಗಿ ನಮ್ಮಲ್ಲಿ ಕೆಲಸ ಮಾಡಿದವರು ಶರಣೆಯರು. ಈ ತರದ ಯಾವುದೇ ಒಂದು ವಿಚಿತ್ರ ಭಾವನೆಗಳನ್ನ ನಮ್ಮಲ್ಲಿ ಇಲ್ಲ. ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇವನ್ನ. ಇವೆಲ್ಲ ಬೇರೆಯವರು ಕೇಳ್ತಾರೆ, ಯಾಕೆ ನೀವು ವೀರಶೈವ ಬೇರೆ ಅಥವಾ ಬೇರೆ ಹಿಂದೂ ಅಲ್ಲ ಅಂತೀರಲ್ಲ? ಯಾಕಂದ್ರೆ ನಾವು ಈ ಪಂಚಸೂತಕಗಳನ್ನ ನೀವೇನ್ ನಂಬ್ತೀರೋ ಅವ್ನ ನಾವು ನಂಬೋಲ್ಲ. ಏನ್ ಮಾಡೋದು ಈಗ? ನೀವು ನಂಬ್ತೀರಿ, ನಾವು ನಂಬೋಲ್ಲ. ಇಲ್ಲಿಯೇ ಬರೋದು ಕಷ್ಟ. ಉಚ್ಚಿಷ್ಟ ಅಂದ್ರೆ ಏನು? ಎಂಜಲು ಅಂದ್ರೆ ಏನು? ನಿಮ್ಮ ತಟ್ಟೆ ನನ್ನ ಪಕ್ಕಕ್ಕೆ ನೀವು ಕೂತ್ಕೊಂಡಿರ್ತೀರಾ, ನಿಮ್ಗೆ ಯಾರೋ, ನೀವು ಆ ಕಡೆ ಈ ಕಡೆ ನೋಡುವಾಗ ಒಂದು ಉಪ್ಪಿನಕಾಯಿ ಹಾಗೆ ನಿಮ್ಮ ತಟ್ಟೆಯಲ್ಲಿ ಹಾಕ್ತಾರೆ. ನಾನು ನಿಮ್ಗೆ ಕೇಳ್ತೀನಿ, ನಿಮ್ಗೆ ನಿಂಗೆ ಬೇಡವಾ ಇದು ಉಪ್ಪಿನಕಾಯಿ? ನಾನು ತಗೊಳ್ಳ ಅಂತ. ಅದನ್ನ ನಾನು ತಗೋತೀನಿ, ನನ್ನ ತಟ್ಟೆಗೆ ಹಾಕೋತೀನಿ. ಈ ತರದ ಈ ಎಂಜಲ್ ಕಾರ್ಯಕ್ರಮಗಳಲ್ಲಿ ಇಲ್ಲ. ಅವ್ರ ಸ್ವಾಮಿಗಳನ್ನ ನೋಡಿ ಹೇಗೆ ಅವ್ರು ಮುಟ್ಟಿಸ್ಕೊಳ್ದೆ, ಅವ್ರು 24x7 ಯಾವಾಗ್ಲೂ ಅವ್ರ ಮಡಿಯಲ್ಲೇ ಇರ್ತಾರೆ. ಅವ್ರು ಏನಾದ್ರು ನಿಮ್ಗೆ ಪ್ರಸಾದಕ್ಕೆ ಸಹ ಕೊಡ್ಬೇಕಾದ್ರೆ ಮೇಲಿಂದ ಹೇಗೆ ಎಸದ್ ಹಾಗೆ ಮಾಡ್ತಾರೆ. ಅದು ಅಲ್ಲದೆ ಏನ್ ಹೇಳಿದ್ರು, ಅವರ ಉಂಡ ತಟ್ಟೆಗಳ ಮೇಲೆ, ಉಂಡ ಎಲೆಗಳ ಮೇಲೆ ಗುರು ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಇಲ್ಲಿ ತನಕ ತಲೆಗಳನ್ನ ಕೆಡಿಸಿದವರು ಇವರು. ಹೀಗಾಗಿ ಪಂಚಸೂತಕಗಳನ್ನ ಉಚ್ಚಿಷ್ಟ, ಎಂಜಲು ಅನ್ನೋದು ನಮ್ಮಲ್ಲಿ ಇಲ್ಲ. ಇವು ಅರ್ಥ ಮಾಡಿಕೊಳ್ಳಬೇಕು. ಕುಲಸೂತಕ, ಜನನ ಸೂತಕ, ಮರಣ ಸೂತಕ, ರಜೋಸೂತಕ, ಉಚ್ಚಿಷ್ಟ ಸೂತಕಗಳನ್ನ ಖಡಾಖಂಡಿತವಾಗಿ ತಿರಸ್ಕರಿಸುತ್ತದೆ ಈ ಲಿಂಗವಂತ ಧರ್ಮ. ಹೇಗೆ ಅದನ್ನ ನೀವು ನಷ್ಟ ಮಾಡಿಕೊಡಬೇಕು? ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ ಮತ್ತು ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯ ನಾವೇನಿಲ್ಲಿ ಶಿವಜ್ಞಾನ ಪಡ್ಕೊಳ್ತೀವಲ್ಲ, ಅದರಿಂದ ಅದನ್ನ ನಷ್ಟ ಮಾಡಿಕೊಳ್ಳಲೇಬೇಕು. ಅಲ್ಲಿ ಆಚಾರ ಲಿಂಗವನ್ನ ನಾವು ಅರ್ಚಿಸ್ಬೇಕಾಗ್ತಾ ಇದೆ. ಗೊತ್ತು ನಿಮಗೆ, ಅದು ಭಕ್ತಸ್ಥಲದಲ್ಲಿ ಆಚಾರ ಲಿಂಗ ಇದೆ, ಅದು ಗೊತ್ತು. ಹಾಗೇನೆ ಈ ಭಕ್ತ ಅನಿಸ್ಕೊಂಡವನು ಪಂಚಮಹಾಪಥಕ ಬಿಡಬೇಕು, ಪಂಚಸೂತಕ ಬಿಡಬೇಕು, ಆಚಾರ ಲಿಂಗವನ್ನ ಅರ್ಚಿಸುತ್ತಿರ್ಬೇಕು. ಹಾಗೇನೆ ನಿರ್ವಚಂಕತ್ವದಿಂದ ಸತ್ಯ ಕಾಯಕವನ್ನ ಮಾಡಬೇಕು. ಇಲ್ಲಿ ವಂಚನೆ ಮಾಡೋದು, ಲಂಚ ತಿನ್ನೋದು, ಬಡವರ ಕುತ್ತಿಗೆ ಕೊಯ್ಯೋದು, ಅಪಾರವಾದ ಹಣವನ್ನು ಗಳಿಸೋದು, ಈ ತರ ಎಲ್ಲ ಇಲ್ಲಿ ಇಲ್ಲ. ನಿರ್ವಚಂಕತ್ವದಿಂದ ಸತ್ಯ ಕಾಯಕವನ್ನು ಮಾಡಿ ನೋಡಿ. ಒಬ್ಬ ರಾಜ ಕಾಶ್ಮೀರದ ಒಬ್ಬ ರಾಜ ಬಂದು ಕಟ್ಟಿಗೆಯನ್ನ ಒಡೆಯುವ ಕೆಲಸದಲ್ಲಿ ನಿರತರಾಗಿರುವ ಧರ್ಮ ಇದು. ಆ ರಾಜ ಇಲ್ಲಿ ಬಂದು ರಾಜನಾಗಿಯೇ ಉಳಿಯಲಿಲ್ಲ, ಅಥವಾ ಅನುಭವ ಮಂಟಪಕ್ಕೆ ಬಂದು ಅಲ್ಲಿರುವ ಎಲ್ಲ ಮಹನೀಯರಿಗೆ ಬೇಡ್ಕೊಳ್ಳಿಲ್ಲ, ನನಗೊಂದು ಅರಮನೆ ಕಟ್ಕೊಡಿ, ಅಥವಾ ಅರಮನೆಯಲ್ಲಿಯೇ ನನಗೆ ಏನಾದ್ರೂ, ನಾನು ರಾಜನಾಗಿದ್ದೇನೆ, ನನ್ನ ಅಂತ ಕಾರ್ಯಕ್ಕೆ ನೀವು ಮಾಡಿಕೊಡಿ, ಇಲ್ಲಿ ಅನುಭವ ಮಂಟಪದಲ್ಲಿ ಅಥವಾ ಮಹಾಮನೆಯಲ್ಲಿಯೇ ನನಗೆ ಒಳ್ಳೆಯ ಒಂದು
ಮನೆಯನ್ನ ಕಟ್ಟಿಕೊಡಿ ಅಂತ ಹೇಳಲಿಲ್ಲ. ಹೀಗಾಗಿ ನಿರ್ವಚಂಕತ್ವದಿಂದ ಸತ್ಯ ಕಾಯಕವನ್ನ ಮಾಡಿ ಹೋದ್ರು ಮೇಧಾರಕೇತಯ್ಯನವರು. ಮೊದಲನೇ ಬಿದಿರಿನಿಂದ ಬೆಳ್ಳಿ ರತ್ನ ಮುತ್ತು ಸುರಿಯೋಕ್ ಶುರು ಮಾಡಿದ್ರು. ಅಯ್ಯೋ ಈ ಬಿದಿರಿಗೆ ಹುಳ ಹತ್ತಿದೆ ಅಂತ ಮುಂದಿನ ಬಿದಿರಿಗೆ ಹೋದ್ರು. ಅಲ್ಲಿಂದ ವಜ್ರ ವೈಡೂರ್ಯಗಳ ಬೀಳಕ್ ಶುರು ಆದವು. ಅದನ್ನಕ್ಕೂ ಹುಳ ಬಿದ್ದಿದೆ ಅಂತ ಹೇಳಿ ಮುಂದಿನ ಬಿದಿರಿನ ಕಡಿಯಲ್ಕ್ ಹೋದವರು ಮೇಧಾರಕೇತಯ್ಯನವರು. ಹೀಗಾಗಿ ಬಂಧುಗಳೇ, ಇಲ್ಲಿ ಆ ತರದ ಒಂದು ವಂಚನೆ ಮಾಡೋದು ಇಲ್ಲಿ ಇಲ್ಲ. ಯಾವಾಗ ಬಸವಣ್ಣನವರು ಹಲವಾರು ಶರಣರ ಮನೆಗಳಲ್ಲಿ ಅವ್ರಿಗೆ ಹೋಗಿ ಉಪಯೋಗವಾಗ್ಲಿ ಅಂತ ಹೇಳಿ ಚಿನ್ನದ ವರಹಗಳಿರುವ, ಚಿನ್ನದ ನಾಣ್ಯಗಳಿರುವ ಒಂದು ಚೀಲಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಬಿಟ್ಟು ಬಂದವಾಗ ಅವುಗಳನ್ನ ಇದನ್ನ ಯಾರು ಬಿಟ್ಟು ಹೋದ್ರು, ಇದು ನಮಗೆ ಸಲ್ಲದು ಅಂತ ಹೇಳಿ ತಮ್ಮ ಹಿತ್ತಲಲ್ಲಿರುವ ತಿಪ್ಪೆಯಲ್ಲಿ ಹುಗಿದ ಶರಣೆಯರ ಕಥೆಗಳು ನಮ್ಮ ಮುಂದೆ ಇವೆ. ಏಕೆಂದ್ರೆ ಆತರ ದುಡಿಯದೆ, ಕಾಯಕವಿಲ್ಲದೆ ಆಕಸ್ಮಿಕವಾಗಿ ಬಂದ ಸಂಪತ್ತನ್ನ ಸವಿದವರು ನಮ್ಮ ಶರಣರಲ್ಲ. ಹೀಗಾಗಿ ನಿರ್ವಚಕಂತತ್ವದಿಂದ ಅಂದ್ರೆ ವಂಚನೆ ಇಲ್ಲದೆ ಸತ್ಯ ಕಾಯಕವನ್ನ ನಾವು ಮಾಡಬೇಕು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯ, ಇದನ್ನ ನೆನಪಿಟ್ಕೊಳ್ಬೇಕು. ಲಿಂಗ ಜಂಗಮಕ್ಕೆ ಸಮಸ್ತ ಭೋಗಗಳನ್ನ ಸಮರ್ಪಿಸಿ ಅಂದ್ರೆ ನಾವು ಪದೇ ಪದೇ ಹೇಳ್ತೀವಿ, ಯಾವಾಗ್ಲೂ ಮಾತಾಡ್ತೀವಿ ಸ್ವಾನುಭವದ ಲಿಂಗ ಇದರಲ್ಲಿ ಏನು ವಚನಗಳ ನಿರ್ವಚನ ಮಾಡುವಾಗ ಇದು ಏನ್ ನನಗೆ ಕರುಣಿಸಲ್ಪಟ್ಟಿದೆಯೋ ಅದೆಲ್ಲ ಲಿಂಗ ಲಿಂಗ ಲಿಂಗ. ಹೀಗಾಗಿ ನನ್ನ ಮನೆಗೆ ಬಂದವರೆಲ್ಲರೂ ಜಂಗಮರು, ನನ್ನ ಮನೆಗೆ ಬಂದ ಅತಿಥಿಗಳೆಲ್ಲ ಜಂಗಮರು. ಆ ಜಂಗಮಕ್ಕೆ ಇರುವ ಮಹತ್ವವನ್ನ ನಾವು ಪದೇ ಪದೇ ಅನೇಕ ವಚನಗಳಲ್ಲಿ ಓದಿ ಸಾರ್ಥಕ ಮಾಡಿಕೊಂಡಿದ್ದೇವೆ. ಹೀಗಾಗಿ ಅಲ್ಲಿ ಅವರು ನಮ್ಮ ಮನೆಗೆ ಬಂದಾಗ ಶಿವನೇ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಸಮಸ್ತ ಭೋಗಗಳನ್ನ ಸಮರ್ಪಿಸಬೇಕು. ಅಲ್ಲಿ ಎಳ್ಳಷ್ಟು ಆ ಕಡೆ ಈ ಕಡೆ ಅಲ್ಲ. ಅಂದ್ರೆ ಏನು, ಇವ್ರಿಗೆ ಅಯ್ಯಪ್ಪ ಈ ಟೈಮ್ಗೆ ಬಂದ್ರಲ್ಲ, ಇವ್ರಿಗೆ ಯಾರಿಗೆ ಅಡುಗೆ ಮಾಡೋದು, ಈಗ ಇವ್ರನ್ನೆಲ್ಲಿ ಇಸ್ಕೊಳ್ಳೋದು, ಹಾಗೆಲ್ಲ ಇಲ್ಲಿ ಇಲ್ಲ. ಈ ಲಿಂಗವಂತ ಧರ್ಮ ಯಾಕೆ ಜನಪ್ರಿಯವಾಗಿದೆ ಅಂದ್ರೆ ಆ ಸಿಕ್ಕರಲ್ಲಿ ಲಂಗರ್ ಅಂತ ಮಾಡ್ತಾರೆ ನೋಡಿ, ಹಾಗೇನೆ ಇಲ್ಲೂ ಕೂಡ ಲಿಂಗವಂತರ ಮನೆಯಿಂದ ಹೋದವರು ಅವರು ಉಪವಾಸ ಮನೆಯಿಂದ ಹೊರಗೆ ಹೋದ್ರೆ ಅದು ಜಂಗಮಕ್ಕೆ ಮಾಡುವ ಅಪಚಾರವಾಗ್ತಾ ಇದೆ. ಅದಕ್ಕೆ ನನಗೆ ಕೊಟ್ಟಿದ್ದು ಲಿಂಗಯ್ಯ, ಅವನ ರೂಪದಲ್ಲಿ ಬಂದವರು ಜಂಗಮರು, ಅವರಿಗೆ ನಾನು ದಾಸೋಹ ಭಾವವನ್ನು ಮಾಡಲೇಬೇಕು. ನಮ್ಮ ಮನೆಯಲ್ಲಿ ಏನಿದೆಯೋ ಅದು, ಪರಿಪಕ್ವಾನ್ನಗಳನ್ನು ಬಯಸೋದಿಲ್ಲ ಅವರು. ಆದರೆ ಪರಮನೇ ಜಂಗಮನ ರೂಪದಲ್ಲಿ ಬಂದಿದ್ದಾನೆಂದು ನಾನೇನಿವತ್ತು ಉಂಟಾ ಇದ್ದೀನೋ ಅದು ಏನೇ ಇರಲಿ, ಆ ಪದಾರ್ಥವನ್ನು ಹೆಸರಿಸೋದು ಬೇಡ, ಅದು ಪ್ರಸಾದ ಸ್ವರೂಪದಲ್ಲಿ ನಾನು ಆ ಜಂಗಮಗೆ ಅರ್ಪಿಸಿ, ಯಾಕೆ ಲಿಂಗರೂಪಿಯಾಗಿ ಬಂದಿರುವ ನಾವು ಗುರುಲಿಂಗ ಜಂಗಮರಲ್ಲಿ ಅಲ್ಲಿ ನಾವು ವ್ಯತ್ಯಾಸವನ್ನು ಮಾಡಿದವರಲ್ಲ. ಹೀಗಾಗಿ ಲಿಂಗಯ್ಯನೇ ಪರಮನೇ ಜಂಗಮದ ರೂಪದಲ್ಲಿ ಬಂದಿದ್ದಾನಂತ ಸಮಸ್ತ ಭೋಗಗಳನ್ನ ಸಮರ್ಪಿಸಿ ಭವಿಮಾರ್ಗವನ್ನು ಬಿಟ್ಟು ಅಂದಾಗ ಏನು, ಭವಿಮಾರ್ಗವನ್ನು ಬಿಟ್ಟು ಅಂದಾಗ ಇಲ್ಲಿ ಮತ್ತೆ ನಾವು ಆ ದೇವರು ಈ ದೇವರು ಒಂದು 20 ಫೋಟೋ ಹಾಕೋದು, ಜಗುಲಿ ಮೇಲೆ ಅದು ಇದು ಅಂತ ಸ್ಥಾವರಲಿಂಗ ಬೆಳ್ಳಿದು, ಒಂದು ನಾಗರ ಹಾವು ಹಿತ್ತಾಳೆದು, ಏನೇನೋ ಮೂರ್ತಿಗಳು ಫೋಟೋಗಳು, ಭವಿಮಾರ್ಗ ಅವೆಲ್ಲ ನಡೆಯೋಲ್ಲ. ಮನೆಯಲ್ಲಿ ಮಾಂಸಾಹಾರ ಅದು ಇದು ಈ ತರ ಈ ಭವಿಮಾರ್ಗ ಅನಿಸ್ಬಿಡ್ತಾವ. ಅವೆಲ್ಲವನ್ನ ನಾವು ಚರ್ಚೆ ಮಾಡಿದ್ದೀವಿ. ಭವಿಮಾರ್ಗವನ್ನ ಬಿಡಬೇಕಾಗ್ತಾ ಇದೆ. ಸತಿ ಸುತ ಒಡ ಹುಟ್ಟಿದವರು ಬಾಂಧವರು, ಸತಿ ಹೆಂಡತಿ, ಸುತ ಮಕ್ಕಳು, ಒಡ ಹುಟ್ಟಿದವರು ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಮತ್ತು ನಮ್ಮ ಜೊತೆ ಇದ್ದವರು ಮನೆಯಲ್ಲಿ, ಚಿಕ್ಕಮ್ಮ ಇರ್ಬೋದು ದೊಡ್ಡಮ್ಮ ಇರ್ಬೋದು ಯಾರೋ ಇರ್ಬೋದು, ಅವರೆಲ್ಲ ಬಾಂಧವರು, ನಮ್ಮ ಕುಲ ಬಾಂಧವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರಂತ ಇಟ್ಕೊಳ್ಳಿ. ಅವರೆಲ್ಲ ಏನ್ ಮಾಡ್ಬೇಕು, ಲಿಂಗಾಚಾರ ಸದಾಚಾರ ಶಿವಾಚಾರ ಘನಾಚಾರ ಕೃತ್ಯಾಚಾರಗಳೆಂಬ ಪಂಚಾಚಾರವನ್ನ ಅವರು ಅಳವಡಿಸಿಕೊಳ್ಳಬೇಕು. ಅವರೆಲ್ಲ ಅಳವಡಿಸಿಕೊಂಡು ಅಂದ್ರೆ ಇದೆಲ್ಲ ಈ ಪಂಚಾಚಾರಗಳನ್ನೇ ತನ್ನ ಪ್ರಾಣವಾಗಿರುವ ಆತನೇ ಭಕ್ತನೆನಿಸುತ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗಾಗಿ ಪಂಚಾಚಾರಗಳ ಬಗ್ಗೆ ನಾವು ಯಾಕೆ 9 ಗಂಟೆಗೆ ಹಿರಿಯರಿಂದ ರುದ್ರಪ್ಪ ಶರಣರಿಂದ ಪಂಚಾಚಾರಗಳನ್ನ ಮೇಲಿನ ಮೇಲೆ ಆಲಿಸೋಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಪಂಚಾಚಾರ ಇದೊಂದು ಜೀವಾಳ, ಇದಿಲ್ಲದೆ ನಮ್ಮ ಶಿವಯೋಗ ಮುಂದುವರಿಯೋಲ್ಲ. ಹೀಗಾಗಿ ಪಂಚಾಚಾರದ ಬಗ್ಗೆ ನಾವು ಮೆಲುಕು ಹಾಕ್ತಾ ಇದ್ದೀವಿ. ಲಿಂಗಾಚಾರ, ಶ್ರೀ ಗುರುವು ನಮಗೆ ಕರುಣಿಸಿದ ಲಿಂಗ ಜಂಗಮವನ್ನು ಬಿಟ್ಟು ಅನ್ಯ ದೈವಗಳನ್ನ ತ್ರಿಕರ್ಣಗಳಾದ ತನು ಮನಧನದಲ್ಲಿ ಅರ್ಚಿಸದಿರುವುದೇ ಲಿಂಗಾಚಾರ. ನನ್ನ ದೈವ, ನನ್ನ ಪರಮಾತ್ಮ ಯಾರಂದ್ರೆ ನನ್ನ ಇಷ್ಟಲಿಂಗ. ಲಿಂಗ ಜಂಗಮವನ್ನು ಬಿಟ್ಟು ನನಗೆ ಬೇರೆ ಯಾವ ಅನ್ಯ ದೈವಗಳು ಗೊತ್ತೇ ಇಲ್ಲ. ಅದೇ ಲಿಂಗಾಚಾರ, ಸಿಂಪಲ್. ಅದನ್ನ ಯಾರು ಕೊಟ್ಟಿದ್ದಾರೆ ನನಗೆ? ಗುರು. ಇಷ್ಟೇ ಇದೆ ನೋಡಿ. ಲಿಂಗಾಚಾರ ಅಂದ್ರೆ
ಗುರು ಕರುಣಿಸಿದ ಆ ಇಷ್ಟಲಿಂಗದಲ್ಲಿ ನಾನು ಯಾವಾಗ್ಲೂ ತನ್ಮಯನಾಗಿರ್ಬೇಕು. ಅದನ್ನ ಬಿಟ್ಟು ಬೇರೆ ಏನಾದ್ರೂ ನಾನು ಮಾಡಲ್ಲ. ಅನ್ಯ ದೈವಗಳು ನನಗೆ ಗೊತ್ತೇ ಇಲ್ಲ. ಅದು ಹೇಗೆ? ತ್ರಿಕರಣಗಳ ತನುಬನಧನದಲ್ಲಿ ಅರ್ಚಿಸ್ಬೇಕು ಅದನ್ನ, ಆ ಲಿಂಗವನ್ನ, ಇಷ್ಟಲಿಂಗವನ್ನ. ಸದಾಚಾರ ಅಂದಾಗ ಆ ಭಕ್ತನಾದವನು ಭಕ್ತ ಸ್ಥಳದಲ್ಲಿ ನೆಲೆಸಿದಾಗ ಏನ್ ಮಾಡ್ಬೇಕು? ಸತ್ಯಶುದ್ಧ ಕಾಯಕ ಅದನ್ನ ಮಾಡ್ತಿರ್ಬೇಕು. ಮಹೇಶನಾದಡೆ ಸತ್ಯಶುದ್ಧ ಭಿಕ್ಷವ ಬೇಡಿ ಸಮಸ್ತ ಜೀವಿಗಳ ಅಪಾತ್ರವ ಅರಿತು ಹಸಿವು, ನೀರಡಿಕೆ, ಶೀತಕ್ಕೆ ಬೇರೆಯವರಿಗೂ ಸಹಾಯ ಹಸ್ತ ಸಲ್ಲಿಸುವುದೇ ಸದಾಚಾರವಾಗಿದೆ. ರೋಗಿಗಳ ಸೇವೆ ಮಾಡೋದು, ಮನೆಯಲ್ಲಿ ವೃದ್ಧರ ಸೇವೆ ಮಾಡೋದು, ಮನೆಯಲ್ಲಿ ಯಾರಾದರೂ ಹಾಸಿಗೆ ಹಿಡಿದಿದ್ರೆ ಅವರ ಸೇವೆ ಮಾಡೋದು, ಇದು ಸದಾಚಾರದಲ್ಲಿ ಬರ್ತಾ ಇದೆ. ಈಗ ಏನಾಗ್ತಾ ಇದೆ? ವೃದ್ಧಾಶ್ರಮಕ್ಕೆ ಕಳಿಸೋದು, ಮನೆಯಲ್ಲಿ ವೃದ್ಧರಿದ್ರೆ ಅವ್ರಿಗೆ ಸೇವೆ ಮಾಡದೇ ಇರೋದು, ಪದೇ 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 ಅವ್ರನ್ನ ನಿಂದಿಸೋದು, ಅವ್ರಿಗೆ ನೋವಾಗ ಮಾತಾಡೋದು, ಅವರು ಸಾಯಬೇಕನ್ನೋ ಹಾಗೆ ಕಠೋರ ನುಡಿಗಳನ್ನ ನುಡಿಯೋದು. ಅವ್ರಿಗೇನಾಗಿರುತ್ತೆ ಗೊತ್ತಾ? ಅನೇಕ ಸಮಸ್ಯೆಗಳು ಇರ್ತಾ ಇವೆ. ಆರೋಗ್ಯ ಸಮಸ್ಯೆಗಳ ಜೊತೆಗೆ ಕಿವಿ ಕೇಳಿಸ್ತಾ ಇರೋಲ್ಲ, ಮರು ಒಂದಾಗ್ತಾ ಇರುತ್ತೆ. ನೀವು ಮಗುವಾಗಿದ್ದಾಗ ಅವ್ರು ನಿಮ್ಮನ್ನ ಹೇಗೆ ನೋಡಿರ್ಕೊಂಡು ಬಿಡಬಹುದು? ಎಷ್ಟು ಸಾರಿ ನೀವು ಕಕ್ಕ ಮಾಡ್ಕೊಂಡ್ರಿ, ಎಷ್ಟು ಸಾರಿ ನೀವು ಮೂತ್ರ ವಿಸರ್ಜನೆ ಮಾಡಿಕೊಂಡಿರ್ಬಹುದು ಅವರ ತೊಡೆಯ ಮೇಲೆ. ಎಂದಾದ್ರೂ ತಾಯಿ ಆಗ್ಲಿ ತಂದೆಯವರಾಗ್ಲಿ ಯಾವಾಗ್ಲಾದ್ರೂ ಈ ಮಗು ಬೇಡ ಅಂತ ಬಿಟ್ರ? ಅದೇ ಸ್ಥಿತಿಯಲ್ಲಿ ಈಗ ಅಪ್ಪ ಅಮ್ಮ ಆಗಿರ್ತಾರೆ. ಹೀಗಾಗಿ ಸದಾಚಾರ ಅಂದ ತಕ್ಷಣ ನಾವು ಏನ್ ಮಾಡ್ಬೇಕು ಗೊತ್ತಾ? ಮನೆಯಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಆಗ್ಲಿ ಯಾರನ್ನು ಹಾಗೆ ಹೇಸಿಕೊಳ್ಳದೆ, ಅಥವಾ ಇವ್ರು ಬೇಡ ನಮಗೆ ಭಾರವಾಗಿದ್ದಾರೆ ಅಂತ ಅವರನ್ನ ವೃದ್ಧಾಶ್ರಮಕ್ಕೆ ಕಳಿಸೋಕೆ ಈ ಧರ್ಮದಲ್ಲಿ ಅವಕಾಶ ಇಲ್ಲ. ಅದೊಂದು ಸದಾಚಾರವಾಗ್ಬೇಕಾಗ್ತಾ ಇದೆ. ಅವರನ್ನು ನಾವು ಸಲಹಲೇಬೇಕು. ಅಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್. ಈ ಧರ್ಮ ಅದನ್ನು ಒಪ್ಪಲ್ಲ. ಈಗ ಹೆಣ್ಣು ಗಂಡು ನೋಡಕ್ ಹೋದಾಗ ಕೇಳ್ತಾ ಇದ್ದಾರೆ, ಅತ್ತೆ ಮಾವ ಇದ್ದಾರಾ? ಅವ್ರಿಗೆ ಏನೇನೋ ಹೆಸರಿಟ್ಟಿದ್ದಾರೆ, ವೇಸ್ಟು, ಬಕೆಟು, ಈ ತರ ಏನೇನೋ ಹೆಸರಿಟ್ಟಿದ್ದಾರೆ. ಅತ್ತೆ ಮಾವ ವೃದ್ಧರಾಗಿದ್ರೆ ಆ ಮನೆಗೆ ತಮ್ಮ ಹೆಣ್ಮಗಳನ್ನ ಕೊಡಬಾರ್ದು ಅನ್ನೋ ಇಲ್ಲಿ ಸ್ಥಿತಿಗೆ ಇವ್ರು ಬಂದಿರುವಾಗ ಇವರ ಒಂದು ಪಂಚಾಚಾರಗಳ ಜ್ಞಾನ ಎಷ್ಟಿರ್ಬೇಕು ಅನ್ನೋದನ್ನ, ಅದು ಅಧೋಗತಿಯ ಒಂದು ವಿಕೃತ ಒಂದು ಕ್ರಿಯೆಯಾಗಿ ನನಗೆ ಕಾಣಿಸ್ತಾ ಇದೆ. ಲಿಂಗಾಚಾರ, ಸದಾಚಾರ ಅನ್ನೋದು ಲಿಂಗವಂತ ಧರ್ಮದ ಒಂದು ಅನುಪಮ ತತ್ವವಾಗಿದೆ ಬಂಧುಗಳೇ. ಹಾಗೇನೆ ಶಿವಾಚಾರ ಅಂದಾಗ ಗುರು ಮಾರ್ಗ ಏನ್ ಮಾಡಿದ? ಗುರು ನಮಗೆ ಬರೀ ಇದನ್ನಷ್ಟೇ ಕೊಡ್ಲಿಲ್ಲ, ಇಷ್ಟಲಿಂಗ. ಆತ ವಿಭೂತಿ ಕೊಟ್ಟ, ರುದ್ರಾಕ್ಷಿ ಕೊಟ್ಟ, ಇಷ್ಟಲಿಂಗ ಇವೆಲ್ಲ ಆತ ಕೊಟ್ಟಿದ್ದು. ಇವರೆಲ್ಲ ಧರಿಸಿದವರನ್ನೆಲ್ಲ ಪರಶಿವ ಲಿಂಗವೆಂದ ಪರಿಗಣಿಸಿ ಧನ ಪ್ರಾಣ ಅಭಿಮಾನಗಳನ್ನ ಸಮರ್ಪಿಸುವುದು ಶಿವಾಚಾರವಾಗಿದೆ. ಅಂದ್ರೆ ನನ್ನ ಬಾಂಧವರು, ನನ್ನ ಈ ಲಿಂಗವಂತ ಬಾಂಧವರು, ಈಗ ನಾವು ಇಷ್ಟೊಂದು ಜನ ಇಲ್ಲಿ ಕೂತ್ಕೊಂಡಿದೀವಿ, ನಾವೆಲ್ಲ ಏನ್ ಮಾಡ್ಕೊಂಡಿದೀವಿ? ನಾವೆಲ್ಲ ಯಾರು? ನಾವೆಲ್ಲ ಶಿವಲಾಂಛನಗಳನ್ನ ಧರಿಸಿದ್ದೀವಿ. ನಮಗೆ ಈಗ ಸಂಬಂಧ ಏನ್ ಗೊತ್ತಾ? ನಾವೆಲ್ಲರೂ ಭಕ್ತ ಸಂಬಂಧಿಗಳು, ಭಕ್ತಿ ಸಂಬಂಧಗಳು. ನಾವೆಲ್ಲ ಬೇರೆ ಬೇರೆಯವರಲ್ಲ. ನಾವು ಲಿಂಗವಂತರ ಅನ್ಸ್ಕೊಂಡವರು, ನಮ್ಮ ಲಾಂಛನಗಳಿವೆ, ವಿಭೂತಿ, ರುದ್ರಾಕ್ಷಿ, ಇಷ್ಟಲಿಂಗ. ನಾವು ಒಮ್ಮೆ ಇವನ್ನೆಲ್ಲ ಹಾಕೊಂಡ ನಂತರ ನಾವು ಬೇರೆ ಬೇರೆ ಏನೇನೋ ಅಡ್ಡೆಸರು ಇಟ್ಕೊಂಡಿದೀವಿ, ಆದರೆ ನಮ್ಮ ಕುಟುಂಬ ಒಂದೇ. ಅದೇ ಶಿವಾಚಾರ ಅಂದ್ರೆ ಏನ್ ಗೊತ್ತಾ? ನಾವು ಬೇರೆ ಬೇರೆ ಊರಲ್ಲಿದ್ದೀವಿ, ಆದರೆ ನಮ್ಮ ತತ್ವಗಳು, ನಮ್ಮ ಆದರ್ಶಗಳು, ನಮ್ಮ ಬಿಲೀಫ್ ಸಿಸ್ಟಮ್, ನಾನು ನಂಬಿರುವ ಏನೇನೆಲ್ಲ ಆಚರಣೆಗಳಿವೆ ಅಲ್ಲ, ಅವು ಎಲ್ಲ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಲಿಂಗವಂತ ಬಂಧುಗಳು. ನಮ್ಮ ರಕ್ತ ಬೇರೆ ಬೇರೆ ಆಗಿರಬಹುದು, ಆದ್ರೆ ನಮ್ಮ ಭಕ್ತಿ ಒಂದೇ ಆಗಿದೆ. ಹೀಗಾಗಿ ಅದು ಶಿವಾಚಾರ. ನಾವೆಲ್ಲ ಶಿವಾಚಾರಿಗಳು, ಬೇರೆ ಇಲ್ಲ. ನಾವು ಬೇರೆ ಅಲ್ಲ. ನಾವು ಇಲ್ವೇ ಇಲ್ಲ. ಎಲ್ರು ಲಿಂಗವಂತರು. ಅದೇ ಶಿವಾಚಾರ. ನೀವು ವಿಭೂತಿ ಧರಿಸ್ತೀರಾ, ನಾನು ವಿಭೂತಿ ಧರಿಸ್ತೀನಿ. ನಿಮ್ಮ ಕೊರಳಲ್ಲಿ ರುದ್ರಾಕ್ಷಿ ಇದೆ, ನನ್ನ ಕೊರಳಲ್ಲೂ ರುದ್ರಾಕ್ಷಿ ಇದೆ. ನಿಮ್ಮ ಎದೆ ಮೇಲೂ ಇಷ್ಟಲಿಂಗ ಇದೆ, ನನ್ನ ಎದೆ ಮೇಲೂ ಇಷ್ಟಲಿಂಗವಿದೆ. ನಿಮ್ಮ ಎದೆ ಮೇಲಿರುವ ಇಷ್ಟಲಿಂಗ ಬೇರೆ, ನನ್ನ ಎದೆ ಮೇಲೆ ಇರುವ ಇಷ್ಟಲಿಂಗ ಅಂತ ಬೇರೆ ಅಂತ ಇಲ್ಲ. ಪರಮನ ನೆಲೆ ಅದು ಎಲ್ಲರಲ್ಲೂ ಇದೆ, ಎಲ್ಲರ ಆತ್ಮದಲ್ಲಿಯೂ ಇದೆ. ಅದೇ ಶಿವಾಚಾರ. ಅದು ಬೇರೆ, ನಿಮ್ಮದು ಬೇರೆ, ನಂದು ಬೇರೆ ಅಂದ್ರೆ ಅದು ತಪ್ಪುತ್ತೆ, ಅದು ಶಿವಾಚಾರ ಆಗೋಲ್ಲ. ನಾವೆಲ್ಲರೂ ಶಿವನ ಆರಾಧಕರು. ಹಾಗೇನೆ ಘನಾಚಾರ, ಅಷ್ಟಾವರಣಗಳಾದ ಈ ಗುರು, ಲಿಂಗ, ಜಂಗಮ, ವಿಭೂತಿ, ಮಂತ್ರ, ರುದ್ರಾಕ್ಷಿ, ಪಾದೋದಕ, ಪ್ರಸಾದಗಳ ಮೇಲೆ ಏನೇನು ಮಾತಾಡ್ತಾರೆ. ಬೇರೆಯವರು ಕುಂದಿನಿಂದೆಗಳು ಮಾಡ್ತಾರೆ. ಅಂದ್ರೆ ಏನು? ಎಷ್ಟೊಂದ್ ಸಾರಿ ಅಂದ್ರೆ ಈ ವಿಭೂತಿ ಧರಿಸ್ಕೊಳ್ಳೋಕೆ ನಮಗೆ ಏನೋ ಒಂದು ಸಂಕೋಚ. ಅದನ್ನೆಲ್ಲ ಎಲ್ಲಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಎಲ್ಲಿ ಹಾಕೊಳ್ಳೋದು? ಅದು ನಾನು ಲಿಂಗವಂತ ಅಂತ ಕಣ್ಕೊಂಡ್ ಬಿಡ್ತಾರೆ, ನನಗೇನಾದ್ರೂ ಅವರು ಟೀಕೆ ಮಾಡಬಹುದು ಅಥವಾ ಅಪಹಾಸ್ಯ ಮಾಡಬಹುದು ಅಂತ ಒಂದು ಭ್ರಮೆಯಲ್ಲೂ ಕೂಡ ಒಮ್ಮೆ ನಾವು ಇರ್ತೀವಿ. ಅದಿಲ್ಲ, ಅದು ವಿಭೂತಿ ನಾವು ಧರಿಸಲೇಬೇಕು. ನನ್ನ ಮಂತ್ರ ನಮಃ ಶಿವಾಯ, ಓಂ ಬಸವ, ಮತ್ತೆ ರುದ್ರಾಕ್ಷಿ ನನ್ನ ಎದೆಯ ಮೇಲೆ. ಹಾಗೇನೆ ಪಾದೋದಕ, ಪ್ರಸಾದ. ಏನಿದು ಈ ತರ ಎಲ್ಲ ನೀವೇನೋ ಪಾದೋದಕ ಅಂತೀರಿ, ಪ್ರಸಾದ ಅಂತೀರಿ, ಏನದು? ಹಾಗೆಲ್ಲ ಈ ತರ ಇಲ್ಲ. ಅದಕ್ಕೆ ಕುಂದಿನಿಂದೆಗಳನ್ನು ಮಾಡಿದಾಗ ನಾವ್ ಏನ್ ಮಾಡ್ಬೇಕು?
ಆ ಸ್ಥಾನವನ್ನ ಬಿಟ್ಟು ಹೊರಡುವುದೇ ಗಣಾಚಾರ, ಅಥವಾ ಅವರನ್ನು ಸರಿಯಾಗಿ ತರಾಟೆಗೂ ತಗೊಳ್ಬಹುದು. ಇದನ್ನು ಗಣಾಚಾರ ಹೇಳ್ತಾರೆ. ನೀವು ಮಡಿವಾಳ ಮಾಚಿದೇವರ ಒಂದು ಕಥೆಯನ್ನು ನೋಡಬಹುದು. ಅನೇಕ ಗಣಾಚಾರಿಗಳು ನಮ್ಮಲ್ಲಿ ಆಗೋಗಿದ್ದಾರೆ. ಹೀಗಾಗಿ ಗಣಾಚಾರ ಅಂದಾಗ ಏನ್ ಗೊತ್ತಾ, ನನ್ನ ಅಷ್ಟಾವರಣಗಳಿಗೆ ಎಳ್ಳಷ್ಟು ವ್ಯತ್ಯಯ ಆಗಬಾರದು, ಯಾರು ಅದರ ಬಗ್ಗೆ ಅಪಹಾಸ್ಯ ಮಾಡಬಾರದು. ನಿಸ್ಸಂಕೋಚವಾಗಿ ನಾವು ವಿಭೂತಿಯನ್ನ ಧರಿಸಿಕೊಳ್ಬೇಕು. ನಿಧಾನವಾಗಿ ಯಾರಿಗೂ ಕೇಳಿಸಿದಾಗ ಅಥವಾ ಅತ್ಯಂತ ಮಂದ್ರ ಧ್ವನಿಯಲ್ಲಿ ನಾವು ಮಂತ್ರವನ್ನ ನುಡಿಕೊಳ್ಬಹುದು. ನಮ್ಗೆ ಶಾಂತಿ ಸಿಗುತ್ತೆ, ನಾನು ಅಂದ್ಕೊಳ್ತೀನಿ. ಹಾಗೇನೆ ರುದ್ರಾಕ್ಷಿ ಸರವನ್ನೇ ಸಹ ನಾನು ಧರಿಸ್ತೀನಿ. ಅದು ತೋಳಕ್ಕೆ ಕಟ್ಕೋಬಹುದು, ನಾನು ಬ್ರೇಸ್ಲೆಟ್ ಮುಖಾಂತರ ರಿಸ್ಟಿಕ್ ಹಾಕೋಬಹುದು, ಅಂದ್ರೆ ಮನಕಟ್ಟಿಗೆ ಹಾಕೋಬಹುದು. ಹಾಗೇನೆ ಪಾದೋದಕವನ್ನು ನಾನು ಲಿಂಗದ ಮೇಲೆ ಆಗ್ಲಿ ಅಥವಾ ಮಜ್ಜನೋದಕ ಅವನ್ನೆಲ್ಲ ನನ್ಗೆ ಗೊತ್ತಿದೆ, ಆ ಪಾದೋದಕವನ್ನು ನಾನು ಸ್ವೀಕರಿಸ್ತೀನಿ. ಹಾಗೇನೆ ನಮ್ಮ ಮನೆಯಲ್ಲಿರುವ ವೃದ್ಧರಿಗೆ ಲಿಂಗ ಪೂಜೆಯನ್ನ ಮಾಡಿಕೊಳ್ಳಲು ಅಸಾಧ್ಯವಾಗಿರುವ ಮಕ್ಕಳಿಗೆ, ವೃದ್ಧರಿಗೆ ಅದನ್ನ ನಾನು ಕೊಡ್ತೀನಿ. ಹಾಗೇನೆ ನಾನು ಯಾವಾಗಲೂ ಅನ್ನ ಅನ್ನೋಲ್ಲ, ಆಹಾರ ಅನ್ನೋಲ್ಲ, ನಾನು ಏನೇ ಸ್ವೀಕರಿಸ್ತೀನಲ್ಲ ನೀರಿನಿಂದ ಆದಿಯಾಗಿ ಪರಿಪಕ್ವಾನ್ನಗಳಿಗೆಲ್ಲ ನನ್ನ ಹೆಸರೇನಿದೆ ಅಂದ್ರೆ ಪ್ರಸಾದ. ಪ್ರಸಾದ ಪ್ರಸಾದ ಪ್ರಸಾದ. ಅದನ್ನು ನಾನು ಬೇರೆ ಹೆಸರಿನಿಂದ ಕರೆಯೋಲ್ಲ, ಏಕೆಂದ್ರೆ ಅದು ನನಗೆ ನನ್ನ ಲಿಂಗಯ್ಯನ ಮೂಲಕ ಬರ್ತಾ ಇದೆ. ಪ್ರಸಾದ ಈ ಶಬ್ದವನ್ನು ಬಿಟ್ಟು ನನ್ನ ಹತ್ತಿರ ಬೇರೆ ಯಾವುದೇ ಶಬ್ದಗಳು ಇಲ್ಲ. ಆಹಾರ ಅನ್ನೋದು, ಅನ್ನ ಅನ್ನೋದು, ಊಟ ಅನ್ನೋದು ಈ ತರ ಇಲ್ಲ, ಭೋಜನ ಅನ್ನೋದು ಇಲ್ಲ. ಪ್ರಸಾದ ಪ್ರಸಾದ ಪ್ರಸಾದ. ನನಗೆ ಲಿಂಗಯ್ಯನಿಂದ ಅದು ದೊರಕಿರೋದ್ರಿಂದ ಅದು ಪ್ರಸಾದವಾಗಿದೆ ಅಂತ ನಾನು ಯಾವಾಗ್ಲೂ ತಿಳ್ಕೊಂಡಿರ್ತೀನಿ. ಹೀಗಾಗಿ ನಾನು ಊಟ ಮಾಡೋಕ್ಕಿಂತ ಮುಂಚೆ ತುತ್ತಿಗೊಮ್ಮೆ ಅದು ವಚನವನ್ನ ಯಾವಾಗ್ಲೂ ನಾವು ಅಂತೀವಿ. ಮೌನದಲ್ಲುಂಬುದು ಆಚಾರವಲ್ಲ. ಅದು ಯಾಕಂದ್ರೆ ನನಗೆ ಈ ನೀವು ಕರುಣಿಸಿದ ತಟ್ಟೆಯಲ್ಲಿರುವ ಆ ಎಲ್ಲ ಪರಿಕರಗಳನ್ನ ನಾನು ಅದನ್ನ ಲಿಂಗಯ್ಯನ ನನಗೆ ಕರುಣಿಸಿದ್ದಾನೆ, ಹೀಗಾಗಿ ಆ ಪ್ರಸಾದ ನನಗೆ ಅದಾಗ್ತಾ ಇದೆ, ಶಿವ ಪ್ರಸಾದ ಆಗಿದೆ ಅಂತ ಹೇಳಿ ನಾನು ಅದನ್ನ ಸ್ವೀಕರಣೆ ಮಾಡ್ಬೇಕು. ಯಾವಾಗ್ಲೂ ನೀವು ಬಾಯಲ್ಲಿ ನೀರು ಕುಡಿಯುವಾಗ ಸದಾ ಅದು ಶಿವನಿಂದಲೇ ಅಥವಾ ಪರಮನಿಂದಲೇ ನನಗೆ ಸಿಕ್ಕಿದೆ ಅನ್ನೋ ಭಾವನೆಯಲ್ಲಿಯೇ ಇರಬೇಕು. ಹೀಗಾಗಿ ಅವುಗಳಲ್ಲಿ ಅಷ್ಟೊಂದು ಅಪಾರವಾದ ನಂಬಿಕೆ ಇಟ್ಟಾಗ ಯಾರಾದರೂ ಅದರ ಪರಿಹಾಸ್ಯ ಮಾಡಿದಾಗ ನಾವು ಅದನ್ನು ಸಹಿಸಬಾರ್ದು ಅನ್ನೋದೇ ಗಣಾಚಾರ. ಹಾಗೇನೆ ಈ ಧರ್ಮದ ಬಗ್ಗೆ, ನಮ್ಮ ಶರಣೆಯರ ಬಗ್ಗೆ ಏನಾದ್ರೂ ಅವ್ರು ಮಾತಾಡಿದರೆ ಅದಕ್ಕೆ ನಾವು ಉತ್ತರ ಕೊಡ್ಲೇಬೇಕಾಗ್ತಾ ಇದೆ. ಮುಂದೆ ಭೃತ್ಯಾಚಾರ. ಭೃತ್ಯಾಚಾರ ಇದ್ರೆ ಏನು? ಜಾತಿ, ಆಶ್ರಮ, ಕುಲ, ಗೋತ್ರ, ನಾಮ, ರೂಪ, ಕ್ರಿಯೆ. ಜಾತಿ ಇಲ್ಲ ಇಲ್ಲಿ. ಯಾವ ಜಾತಿ? ಲಿಂಗವಂತ ಜಾತಿ. ನಮ್ದೇನು ಇದು? ಕುಲ, ಜಾತಿ ಏನೇ ಅನ್ನಿ ಅದಕ್ಕೆ ನೀವು. ನನ್ನದೇನಂದ್ರೆ ಲಿಂಗವಂತ ಧರ್ಮ. ಆಶ್ರಮ ಇಲ್ಲ ಇಲ್ಲಿ. ಅಂದ್ರೆ ಏನು? ಅವರು ಏನು ಅದು ಶೂದ್ರ, ವೈಶ್ಯ ಏನೇನೋ ಮಾಡಿದ್ರು ಅವರು. ಆ ಆಶ್ರಮಗಳಿಲ್ಲ, ಆ ಚತುರಾಶ್ರಮಗಳನ್ನ ಇಲ್ಲಿ ಮಾಡೋಲ್ಲ. ಕುಲಾನೂ ಇಲ್ಲ, ಗೋತ್ರ ಅಂತೂ ಮೊದ್ಲೇ ಇಲ್ಲ. ಅವ್ರು ನಗುತ್ತಾರೆ ಈ ಹಿಂದೂ ಧರ್ಮದವರು. ನಮ್ಗೆ ಏನ್ ಮಾಡ್ತಾರೆ, ನಿಮ್ ಗೋತ್ರ ಯಾವ್ದು ಕೇಳ್ತಾರೆ. ನಮ್ ಗೋತ್ರನೇ ಇಲ್ವೇ? ನನಗಂತೂ ಗೊತ್ತಿಲ್ಲ, ಗೋತ್ರ ನಮ್ಮಲ್ಲಿ ಯಾರ್ದು ಇಲ್ಲ. ಕೆಲವೊಂದು ದೇವಾಲಯಗಳಲ್ಲಿ ಗೋತ್ರ ಹೇಳಿದ್ರೆ ಅವ್ರು ಒಳಗೆ ಬಿಡೋಲ್ಲ. ನಾನು ಹೋಗಿದ್ದೆ ಪುರಿ ಜಗನ್ನಾಥಕ್ಕೆ ಹೋದಾಗ ಅಲ್ಲಿ ಹೊರಗೆ ಕೇಳಿದ್ರು, ನಿಮ್ ಗೋತ್ರ ಯಾವ್ದು? ನಮ್ ಗೋತ್ರ ಇಲ್ಲ ಅಂತ. ಹಾಗಾದ್ರೆ ನೀವು ಹೇಗೆ ಹಿಂದೂ ಅಂತಾರೆ ಅವರು. ಆದ್ರೆ ನಮ್ ಗೋತ್ರ ಇಲ್ಲ. ಈ ಹಿಂದೂ ಧರ್ಮದಿಂದ ನಾವು ಹೇಗೆ ಬೇರೆ ಆಗ್ತೀವಿ ಅಂದ್ರೆ ಈ ತರದ ಕೆಲವೊಂದು ಆಚರಣೆಗಳಿವೆ ಅವರಲ್ಲಿ, ನಮ್ಮಲ್ಲಿ ಗೋತ್ರ ಇಲ್ಲ. ಹಾಗೇನೆ ನಾಮ, ರೂಪ, ಕ್ರಿಯೆ ಅಂದ್ರೆ ಏನು? ಈಗ ನೋಡಿ, ಇಂಗ್ಲೆಂಡ್ಗೆ ಹೋದ್ರೆ ನೀವು ಅಲ್ಲಿ ಕಪ್ಪು ಭೇದ ವರ್ಣ ನೀತಿ, ಅದು ಕಪ್ಪುದವರು, ಬಿಳಿ ಈ ತರ ರೂಪು, ಇವನ್ನೆಲ್ಲ ನಮ್ಮಲ್ಲಿ ಪರಿಗಣಿಸೋದಿಲ್ಲ. ಕ್ರಿಯೆನೂ ಅಷ್ಟೇ, ಅವ್ರು ಯಾವ ಕೆಲಸದಲ್ಲಿದ್ದಾರೋ, ಯಾವ ವೃತ್ತಿಯಲ್ಲಿದ್ದಾರೋ ಈ ತರ ಏನು ನಮ್ಮಲ್ಲಿ ಇರೋಲ್ಲ. ನನ್ನ ಪ್ರಕಾರ ಅವನ ಎದೆ ಮೇಲೆ ಲಿಂಗ ಇದೆ, ನನ್ನ ಎದೆ ಮೇಲೆ ಲಿಂಗ ಇದೆ, ಅಷ್ಟೇ ಇಲ್ಲಿ ನಾವಿಬ್ರು ಲಿಂಗವಂತರು ಅಷ್ಟೇ. ಹೀಗಾಗಿ ಯಾವುದೇ ಈ ತರದ ಒಂದು ಭೇದ ಭಾವಗಳನ್ನ ಪರಿಗಣಿಸದೆ ಗುರೂಪಾವಸ್ಥೆಯಲ್ಲಿ, ಅಂದ್ರೆ ಗುರು ಹೇಗೆ ಆ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತಿದ್ನೋ ಹಾಗೆ ಗುರೂಪಾವಸ್ಥೆಯಲ್ಲಿ ಧ್ಯಾನ ನಿರತನಾಗಿ, ಲಿಂಗ ಧ್ಯಾನ ನಿರತನಾಗಿ ಗುರುವ ಸಾಕ್ಷಾತ್ಕರಿಸಿಕೊಂಡು ಆ ಗುರುವಿನ ಕೃಪೆಯಿಂದ ಚಿದ್ಗನ ಮಹಾಲಿಂಗವನ್ನು ಪಡೆದು ಭಕ್ತಿ, ಜ್ಞಾನ, ವೈರಾಗ್ಯ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಮೊದಲಾದ ಘಟಸ್ಥಲ ಅಷ್ಟಾವರಣಗಳಿಂದ ಜೀವನ ನಡೆಸಿ ನಮ್ಮೊಂದಿಗಿರುವ ಭಕ್ತ ಸಮೂಹದಲ್ಲಿ ಪಂಚಸೂತಕಗಳಾದ ಜಾತಿ, ಜನನ, ಪ್ರೇತ ಅಂದ್ರೆ ಮರಣ, ರಜ, ಉಚ್ಚಿಷ್ಟ ಇವೆಂಜಲುಗಳನ್ನ ಕಲ್ಪಿಸದೆ ಮರಳಿ ಗುರುವಿನ ಪ್ರಸ್ಥಾನಕ್ಕೆ ಹೋಗಿ ತನು ಮನ ಧರ್ಮಗಳನ್ನ ಅರ್ಪಿಸಿ ಅವರ ಆಶೀರ್ವಾದಗಳನ್ನ ಸ್ವೀಕರಿಸಿ ತೃಪ್ತರಾಗಿ ಕರಕಮಲಗಳನ್ನ ತುಂಬಿಕೊಂಡು ಯಾವುದಕ್ಕೂ ವಾದಿಸದೇ ಇರುವುದೇ ಭೃತ್ಯಾಚಾರವೆನಿಸುತ್ತದೆ. ಭೃತ್ಯಾಚಾರ ಅಂದ್ರೆ ಅರ್ಥ ಮಾಡಿಕೊಳ್ಳಬೇಕು. ಗುರು ಸ್ಥಾನದಲ್ಲಿ ನಿಂತು ನಮಗೆ ಯಾರಾದ್ರೂ ಏನಾದ್ರೂ ಹೇಳುವಾಗ ವಾದಿಸಬಾರದು. ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಕೊಳ್ಬೇಕು. ನನಗೆ ತಿಳಿಯುತ್ತಾ ಇಲ್ಲ, ದಯವಿಟ್ಟು ಹೇಳಿ, ನನ್ನನ್ನು ಕೃತಾರ್ಥನಾಗಿ ಮಾಡಿ.
ಆದ್ರೆ ನನ್ನದೇ ಸರಿ, ಆ ಪುಸ್ತಕದಲ್ಲಿ ಹೀಗಿದೆ, ಈ ಗ್ರಂಥದಲ್ಲಿ ಹೀಗಿದೆ, ಆ ತರದ ವಾದಿಸೋದಿಲ್ಲ. ಯಾಕೆ? ನಾನು ಭೃತ್ಯ, ಇಲ್ಲಿ ಅವರು ಗುರು ಭೃತ್ಯ. ಭೃತ್ಯಾಚಾರ ಅಂದಾಗ ಅತ್ಯಂತ ಹಂಬಲದಿಂದ ಕಿಂಕರತ್ವದಿಂದ ನಾನು ಭೃತ್ಯನಾಗಬೇಕು. ಭೃತ್ಯಾಚಾರ ಅಂದ್ರೆ ಭೃತ್ಯನಾಗೋದು. ಆ ಗುರುವಿನ ಪ್ರಸ್ಥಾನ, ಗುರು ಹೇಗಿದಾನೋ ಹಾಗೆ ಆಗ್ಬೇಕು ನಾವು. ಅವಂಗೆಲ್ಲ ತನುಮನ ಧನಗಳನ್ನ ಅರ್ಪಿಸಿ ಅವರ ಆಶೀರ್ವಾದಗಳನ್ನ ಸ್ವೀಕರಿಸಿ ತೃಪ್ತರಾಗಬೇಕು, ಕರಕಮಲಗಳನ್ನ ತುಂಬಿಕೊಳ್ಬೇಕು. ಯಾವುದಕ್ಕೂ ಇದಿರು ವಾದಿಸದೆ ಅನ್ನೋದಿದೆಯಲ್ಲ, ಅದು ಭೃತ್ಯಾಚಾರ ಅನಿಸ್ತಾ ಇದೆ. ಹೀಗಾಗಿ ಸಿಂಪಲ್ ಆಗಿ ಲಿಂಗಾಚಾರ ಅಂದ್ರೆ ನನ್ನ ಇಷ್ಟಲಿಂಗವೇ ನನ್ನ ದೈವ, ಸದಾಚಾರ ಅಂದ್ರೆ ಎಲ್ಲರಿಗೂ ಸಹಾಯ ಮಾಡೋದು, ಎಲ್ಲರಿಗೂ ಮನೆಯಲ್ಲಿರುವ ಬಂಧುಗಳಿಗೂ ಎಲ್ಲರ ಸೇವೆಯಲ್ಲಿ ತೊಡಗೋದು. ಶಿವಾಚಾರ ಅಂದ್ರೆ ನನ್ನ ಈ ಲಾಂಛನಗಳೇನಿದೆಯಲ್ಲ ಇವೆಲ್ಲ ಆ ಲಿಂಗ ಸ್ವರೂಪಿಯಾಗಿವೆ, ಅವನ್ ಬಿಟ್ಟು ನಾನಿರೋಕ್ಕಾಗೋಲ್ಲ. ಗದಾಚಾರ ಅಂದ್ರೆ ಈ ಅಷ್ಟಾವರಣಗಳ ಒಂದು ರಕ್ಷಣೆ ಮತ್ತು ಅವುಗಳನ್ನ ಯಾರಾದ್ರೂ ನಿಂದೆ ಮಾಡಿದರೆ ಅಲ್ಲಿಂದ ಜಾಗ ಆದ್ರೂ ಖಾಲಿ ಮಾಡಬೇಕು ಅಥವಾ ಅವರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಭೃತ್ಯಾಚಾರ ಅಂದ್ರೆ ಏನಂದ್ರೆ ಆ ಗುರು ನನ್ನನ್ನಿಷ್ಟೆಲ್ಲ ಈ ಸ್ಥಿತಿಗೆ ತಂದಿಟ್ಟಿದ್ದಾನೆ, ಈ ಎಲ್ಲ ಪಂಚಸೂತಕಗಳನ್ನ ಎಲ್ಲ ಬಿಡಬೇಕು, ಅಷ್ಟಾವರಣಗಳಿಂದ ನನ್ನ ಜೀವನವನ್ನ ಅದನ್ನ ನಡೆಸಿ ಯಶಸ್ವಿಯಾಗಬೇಕು. ಮತ್ತೆ ಯಾರೊಡನ್ನು ಸಿಂಪ್ಲಿ ಡೋಂಟ್ ಇಂಡಲ್ಜ್ ಇನ್ ಆರ್ಗ್ಯುಮೆಂಟ್ಸ್, ಅದರಿಂದ ಏನೂ ಸಾರ್ಥಕ ಆಗೋಲ್ಲ. ಏನೋ ಒಂದು ವಾದದಲ್ಲಿ ನೀವು ಅನೇಕ ಪುರಾಣ ಕಥೆಗಳನ್ನ ನೋಡಿರಿ, ಶಂಕರಾಚಾರ್ಯರು ವಾದದಲ್ಲಿ ಅವ್ರನ್ನ ಗೆದ್ರು ಇವ್ರನ್ನ ಗೆದ್ರು ಅಂತ. ಈ ತರದ ಇಲ್ಲಿ ವಾದದಲ್ಲಿ ಜಯಶಾಲಿ ಆಗೋ ಧರ್ಮ ಅಲ್ಲ ಇದು. ಇಲ್ಲ, ಇಲ್ಲಿ ವಾದಕ್ಕೆ ಅವಕಾಶವಿಲ್ಲ, ಜ್ಞಾನಕ್ಕೆ ಅವಕಾಶ ಇದೆ. ಪರಸ್ಪರ ಚರ್ಚೆಯಿಂದ ಜ್ಞಾನವನ್ನ ವೃದ್ಧಿ ಮಾಡಿಕೊಳ್ಳೋಕೆ ಈ ಧರ್ಮ ಬಹಳ ಅನುಕೂಲ ಮಾಡಿಕೊಡ್ತಾ ಇದೆ. ವಾದದಲ್ಲಿ ಜಯಶಾಲಿಯಾದರೂ ಅವರಿಗೆ ಆ ರಾಜನು ಹೇರಳವಾದ ಸನ್ಮಾನವನ್ನ ಮಾಡಿದು ಅಂತ ಈ ಕಥೆಗಳಲ್ಲಿ, ಶರಣರ ಕಥೆಗಳಲ್ಲಿ ಬರಲ್ಲ. ಯಾಕೆಂದ್ರೆ ಯಾವಾಗಲೂ ಭೃತ್ಯಾಚಾರಿಯಾಗಿ ನಡೆದವರು. ಬಸವಣ್ಣನವರು ಅಲ್ಲಮ ಪ್ರಭುದೇವರ ಜೊತೆ ಹೇಗೆ ನಡೆದುಕೊಂಡರು, ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುದೇವರ ಜೊತೆಗೆ ಹೇಗೆ ನಡೆದುಕೊಂಡರು, ಅಕ್ಕ ಮಹಾದೇವಿ ತಾಯಿಯವರು ಅನುಭವ ಮಂಟಪದಲ್ಲಿ ಹೇಗೆ ನಡೆದುಕೊಂಡರು, ಈ ಕಥೆಗಳನ್ನು ಓದಿದಾಗ ಅವರು ಎಷ್ಟೊಂದು ಭೃತ್ಯಾಚಾರಿಯಾಗಿದ್ದರು. ಏನಾದ್ರೂ ಬಸವಣ್ಣನವರು ಅಲ್ಲಮ ಪ್ರಭುದೇವರ ಜೊತೆ ವಾದವಾಗಿದ್ದು ನಿಮಗೆ ವಾದ ಮಾಡಿದ್ರೇನು? ಅಷ್ಟೊಂದು ಪೀಡಿಸಿದ ನಂತರವು, ಅಷ್ಟೊಂದು ಜರಿದ ನಂತರವು, ಅಷ್ಟೊಂದು ಅಪಮಾನ ಮಾಡಿದ ನಂತರವು ನಮ್ಮ ತಂದೆ ಗುರುದೇವ ತಂದರು ಅವ್ರಿಗೆ ಏನು ಅನ್ಲಿಲ್ಲ. ಎಷ್ಟೊಂದು ಅನ್ಲಿಲ್ಲ ಅಂದ್ರೆ ಕೊನೆಗೆ ಅಲ್ಲಮ ಪ್ರಭುದೇವರೇ ನನ್ನ ಬಸವನಿಗೆ ಅವರ ಪಾದಕ್ಕೆ ನಮೋ 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 ಅಂದೆ ಅಂತ ಹೇಳುವಾಗ ಭೃತ್ಯಾಚಾರ ಯಾವಾಗಲೂ ನಮ್ಮನ್ನು ಗೆಲ್ಲಿಸುತ್ತದೆ. ಯು ಶುಡ್ ಬಿ ಹಂಬಲ್. ನಾನು ಯಾವಾಗಲೂ ಕಿಂಕರತ್ವದಲ್ಲಿ ಇದ್ದಾಗ ಇಲ್ಲಿ ಜಯಶಾಲಿ ಆಗ್ತೀನಿ ಈ ಜಗತ್ತಿನಲ್ಲಿ. ಇದು ನೆನ್ಪಿಟ್ಕೊಳ್ಳೋ ಮಾತು. ಆ ದಿವಸ ನಾನು ವಾದದಲ್ಲಿ ಗೆದ್ದೆ ಅನ್ಬಹುದು, ಜಗಳದಲ್ಲಿ ಗೆದ್ದೆ, ನಾನು ಬಿಡ್ಲಿಲ್ಲ ಅವ್ರನ್ನು ಸರಿಯಾಗಿ ಆ ತರದ ಇಲ್ಲಿ ಜಯಶಾಲಿ ಆಗೋದಿರೋದಿಲ್ಲ. ಇಲ್ಲಿ ಈ ಶಿವಜ್ಞಾನದ ಕ್ರಿಯೆಗಳು ನಡೆದಾಗ, ಶಿವಯೋಗ ನಡೆದಾಗ, ಶಿವಜ್ಞಾನವನ್ನು ಯಾರೇ ಕೊಡ್ತಿರುವಾಗ ಅವರು ತಪ್ತಾರೆ. ಯಾಕಂದ್ರೆ ಅವರು ಸಾಮಾನ್ಯ ಮನುಷ್ಯರು. ಎಲ್ಲೋ ಭಕ್ತ ಸ್ಥಳದಲ್ಲಿ ಆಚಾರಲಿಂಗ ಹೇಳೋ ಬದಲಿ ಗುರುಲಿಂಗ ಅಂತ ಹೇಳ್ಬಹುದು. ಆಗುತ್ತೆ ಒಮ್ಮೆ, ಆಗ್ಬಹುದು. ಅದಕ್ಕೆ ಅದನ್ನ ನಾನು ಅವರನ್ನ ಈ ದಿವಸ ವಾದದಲ್ಲಿ ಸೋಲಿಸ್ಬಿಟ್ಟೆ ಅನ್ನೋಕ್ಕಾಗೋಲ್ಲ. ಯಾಕೆಂದ್ರೆ ಇಲ್ಲಿ ಏನಂದ್ರೆ ಕಿಂಕರತ್ವಕ್ಕೆ, ಭೃತ್ಯಾಚಾರಕ್ಕೆ ಬಹಳ ಮಹತ್ವವಿದೆ. ನಮ್ಮ ಲಿಂಗವಂತರ ಒಂದು ಎಲ್ಲ ಸಮೂಹದಲ್ಲಿ ನಾವು ಇದ್ದಾಗ ಈ ಭೃತ್ಯಾಚಾರಕ್ಕೆ ಬಹಳ ಮಹತ್ವವಿದೆ. ಹೀಗಾಗಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಸನಾಚಾರ, ಭೃತ್ಯಾಚಾರಕ್ಕೆ ನಾವು ಈ ಪಂಚಾಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೇನೆ ಮಹೇಶ್ವರ ಸ್ಥಳಕ್ಕೆ ಬಂದಾಗ ಷಡೂರ್ಮಿಗಳು ಮುಪ್ಪು, ಮರಣ, ಶೋಕ, ಮೋಹ, ಹಸಿವು, ನೀರಡಿಕೆ, ಹಾಗೇನೆ ಅರಿಷಡ್ವರ್ಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹಾಗೇನೆ ಷಡ್ಭಾವ ವಿಕಾರಗಳು. ಅವು ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ. ಇವೇನ್ ನೋಡ್ಕೊಳ್ಳೋಣ ನಾವು ಮುಂದೆ. ಈ ಮುಂತಾದ ದುರ್ಮಾರ್ಗ ಅನಾಚಾರವನ್ನ ತನ್ನ ಶಿವಜ್ಞಾನದಿಂದ ನಷ್ಟ ಮಾಡಿ ಸಮಸ್ತ ಮದಗಳಲ್ಲಿ ಯೋಗ್ಯಾಯೋಗವ ತಿಳಿದು ಪುತ್ರ ಮಿತ್ರ ಕಳತ್ರಾದಿಗಳೆಲ್ಲ ಪಂಚಾಚಾರಗಳ ಮುಂದುಗೊಂಡು ಸಮಸ್ತ ಭೋಗಗಳನ್ನ ನಿರ್ವಚಂಕತ್ವದಿಂದ ಸಮರ್ಪಿಸಿ ಕ್ರಿಯಾಚಾರ, ಜ್ಞಾನಾಚಾರ, ಭಾವಾಚಾರವೇ ಪ್ರಾಣವಾಗಿರಿಸಿಕೊಂಡ ಆತನೇ ಮಹೇಶ್ವರನೆನಿಸುತ್ತಾನೆ. ಹೀಗಾಗಿ ಇಲ್ಲಿ ಕೆಲವೊಂದು ವಿಕಾರಗಳು, ಇದು ಷಡೂರ್ಮಿಗಳು, ಅರಿಷಡ್ವರ್ಗಗಳು ನಿಮ್ಗೆ ಗೊತ್ತಿದೆ. ಮುಪ್ಪು, ಮರಣ, ಶೋಕ, ಮೋಹ, ಹಸಿವು, ಇವೆಲ್ಲ ನಾವು ಈಗಾಗಲೇ ಮಾತಾಡಿದ್ವಿ. ಈ ಷಡ್ಭಾವ ವಿಕಾರಗಳ ಬಗ್ಗೆ ಸ್ವಲ್ಪ ಇವತ್ತು ನೋಡೋಣ. ಯಾಕಂದ್ರೆ ಇಲ್ಲಿ ಅದನ್ನು ಬಿಡ್ಬೇಕಾಗ್ತಾ ಇದೆ. ಏನಿವು ಷಡ್ಭಾವ ವಿಕಾರಗಳು ಅಂದ್ರೆ ಅಸ್ಥಿತೆ. ಮೊದಲೇದು ಅಸ್ಥಿತೆ. ಗರ್ಭದಲ್ಲಿ ಮಗುವಿಗಾಗುವ ಅನಿಷ್ಟಗಳು, ಬಾಧೆ, ಅಂದ್ರೆ ಇಂಟ್ರಾಯುಟ್ರೈನ್ ಇನ್ಫೆಕ್ಷನ್ಸ್ ಅಂತ ಬರುತ್ತೆ. ಗರ್ಭದಲ್ಲಿ ಮಗುವಿಗೆ ಅಲ್ಲೂ ರೋಗ ಆಗಬಹುದು ತಾಯಿಯ ಮೂಲಕ. ತಾಯಿಗೆ ಟೈಫಾಯ್ಡ್ ಆದ್ರೆ ಆ ಟೈಫಾಯ್ಡ್ ಜಂತುಗಳು ಗರ್ಭದಲ್ಲಿರುವ ಮಗುವಿಗೆ ಕೂಡ ಬಾಧೆ ಮಾಡಬಹುದು.
ಅದಕ್ಕೆ ಅಸ್ಥಿತಿ ಅಂತ ನಮ್ಮ ಶರಣರು ಆವಾಗಲೇ ಹೇಳಿದ್ದಾರೆ. ಗರ್ಭದಲ್ಲಿ ಆಗುವ ಮಗುವಿಗೆ ಆಗುವ ಒಂದು ರೋಗಗಳಿಗೆ ಅವರು ಅಸ್ಥಿತಿ ಅಂತ ಕರೆದ್ರು. ಹೀಗಾಗಿ ಒಮ್ಮೊಮ್ಮೆ ಏನಾಗುತ್ತೆ, 7 ತಿಂಗಳಲ್ಲೋ 6 ತಿಂಗಳಲ್ಲೋ ಅದು ಗರ್ಭಪಾತ ಆಗಬಹುದು, ಮಗು ಉಳಿದೇ ಇರಬಹುದು. ಅದಕ್ಕೆ ಅದೊಂದು ವಿಕಾರ. ಹೀಗಾಗಿ ಅಸ್ಥಿತೆ. ಹಾಗೇನೆ ಜಾಯತೆ, ಮಗು ಹುಟ್ಟಿದಾಗ ಪಡುವ ಯಾತನೆ. ಈಗೇನ್ ಮಾಡ್ತೀವಿ ನಾವು, ಸಿಸೇರಿಯನ್ ಮಾಡ್ತೀವಿ ಅಥವಾ ಗರ್ಭ ಇದು ಪ್ರಸೂತಿ ಆದ ನಂತರ ಇಮಿಡಿಯೇಟ್ಲಿ ಅಲ್ಲೊಬ್ರು ಚಿಕ್ಕ ಮಕ್ಕಳ ತಜ್ಞರು, ಬಾಲರೋಗ ತಜ್ಞರು ಬಂದಿರ್ತಾರೆ. ಅವರು ತಕ್ಷಣ ಆ ಮಗುವಿಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಅದು 1 ನಿಮಿಷಕ್ಕಿಂತ ಜಾಸ್ತಿ ಉಸಿರು ತಗೊಳಕ್ಕೆ ಲೇಟ್ ಆದ್ರೆ ಅಲ್ಲಿ ಜಾಯತೆ, ಮಗು ಹುಟ್ಟಿದ ಪಡುವ ಯಾತನೆ. ಈ ಲೋಕಕ್ಕೆ ಬಂತಲ್ಲ, ಈಗ ಹೊಸ ಲೋಕಕ್ಕೆ ಬಂತದು, ಅಲ್ಲೂ ಕೂಡ ಅದಕ್ಕೆ ಯಾತನೆ ಅನ್ನೋದಿರುತ್ತೆ. ಅದಕ್ಕೆ ಜಾಯತೆ ಅಂತ ಕರೆದ್ರು ನಮ್ಮ ಶರಣರು. ಪರಿಣಮತೆ ಅಂದ್ರೆ ಶಿಶುವಿಗೆ ತನಗಾಗುವ ಬಾಧೆಯನ್ನ ತಿಳಿಸಲು ಅಸಾಧ್ಯವಾದ ಸ್ಥಿತಿ. ಅದೊಂದು ಪಶುವಿನ ಸ್ಥಿತಿಯಲ್ಲಿ ಇರ್ತಾ ಇದೆ. ಈಗ ನಾವೇ ಮುಟ್ಟಿ ನೋಡ್ತೀವಿ, ಮಗುವಿನ ದೇಹದ ಒಂದು ಉಷ್ಣತೆ ಎಷ್ಟೊಂದು ಹೆಚ್ಚಾಗಿರುತ್ತೆ. ಆ ಮಗುವಿನ ನನಗೆ ಜ್ವರ ಬಂದಿದೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಯಾಕೆ ಹೇಳಿ? ಅದಕ್ಕೆ ಮಾತಾಡೋಕ್ ಬರಲ್ಲ. ಹೀಗಾಗಿ ಅದೊಂದು ಪೀಡಿಯಾಟ್ರಿಕ್ಸ್ ಅಂತ ಹೇಳಿ ಮಕ್ಕಳ ರೋಗ ತಜ್ಞರು ಅಂತ, ಪೀಡಿಯಾಟ್ರಿಷಿಯನ್ ಅಂತ ಒಂದು ಹೊಸ ಶಾಸ್ತ್ರವನ್ನೇ ಬಂತು. ಅವರು ಪಶು ಇದ್ದಾಗ ಮಗುಗೆ ಮಾತಾಡಕ್ ಬರಲ್ಲ. ಅದನ್ನ ಪರಿಣಮತೆ ಅಂತ ಕರೆದ್ರು ನಮ್ಮ ಶರಣರು. ವಿವರ್ಧತೆ ಅಂದ್ರೆ ತಾರುಣ್ಯದಲ್ಲಿ ಲೌಕಿಕತೆ ಮತ್ತು ಪಾರಮಾರ್ಥಿಕತೆಯ ಆಯ್ಕೆಗಳ ತಾಕಲಾಟ. ಏನ್ ಸುಂದರವಾಗಿ ಬರಿತಾ ಇದ್ದಾರೆ ನೋಡಿ. ಹಾಗೆ ಇವನ್ನೆಲ್ಲ ಇವರು ಬರೆದ್ರು ಅನ್ನೋದೇ ಆಶ್ಚರ್ಯ ಆಗುತ್ತೆ ನನಗೆ. ತಾರುಣ್ಯದಲ್ಲಿ ನೋಡಿ, ಈಗ ಯುವಕ ಯುವತಿಯರು ಈ ಧರ್ಮದತ್ತೆ ಯಾಕೆ ಬರ್ತಾ ಇಲ್ಲ, ಇಷ್ಟಲಿಂಗವನ್ನ ಯಾಕೆ ಧರಿಸ್ತಾ ಇಲ್ಲ ಅಂದ್ರೆ ಅವೆಲ್ಲ ವಯಸ್ಸಾದವರಿಗೆ ಮಾತ್ರ ರೀ, ನಮಗೇನಲ್ಲ. ಯಾಕೆ ಹೇಳಿ? ಅವರಿಗೆ ಈ ತಾಕಲಾಟ ಇದೆ, ಲೌಕಿಕತೆ ಮತ್ತು ಪಾರಮಾರ್ಥಿಕತೆಯ ತಾಕಲಾಟ ಇದೆ ಅವರಲ್ಲಿ. ಇವ್ರೇನ್ ಹೇಳ್ತಿದ್ದಾರೆ ಡಾಕ್ಟರು? ಇದೆಲ್ಲ 70 ವರ್ಷ ಆದ ನಂತರ ಮಾಡೋ ಕಥೆನ ಈಗ ಹೇಳ್ತಿದ್ದಾರೆ ಅನ್ನೋದು. ಹೀಗಾಗಿ ಅನೇಕ ಚಟಗಳಿಗೆ ಬಲಿಯಾಗಿ ಬಾರ್ಗಳಿಗೆ ಹೋಗಿ ಅಲ್ಲಿ ಹೋಗಿ ಹೊಸದೊಂದೇನೋ ಸಂಶೋಧನೆ ಮಾಡಿದ ಹಾಗೆ ಹೊಸ ಚಟಗಳನ್ನ ಕಲಿತ್ಕೊಂಡು ಆರೋಗ್ಯವನ್ನ ಹಾಳು ಮಾಡಿಕೊಂಡು HIV ಪಾಸಿಟಿವ್ ಆಗೋದು, ಲಿವರ್ ಹಾಳು ಮಾಡ್ಕೊಳ್ಳೋದು, ಇದೆಲ್ಲ ವಿವರ್ಧತೆ. ತಾರುಣ್ಯದಲ್ಲಿ ಲೌಕಿಕತೆ ಮತ್ತು ಪಾರಮಾರ್ಥಿಕತೆಯ ಆಯ್ಕೆಗಳ ತಾಕಲಾಟ. ಮದುವೆಗೆ ಮುಂಚೆಯೇ ಗರ್ಭಧಾರಣೆಯಾಗೋದು, ಇವೆಲ್ಲವನ್ನ ನಾವು ನೋಡಿದಾಗ ವಿವರ್ಧತೆ, ವಿಕಾರ. ಇವೆಲ್ಲ ಭಾವವಿಕಾರ ಅಂತ ಹೇಳಿದ್ದಾರೆ ಶರಣರು. ಇವಕ್ಕೆಲ್ಲ ವಚನಗಳಿವೆ. ಈ ಅಸ್ಥಿತೆ, ಜಾಯತೆ, ಪರಿಣಾಮ ಇವೆಲ್ಲಕ್ಕೆ ಅನೇಕ ವಚನಗಳಿವೆ, ನೀವು ಅಭ್ಯಸನ ಮಾಡಿ. ಹಾಗೇನೆ ಅಪಕ್ಷೀಯತೆ ಅಂದ್ರೆ ಕ್ರಿಯಾಶಕ್ತಿ ಕುಂಠಿತವಾಗಿ ಮನುಷ್ಯ ಪರಾವಲಂಬಿ ಆಗೋದು. ಈಗ ನೋಡಿ, ಮದ್ಯಪಾನ ಮಾಡ್ತಾನೆ 40 ವರ್ಷ 30 ವರ್ಷ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದಾನೆ. ಎಲ್ಲಿ ಕ್ರಿಯಾಶಕ್ತಿ ರೀ? ಅವನನ್ನ ಎಬ್ಸೋಕೆ, ಅವನ್ ಮಲಗಿಸೋಕೆ, ಅವನ ಕರ್ಕೊಂಡು ಹೋಗೋಕೆ ಅದೆಲ್ಲ ಮನುಷ್ಯ ಪರಾವಲಂಬಿ ಆಗೋದು. ಕ್ರಿಯಾಶಕ್ತಿನೇ ಇಲ್ಲ. ಯಾಕೆ? ಇಷ್ಟಲಿಂಗ ಪೂಜೆಯೇ ಗೊತ್ತಿಲ್ಲ. ಯಾಕೆ ಹಾಗಾಯ್ತು? ತಾರುಣ್ಯದಲ್ಲಿ ಲೌಕಿಕತೆ ಮತ್ತು ಪಾರಮಾರ್ಥಿಕತೆಯ ಆಯ್ಕೆಗಳ ತಾಕಲಾಟ ಆಗಿತ್ತು. ಹಾಗೇನೆ ವಿನಶ್ಯತೆ ಅಂದಾಗ ಮರಣಶಯ್ಯೆಯಲ್ಲಿ ಪಡುವ ಸಂಕಟ, ನೋವುಗಳು. ದೇವ್ರು ನನ್ ಒಯ್ತಾ ಇಲ್ಲ ರೀ, ದೇವರಿಗೆ ಬೇಡ್ಕೊಳ್ತಾ ಇದ್ದೀನಿ, ನನ್ಗೆ ಯಾವಾಗ ಒಯ್ತಾನೆ ಹೇಳಿ. ನಮ್ಮ ರೋಗಿಗಳು ನನ್ ಮುಂದೆ ಹೇಳ್ತಿರ್ತಾರೆ, ನಿಮ್ಮ ಹತ್ರ ಯಾವ್ದಾದ್ರು ನನ್ನನ್ನು ಒಯ್ಯೋ ಇಂಜೆಕ್ಷನ್ ಇದ್ರೆ ಕೊಟ್ಬಿಡಿ, ನಾನು ಪಟ್ಟಂತ ಹೋಗ್ಬಿಡ್ಲಿ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ನಮ್ಮ ಮನೆಯವ್ರಿಗೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ. ವಿನಶ್ಯತೆ. ಹೀಗಾಗಿ ಬಂಧುಗಳೇ, ಈ ಧರ್ಮ ವೈಜ್ಞಾನಿಕ ಧರ್ಮ ಅಂತ ನಾನು ಯಾಕೆ ಹೇಳ್ತೀನಂದ್ರೆ, ಇಷ್ಟಲಿಂಗ ಪೂಜೆಯಲ್ಲಿ ಇವೆಲ್ಲವನ್ನ ಕಂಡುಕೊಂಡ್ರೆ ಅವರು ಏನೇನು ಭಾವವಿಕಾರ ಆಗಬಹುದು ಮನುಷ್ಯನಲ್ಲಿ, ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಅವರು ಮಾಡಿದ ಒಂದು ಯಾದಿಯನ್ನ ನೋಡಿ ನೀವು. ಗರ್ಭದಲ್ಲಿ ಮಗುಗೆ ಹೇಳ್ತಾರೆ, ಹುಟ್ಟಿದ ಮಗುಗೆ ಹೇಳ್ತಾರೆ. ಆ ಮಗು ಒಂದು ಬಾಯಿ ಬರೋ ತನಕ, ಮಾತನಾಡೋ ಸ್ಥಿತಿಗೆ ಬರೋ ತನಕ ಅದರ ಒಂದು ಬಾಧೆಗಳನ್ನ ಹೇಳ್ತಾರೆ. ಒಬ್ಬ ಯುವಕ ಯುವತಿಯರ ತಾಕಲಾಟಗಳನ್ನ ಹೇಳ್ತಾರೆ. ಮುಂದೆ ಅವನು ತನ್ನ ಕ್ರಿಯಾಶಕ್ತಿ ಕುಂಠಿ ಅಂದ್ರೆ ಯಾವುದೇ ಕಾಯಕ ಮಾಡದೆ, ಏನು ಮಾಡದೆ ಹಾಸಿಗೆಯಲ್ಲಿ ಬಿದ್ಕೊಂಡಿರೋದು, ಸುಮ್ಮನೆ ಕುಡಿದು ಬಿದ್ಕೊಂಡಿರೋದು, ಅಪ್ಪ ಮಾಡಿದ ಆಸ್ತಿ ಇದೆ ಅಂತ ಹಾಗೆ ಬಿದ್ಕೊಂಡಿರೋದು ಅಂತವ್ರು ಇದ್ದಾರೆ. ಕೊನೆಗೆ ವಿನಶ್ಯತೆ. ನಾವು ಹೇಗೆ ನಡ್ಕೊಂಡ್ವಿ ಇಡೀ ನನ್ನ ಜೀವನದಲ್ಲಿ, ಮರಣ ಬರೋಕ್ಕಿಂತ ಮುಂಚೆ ಅದರ ಮೇಲಿಂದ ಈ ಸಂಕಟ ನೋವುಗಳು ನಿರ್ಧಾರವಾಗಿದೆ ಅನ್ನೋದನ್ನ ತಾವು ಗಮನಗಾಣಬೇಕು. ಹಾಗಾಗಿ ಎಚ್ಚರವಿರಲಿ. ಅದಕ್ಕೆ ಇವೆಲ್ಲವನ್ನು ತಗೊಂಡ್ ಬಂದಿದ್ದಾರೆ. ಪಂಚಾಚಾರಗಳನ್ನ ಯಾಕೆ ತಗೊಂಡ್ ಬಂದ್ರೆ ಅಂದ್ರೆ, ವಿನಶ್ಯತೆ, ಮರಣಶರಣೆಯಲ್ಲಿ ನಿಮಗೆ ಸಂಕಟ ನೋವು ಆಗಬಾರ್ದಂತೇನೆ ಇಷ್ಟಲಿಂಗ ಪೂಜೆ. ಪಂಚಾಚಾರಗಳನ್ನ ಯಾಕೆ ನಮಗೆ ಅವರು ಕಲಿಸಿದ್ರು, ಅಷ್ಟಾವರಣಗಳ ಒಂದು ರಕ್ಷಣೆಯನ್ನ ನಮಗೆ ಯಾಕೆ ಕೊಟ್ರು ಅಂದ್ರೆ, ಈ ವಿನಶ್ಯತೆಯಿಂದ ನಾವು ಪಾರಾಗ್ಬೇಕಲ್ವೇ, ಅದಕ್ಕೆ ಅವ್ರು ಕೊಟ್ರು. ಈ ವಿಕಾರಗಳನ್ನ ನಾವು ನೀಗಬೇಕು. ಅವು ಎಲ್ಲಂದ್ರೆ ಈ ಮಹೇಶ್ವರ ಸ್ಥಳದಲ್ಲಿ ಇಲ್ಲಿರುವ ಒಂದು ಗುರುಲಿಂಗ ಪೂಜೆಯಿಂದ ಆಗ್ಬೇಕು. ಅದಕ್ಕೆ ನಮ್ಗೆ ಹೆಲ್ಪ್ ಆಗೋದು ಪಂಚಾಚಾರ ಮತ್ತು ಅಷ್ಟಾವರಣಗಳು. ಹಾಗೇನೆ ಪ್ರಸಾದಿ ಎಂದಾಗ ಅವ್ರು ಬಿಡೋಲ್ಲ ನಿಮ್ಗೆ.
ಅವ್ರು ಯಾವಾಗ್ಲೂ ಕೆಲವೊಂದು ನಿರಸನ ಮಾಡೋ ಹೇಳ್ತಾನೆ ಹೋಗ್ತಾರೆ. ಸಪ್ತ ವ್ಯಸನಗಳನ್ನ ಬಿಡ್ಬೇಕು ನೀವು. ತನುವ್ಯಸನ, ಮನವ್ಯಸನ, ನನ್ನಷ್ಟು ಸುಂದರ ಯಾರೂ ಇಲ್ಲ, ತನುವ್ಯಸನ, ಮನವ್ಯಸನ, ಏನೇನೋ ಮನದಲ್ಲಿ ಅದು ಇದು ವ್ಯಸನ, ಧನವ್ಯಸನ, ಅಪಾರ ಸಂಪತ್ತನ್ನು ಮಾಡೋದು, ರಾಜ್ಯ ವ್ಯಸನ, ಹೊಲ ತಗೊಳ್ಳೋದು, ಸಿರಿ ಸಂಪತ್ತನ್ನ ಮಾಡೋದೇ ಮಾಡೋದು, ಉತ್ಸಾಹ ವ್ಯಸನ, ಅಯ್ಯೋ ಅಡ್ಡಾಡೋದು, ಸೇವಕ ವ್ಯಸನ, ಹೀಗೆ ಅನೇಕ ವ್ಯಸನಗಳನ್ನ, ಸ್ತ್ರೀ ವ್ಯಸನ ಅಂತ ಸಪ್ತ ವ್ಯಸನಗಳನ್ನ ಮಾಡಿದ್ರು. ಅಷ್ಟಮದಗಳನ್ನ ಮಾಡಿದ್ರು, ಬಹಿರಂಗ ಮತ್ತು ಅಂತರಂಗ. ಹಿಂದೆ ನಾವು ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದೀವಿ. ಇವುಗಳನ್ನೆಲ್ಲ ಏನ್ ಮಾಡ್ಬೇಕು? ಇಷ್ಟಲಿಂಗ ಪೂಜೆ ಇದಕ್ಕೆ ಮಾಡೋಕೆ ಒಂದು ಬರುತ್ತೆ. ಶಿವಜ್ಞಾನದಿಂದ ನಷ್ಟ ಮಾಡಬೇಕು. ಲಿಂಗಾಂಗ ಸಂಬಂಧಿಯಾಗಿ ಭಕ್ತ ಮಹೇಶ್ವರ ಸನ್ಮಾರ್ಗಾಚಾರಗಳೇ ತನಗೆ ಅಂಗವಾಗಿ, ರೂಪ ರುಚಿ ತೃಪ್ತಿಗಳೇ ಲಿಂಗ ಜಂಗಮ, ಜಂಗಮ ಲಿಂಗದ ಮುಖಗಳನ್ನ ಗುರುಮಾರ್ಗದಿಂದ ಅರಿತು ಆ ಮಿಶ್ರಂಗಳ ತಾನೇ ಸಮರ್ಪಿಸಿ ನಿರ್ವಂಚಕ ನಿಷ್ಕಳಂಕನಾಗಿ ಸತ್ಯ ನಿತ್ಯ ಸದ್ಧರ್ಮ ಸರ್ವಾಚಾರವೇ ಪ್ರಾಣವಾಗಿರುವವನೇ ಪ್ರಸಾದಿ ಅನಿಸುತ್ತಾನೆ. ರೂಪ ರುಚಿ ತೃಪ್ತಿ ಇವೆಲ್ಲ ಅವ್ರು ಕಂಡುಕೊಂಡರ ಸತ್ಯಗಳು. ಆ ಸನ್ಮಾರ್ಗಾಚಾರ ಅಂದ್ರೆ ಈ ಇದನ್ನ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಇಲ್ದಿದ್ರೆ ಈ ಶಟಸ್ಥಳಗಳು ಯಾಕೆ ಬೇಕಾಗಿತ್ತು? ಯಾಕಂದ್ರೆ ಇಲ್ಲಿ ಒಂದೊಂದು ಸ್ಥಳದಲ್ಲಿ ನಾನು ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾ ಇವೆ. ನಾವು ದಿನನಿತ್ಯದ ಒಂದು ವಚನ ನಿರ್ವಚನದಲ್ಲಿ ಅಲ್ಲಿಯೂ ಸ್ಥಳಗಳನ್ನೇ ಮಾತಾಡ್ತಿರ್ತೀವಿ. ಭಕ್ತನ ಮಹೇಶ ಸ್ಥಳದ ಭಕ್ತ ಸ್ಥಳ, ಈ ತರ. ಪ್ರಾಣಲಿಂಗಿ ಅಂದಾಗ ದಶವಾಯುಗಳ ದುರ್ವರ್ತನೆಯ ಗುಣಗಳನ್ನೆಲ್ಲ, ಅದೆಲ್ಲ ಗೊತ್ತು ನಿಮ್ಗೆ. ಪಾನವಾಯು ಅವೆಲ್ಲ ನಾವು ದಶವಾಯುಗಳ ಬಗ್ಗೆ ಹೇಳಿದ್ವಿ. ಆ ದುರ್ವರ್ತನೆಯ ಗುಣಗಳನ್ನೆಲ್ಲ ತನ್ನ ಶಿವಜ್ಞಾನದಿಂದ ಬಿಡುಗಡೆ ಮಾಡಿ ಶುಚಿತ್ವದಿಂದ ಸಚ್ಚಿದಾನಂದ ಗುರುಪಾವಂತನಾಗಿ ಭಕ್ತ ಮಹೇಶ್ವರ ಪ್ರಸಾದಿಯ ಸ್ಥಳಗಳ ಆಚರಣೆಯಾಗಿ 21,600 ಜಪ ಅಂದ್ರೆ ಏನ್ ಗೊತ್ತಾ? ಉಸಿರಾಟ. ನಾವು ದಿನನಿತ್ಯ 24 ಗಂಟೆಯಲ್ಲಿ 21,600 ಉಸಿರಾಟ ತಗೋತೀವಲ್ಲ, ಆ ಉಸಿರಾಟದಲ್ಲಿ ಪ್ರತಿ ಸಾರಿ ಓಂ ಹಂ ಓಂ ಹಂ. ಓಂ ಅಂದ್ರೆ ಉಸಿರು ಹೇಳ್ಕೊಳ್ಳುವಾಗ, ಹಂ ಅಂದ್ರೆ ನನ್ನ ಅಹಂಕಾರವನ್ನ ಬಿಡೋದು. ಓಂ ಹಂ, ಅದನ್ನೇ ಸೋಹಂ ಅಂತ ಕರೆದ್ರು. ಸೋಹಂ. ಈ ತರ ನಾನು ಯಾವಾಗಲೂ ಆ ಪಂಚಾಕ್ಷರಿ ಮಂತ್ರ ಜಪ ಮಾಡ್ತಾ ಇರೋದಿದೆಯಲ್ಲ, ಅದು ಪ್ರಾಣಲಿಂಗಿ. ಯಾಕೆಂದ್ರೆ ಉಸಿರಿನಲ್ಲಿ ಕೂಡ ನಾನು ಆ ಲಿಂಗವನ್ನೇ ಸ್ಮರಣೆ ಮಾಡ್ತಾ ಇದ್ದೇನೆ, ಪರಮನನ್ನೇ ನಾನು ಮಾಡ್ಕೊಂಡಿದ್ದೀನಿ. ಹಾಗೇನೆ ಶರಣ ಅಂದಾಗ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ವಿಷಯಗಳ ದುರ್ವರ್ತನೆಯ ಗುಣಗಳನ್ನ ತನ್ನ ಶಿವಜ್ಞಾನದಿಂದ ಇಲ್ಲಿ ನಷ್ಟ ಮಾಡಬೇಕು. ಹೋಗ್ಬಾರ್ದಲ್ಲಿ ಹೋಗೋದು, ಮುಟ್ಟಬಾರದನ್ನು ಮುಟ್ಟೋದು, ಈ ತರ ಕರ್ಮೇಂದ್ರಿಯಗಳು ನನ್ನ ನಿಯಂತ್ರಣದಲ್ಲಿರ್ಬೇಕು. ಜ್ಞಾನೇಂದ್ರಿಯಗಳು ಕೂಡ ನನ್ನ ನಿಯಂತ್ರಣದಲ್ಲಿರ್ಬೇಕು. ಅವನು ಹೇಗೆ ನಷ್ಟ ಮಾಡ್ಕೊಳ್ಬೇಕು? ಶಿವಜ್ಞಾನ. ಅದಕ್ಕೆ ಇಷ್ಟಲಿಂಗ ಪೂಜೆ. ಚಿನ್ನಾದ ಚಿದ್ಬಿಂದು ಚಿತ್ಕಳ ಸದ್ಗುರುಮೂರ್ತಿಯ ಕರುಣ ಕಟಾಕ್ಷೆಯಿಂದ 21 ಯುಗದಲ್ಲಿ ಪಾವನ ಸತ್ಯ ಸದ್ಗುಣಾನಂದ ಲೀಲೆಯ ಬೆಸಗೊಂಡು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಸ್ಥಳವ ಮುಂದುಗೊಂಡು ಪಂಚವಿಧ ಪದಾರ್ಥಗಳ ಶರಣಗನ ಲಿಂಗ ಜಂಗಮ ಲಿಂಗಕ್ಕೆ ನಿವೇದಿಸಿ ನಿರ್ಮಾಯ ಸ್ವರೂಪನಾಗಿರುವ ತಾನೇ ಶರಣನೆನಿಸುತ್ತಾನೆ ಅಂತ ಶರಣನ ಬಗ್ಗೆ ಹೇಳ್ತಾ ಇದ್ದಾರೆ. ಶರಣ ಸ್ಥಳದಲ್ಲಿ. ಐಕ್ಯ ಸ್ಥಳದಲ್ಲಿ ಬಂದಾಗ ಕುಚಿತ್ತ, ಕುಬುದ್ಧಿ, ಅಹಂಕಾರ, ಕುಮನ, ಅಜ್ಞಾನ, ದುರ್ಭಾವ ಮೊದಲಾದ ದುಷ್ಕರಣಗಳ ದುರ್ಮಾರ್ಗ ದುರಾಚಾರ ನಡೆನುಡಿಗಳನ್ನ ತ್ಯಜಿಸಿ ಅಂಗಕ್ಕೆ ಆಚಾರ, ಮನಕ್ಕೆ ಮಂತ್ರ, ಭಾವಕ್ಕೆ ಅನುಭಾವ, ಪ್ರಾಣಕ್ಕೆ ಸಂಬಂಧವನ್ನ ಅರಿತು ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಸ್ಥಳಗಳಲ್ಲಿ ಮೋಹವುಳ್ಳಾತನಾಗಿ ಅವರ ಆಚಾರ ನಡೆನುಡಿಗಳೇ ತನ್ನವಾಗಿ ಸದ್ಭಕ್ತಿ ಜ್ಞಾನ ವೈರಾಗ್ಯದಲ್ಲಿ ನಿಜ ನಿಷ್ಠೆನೆಂಬುದೀಗ ಐಕ್ಯವೆಂಬ ಶಬ್ದಕ್ಕೆ ಅರ್ಥವಾಗಿದೆ. ಇಷ್ಟು ಮುಗಿಸಿ ನೀವು ಮೇಲಿನ ಸ್ಥಳಕ್ಕೆ ಹೋಗೋದಾದ್ರೆ ಅವುಗಳಿಗೆ ಹೆಚ್ಚು ಇದು ಕೊಡಬೇಡಿ. ಆದ್ರೆ ಇಲ್ಲಿ ತನಕ ಬಂದು ಅವನು 3 ಸುಮ್ಮನೆ ನೋಡೋದು ಹೇಗೆ ಹೇಳಿದ್ದಾರೆ ಶರಣರು ಆ ಸ್ಥಳಗಳ ಬಗ್ಗೆ. ಅಂದ್ರೆ ನಿಷ್ಕಲಂಕ ಸ್ಥಳ, ಸಹಸ್ರಾರ ಚಕ್ರಕ್ಕೆ ಬಂದಾಗ ನಿಷ್ಕಲಂಕ ಲಿಂಗ ದರ್ಶನ ಮಾಡಿದಾಗ ವಾಚ ಮನಸ ಕಾಯ, ವಾಚಕ ಮಾನಸ ಕಾಯಕಗಳಲ್ಲಿ ಮಲ ಮಾಯಾಭೋಗಗಳ ಬಿಡುಗಡೆ ಉಳ್ಳಾತನಾಗಿ ಸರ್ವಸಂಗ ಪರಿತ್ಯಾಗ ಮೂರ್ತಿಯಾಗಿ ಅಂಗ ಮನ ಭಾವಗಳೆಲ್ಲ ಪ್ರಸಾದವಾಗಿ ಗುರುವೇ ತಾನಾಗಿ ನೆಲೆಸಿರುವಾತನೇ ನಿಷ್ಕಳಂಕನೆನಿಸುತ್ತಾನೆ. ನಿಷ್ಕಳಂಕ ಅನ್ನೋ ಶಬ್ದನೇ ಒಂದು ಅಪಾರವಾದ ಮಹತಿಯುಳ್ಳ ಪದವಾಗಿದೆ. ಕಳಂಕವೇ ಇಲ್ಲದವನಿಗೆ ನಿಷ್ಕಳಂಕ ಅಂತ ಕರೀತಾ ಇದ್ದಾರೆ. ಹೀಗಾಗಿ ಅಲ್ಲಿ ಸರ್ವಸಂಗ ಪರಿತ್ಯಾಗ ಮೂರ್ತಿ ಆತ. ನಿಶೂನ್ಯ ಅಂದಾಗ ಬ್ರಹ್ಮನ ಉತ್ಪತ್ತಿ, ವಿಶ್ವಿನ ಸ್ಥಿತಿ, ರುದ್ರನಲಯ, ಈಶ್ವರನ ತಿರೋಭಾವ, ಸದಾಶಿವನ ಅನುಗ್ರಹ ಇವೆಲ್ಲ ಮೊದಲಾದ ಪಂಚಕೃತ್ಯಗಳಿಗೆ ಒಳಗಾದ ಮನು ಮುನಿ ದೇವ ದಾನವ ಮಾನವರಿಗೆ ಮೀರಿ ತೋರುವ, ಇವನ್ನೆಲ್ಲ ಈ ಪಂಚಕೃತ್ಯಗಳಿಗೆ ಮೀರಿ ತೋರುವ ಶಟಸ್ಥಲ ಭಕ್ತ ಯಾರಂದ್ರೆ ಆ ಲಿಂಗವಂತ. ಶಟಸ್ಥಲ ಭಕ್ತ ಗಣಾರಾಧ್ಯರ ಕರ ಮನ ಭಾವದಲ್ಲಿ ಲಿಂಗವೇ ನೆಲೆಸಿರುವ ಚಿದ್ಘನ ವಸ್ತುವೇ ನಿಶೂನ್ಯ ನೆನೆಸುತ್ತಾನೆ. ಅಂದ್ರೆ
ಕಣಕಣದಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿ ಆ ಭಕ್ತನ ಜೀವಕೋಶದಲ್ಲಿ ಲಿಂಗವೇ ಇದೆ. ಇದೊಂದು ಅಪೂರ್ವ ಧರ್ಮ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಲಿಂಗ ಬಿಟ್ಟು ಮತ್ತೇನು ಮಾತಾಡೋಲ್ಲ. ಲಿಂಗವೇ ನೆಲೆಸಿರುವ ಚಿದ್ಘನ ವಸ್ತುವೇ ನಿಶೂನ್ಯನೆನಿಸುತ್ತಾನೆ. ಕೊನೆಯಲ್ಲಿ ನಿರಂಜನ ಅಂದಾಗ ಸಕಲಾಗಮ, ಶಾಸ್ತ್ರ, ಪುರಾಣ, ತರ್ಕ, ವ್ಯಾಕರಣ, ಉಪನಿಷತ್ತು ಇವೆಲ್ಲ ಹೇಳ್ತಾರಲ್ಲ, ಇವುಗಳೆಲ್ಲ ಸ್ತೋತ್ರಕ್ಕೆ ಮೀರಿ ತೋರುವ ಪ್ರಮಥಗಣಾರಾಧ್ಯರ ಅಂದ್ರೆ ನಮ್ಮ ಶರಣೆಯರು. ಪ್ರಮಥಗಣಾರಾಧ್ಯರ ರೂಪು ರುಚಿ ತೃಪ್ತಿಗಳಲ್ಲಿ ಜಂಗಮವೇ ನೆಲೆಸಿರ್ಪಾತನೇ ನಿರಂಜನನಾಗಿದ್ದಾನೆ. ಹೀಗಾಗಿ ನಾನು ಈ ಏನಿದು ಆಗಮಗಳು, ಆ ಶಾಸ್ತ್ರ, ಈ ಪುರಾಣ, ಆ ತರ್ಕ, ಈ ವ್ಯಾಕರಣ, ಉಪನಿಷತ್ತ ಯಾಕೆ ನಾನು ಅದರಲ್ಲಿ ಹೆಚ್ಚು ಏನಂತೀರಿ ನೀವು ಟೈಮ್ ವೇಸ್ಟ್ ಮಾಡೋಲ್ಲ, ಕಾಲಹರಣ ಮಾಡೋಲ್ಲ. ಯಾಕೆಂದ್ರೆ ನನಗೇನಿದೆ ಅಂದ್ರೆ ಪ್ರಮಥಗಣಾರಾಧ್ಯರ ಏನ್ ಹೇಳಿದಾರಲ್ಲ ವಚನಗಳ ಮೂಲಕ ಅಥವಾ ಅವರ ಬರೆದ ಸಾಹಿತ್ಯದ ಮೂಲಕ ನನಗೆ ಅದೇ ಒಂದು ರೂಪ ರುಚಿ ತೃಪ್ತಿಯಾಗಿದೆ. ಅಲ್ಲಿಯೇ ನಾನು ದೇವನ ನೆಲೆಯನ್ನ ಕಾಣ್ತಾ ಇದ್ದೀನಿ. ಹೀಗಾಗಿ ನನಗೆ ನನ್ನ ಶರಣರು ನನ್ನನ್ನ ನಿರಂಜನನಾಗಿ ಮಾಡಿದ್ದಾರೆ. ಅವರ ಸಾಹಿತ್ಯವನ್ನು ಬಿಟ್ಟು ನಾನು ಬೇರೆ ಏನು ಓದಲ್ಲ. ನನಗೆ ವಚನಗಳೇ ನನ್ನ ಒಂದು ಉಸಿರಾಟ. ಅವರು ಹೇಳಿದ ಏನೇನವರೆಲ್ಲ ಹೇಳಿದಾರಲ್ಲ ವಚನ ಸಾಹಿತ್ಯದ ಮೂಲಕ ಅದನ್ನಷ್ಟೇ ನಾನು ಓದ್ಕೊಂಡು ಅದರ ಪ್ರಕಾರ ಜೀವನವನ್ನ ಮಾಡ್ತಾ ಯಶಸ್ವಿಯಾಗಿದ್ದೇನೆ ಹೊರತು ಮತ್ತೆ ನನಗೆ ಯಾಕೋ ಬೇರೆ ಓದ್ಬೇಕು, ತಿಳ್ಕೊಳ್ಬೇಕು ಅನ್ನೋ ಅದರ ಅಗತ್ಯತೆ ನನಗೆ ಕಂಡ್ಬರ್ತಾ ಇಲ್ಲ. ಹೀಗಾಗಿ ನಾನು ನಿರಾಕರಿಸ್ತಾ ಇಲ್ಲ ಅಥವಾ ಖಂಡಿಸ್ತಾ ಇಲ್ಲ. ಆದ್ರೆ ನನಗೆ ಯಾಕೋ ಅವುಗಳ ಅಗತ್ಯತೆ ಇಲ್ಲ. ಯಾಕೆಂದ್ರೆ ನನಗೆ ಪ್ರಮಥಗಣಾರಾಧ್ಯರ ರೂಪ ರುಚಿ ತೃಪ್ತಿಗಳಲ್ಲಿ ನಾನು ನಿರಂಜನನಾಗ್ಬಿಟ್ಟಿದ್ದೀನಿ. ನನಗೆ ಬೇರೆ ಯಾಕೋ ಮತ್ತೇನಾದ್ರೂ ನಾನು ಓದ್ಬೇಕು, ಗಳಿಸ್ಕೊಳ್ಬೇಕು ಅಂತ ಈ ಯಾವುದೇ ಭಾವನೆಯಲ್ಲಿ ಆಸಕ್ತಿ ಮೂಡ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅನ್ನೋದು ಈ ನಿರಂಜನ ಸ್ಥಳಕ್ಕೆ ಬಂದಾಗ ಆಗ್ಬಿಡುತ್ತೆ. ಇಲ್ಲಿ ಹಲವಾರು ಶರಣೆಯರಿಗೆ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ನೀವೇನಾದ್ರೂ ಬೇರೆ ಏನಾದ್ರೂ ಹೇಳಕ್ ಹೋದ್ರೆ ಅವ್ರಿಗೆ ಅದು ಏನ್ ಹೇಳ್ತೀರಿ, ನಮ್ಗೆ ಅದೆಲ್ಲ ಅವ್ರಿಗೆ ನುಡಿಯೋಲ್ಲ. ಬಟ್ ಅವ್ರ ಮುಖದ ಮೇಲೆ ನಿಮ್ಗೆ ಗಮನಿಸ್ಬಹುದು. ನಾನು ಹಲವಾರು ಕಡೆ ಹೋದಲ್ಲಿ ನೋಡ್ತೀನಿ. ಅವ್ರಿಗೆ ಅದು ಗೊತ್ತಾಗ್ಬಿಡುತ್ತೆ ನನಗೆ ಇವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಅಪಾರವಾದ ಉಪನಿಷತ್ತುಗಳ ಹೆಸರು, ಅದು ಶಾಸ್ತ್ರ, ಇವೆಲ್ಲ ಅವ್ರಿಗೂ ಪುರಾಣ, ಇವೆಲ್ಲ ಅವ್ರಿಗೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಯಾಕಂದ್ರೆ ಈ ನಿರಂಜನ ಸ್ಥಿತಿಗೆ ಬಂದಾಗ ಏನಾಗುತ್ತೆ, ರಂಜನೀಯ ಲೌಕಿಕ ಜಗತ್ತಿನ ರಂಜನೀಯ ವಿಷಯಗಳಿಗೆ ಅವ್ರಿಗೆ ಆಸಕ್ತಿ ಮೂಡೋದಿಲ್ಲ. ದೇ ನೆಗ್ಲೆಕ್ಟ್ ಇಟ್. ಅವ್ರಿಗೆ ಆಸಕ್ತಿ ಮೂಡೋಲ್ಲ. ಎಲ್ಲಿವರೆಗೆ ಅಂದ್ರೆ ಈ ಟಿವಿ ನೋಡೋದು ಅಥವಾ ಚಲನಚಿತ್ರ ನೋಡೋದು, ಎಲ್ಲೋ ಒಂದು ನಾಟಕ ನೋಡ್ಬೇಕನ್ನೋದು, ಈ ತರದ ಒಂದು ಭಾವನೆಗಳಿಂದ ಕೂಡ ಅವರು ಅಲಿಪ್ತರಾಗ್ತಾ ಹೋಗ್ತಾರೆ. ಯಾಕೆಂದ್ರೆ ಅದು ನಿರಂಜನ ಏನು ಅವ್ರಿಗೆ ಮತ್ತೆ ರಂಜನೆಯಾಗಿದೆ ಅಂದ್ರೆ ಇಷ್ಟಲಿಂಗ ಪೂಜೆ. ಹಾಗೇನೆ ಈ ತರದ ಒಂದು ವ್ಯಾಖ್ಯಾನಗಳನ್ನ ಕೇಳೋದು, ಅಕ್ಕನ ಯೋಗಾಂಗ ತ್ರಿವಿಧಿಯನ್ನು ಕೇಳೋದು, ಈ ವಚನ ನಿರ್ವಚನ ಕೇಳೋದು, ಈ ತರದ ಒಂದು ಇದರಲ್ಲಿ ಅವರು ಸಾಕಷ್ಟು ತೊಡ್ಕೊಳ್ತಾರೆ. ವಚನಗಳನ್ನ ಮೇಲಿನ ಮೇಲೆ ಹಾಗಿರ್ಬೋದು. ಈಗ ನನಗೊಂದು ಫೋನ್ ಮಾಡ್ತಾರೆ ಇಮಿಡಿಯೇಟ್ಲಿ, ಇದನ್ನ ಮುಗಿದ ತಕ್ಷಣ ಅನುಭವದ ಲೆಕ್ಚರ್ ಮುಗಿದಂತ, ಅಣ್ಣ ಇದು ನಂಗೆ ಹೀಗಾಗಿತ್ತು, ಹೀಗಿರ್ಬಹುದು ಅಂತ ಫೋನ್ ಮಾಡ್ತಾರೆ. ಎಷ್ಟೊಂದು ಶರಣರು ಫೋನ್ ಮಾಡ್ತಾರೆ. ಯಾಕೆ ಅದೇ ಒಂದು ರಂಜನೆ ಅದು ಅವ್ರಿಗೆ. ಅದರಲ್ಲೇ ಮುಳುಗೋದು. ಯಾವುದೋ ಒಂದು ಹೊಸ ವಚನ ತಗೊಳ್ಳೋದು, ಓದೋಕ್ ಶುರು ಮಾಡೋದು, ಅದರಲ್ಲಿಯೇ ಒಂದು ಕಾಲಹರಣ. ಎಷ್ಟೊಂದು ಆನಂದ ಅವ್ರಿಗೆ ಸಿಗ್ತಾ ಇದೆ. ಅದು ನಿರಂಜನ ಸ್ಥಿತಿ. ಅಲ್ಲಿ ಈ ಲೌಕಿಕ ಜಗತ್ತಿನ ಯಾವ ಆಕರ್ಷಣೆಗಳು ಅವ್ರಿಗೆ ಯಾಕೋ ಬಾರೋ ಹೋಗಿ ಬರೋಣ, ಫಾರಿನ್ ಟೂರ್ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಇಲ್ಲ ನನಗೆ ಬೇಡ, ನಾನು ಆರಾಮಾಗಿ ಮನೇಲಿದ್ದೀನಿ, ನನ್ನ ಇಷ್ಟಲಿಂಗ ನನಗೆ ಎಷ್ಟೊಂದು ಶಿವಾನಂದನವನ್ನು ಕೊಡ್ತಾ ಇದೆ ಅನ್ನೋ ಆ ನಿರಂಜನ ಭಾವ ಏನಿದೆ ನೋಡಿ, ಅದು ಶಬ್ದಗಳಲ್ಲಿ ಶಬ್ದ ಮುಗ್ಧ ಭಾವ. ಅದನ್ನು ಹೇಳೋಕ್ಕಾಗಲ್ಲ. ಬೇಡ ಅನ್ಸುತ್ತೆ. ನಾವು ನಿರಸನ ಮಾಡ್ಬಿಡ್ತೀವಿ. ಯಾವುದೇ ಒಂದು ಪರಿಪಕ್ವಾನ್ನಗಳಲ್ಲೂ ಕೂಡ ನಮಗೆ ಅದು ಯಾಕೋ ಆಸಕ್ತಿ ಇಲ್ಲ. ಆ ಲಿಂಗಯ್ಯನಿಗೆ ಕೊಟ್ಟಂತ ಅವನು ಕರುಣಿಸಿದಂತ ಪ್ರಸಾದದಲ್ಲಿ ಎಷ್ಟೊಂದು ನಮ್ಗೆ ತೃಪ್ತಿ ಇದೆ ಅಂದ್ರೆ ನಿರಂಜನ, ನಿಶೂನ್ಯ, ಇವು ಶಬ್ದಗಳನ್ನ ನೋಡ್ಕೊಳ್ಳಿ. ನಿಷ್ಕಳಂಕ, ನಿಶೂನ್ಯ, ನಿರಂಜನ ಅಂದಾಗ ಕಳಂಕವಿಲ್ಲದವ್ರು ನಾವು. ನಿಶೂನ್ಯ ಅಂದ್ರೆ ಶೂನ್ಯನಾಗ್ಬಿಟ್ಟಿದೀವಿ. ಈಗ ಯಾರು ನಮ್ ಜೊತೆ ಇದ್ದೋರೇನು ಬಿಟ್ಟೋರೇನು, ಯಾರು ಆನಂದವಾದಾಗ ಅತ್ಯಂತ ಖುಷಿ ಪಡೋದು ಅವರು ಅಲ್ಲ, ನಾವು ದುಃಖವಾದಾಗ ಬಹಳ ನಾವು ಕುಗ್ಗು ಹೋಗೋರು ಅಲ್ಲ. ಅದೇ ನಿಶೂನ್ಯ ಸ್ಥಿತಿ. ಹಾಗೇನೆ ನಿರಂಜನ. ನನ್ನ ಒಂದು ವಚನ ಸಾಹಿತ್ಯ, ನನ್ನ ಶರಣೆಯರ ಇತಿಹಾಸ, ಅದರಲ್ಲೇ ನಾನು ಮಗ್ನನಾಗಿ ಎಷ್ಟೊಂದು ಆನಂದವಾಗಿದ್ದೀನಿ ಅಂದ್ರೆ ನಾನು ನಿರಂಜನನಾಗ್ಬಿಟ್ಟಿದ್ದೀನಿ ಅಂತ ಈ ಸ್ಥಳಗಳನ್ನ
ಈ 9 ಸ್ಥಳಗಳನ್ನು ನೋಡಿ ಹೇಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಅವ ಹೆಸರುಗಳು ನೋಡಿ. ಹಾಗೇನೆ ಈ ಮೇಲಿರುವ ಸ್ಥಳಗಳೆಲ್ಲ ನಿಷ್ಕಳಂಕ, ನಿಶೂನ್ಯ, ನಿರಂಜನ. ಅವರಿಗೆ ನಾವೆಲ್ಲ ಎಷ್ಟೊಂದು ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಕೂಡ ಕಡಿಮೆ ಅನಿಸುತ್ತೆ. ಇರ್ಲಿ, ನಾವು ಅವ್ರ ಸಂತತಿಯವರು ತಾನೆ, ಉಪಕೃತರಾಗಿದ್ದೇವೆ. ನಾವು ಈ ಧರ್ಮದಲ್ಲಿ ಹುಟ್ಟಿದವರು, ಒಂದು ಸುವರ್ಣ ಭಾಗ್ಯವನ್ನ ಪಡೆದವರು ಅಂತ ಹೇಳ್ತಾ ಮತ್ತೆ ಮುಂದಿನ ಸ್ಥಳದ ಒಂದು ಹೇಗೆ ಅಂಗಲಿಂಗವಾಗುವನ್ನ ನೋಡೋಣ. ಇಲ್ಲಿಗೆವರೆಗೆ ನಾನು ಮಾತಾಡಿದ್ದೀನಿ. ಈ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ವ್ಯಾಖ್ಯಾನಕ್ಕೆ ವಿರಾಮವನ್ನೇ. ತಮಗೇನಾದರೂ ಸಂದು, ಸಲಹೆ, ಸೂಚನೆಗಳಿದ್ರೆ ಹೇಳ್ಬಹುದು. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಪಾದಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು ಅಪ್ಪ ಅವರೇ. ಅಪ್ಪರೇ ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಶ್ರೀ ಗುರು ಬಸವಲಿಂಗಾಯನಮ. ಇಲ್ಲಿವರೆಗೂ ಇಲ್ಲಿವರೆಗೂ ದಯಾನಂದ ಹುಲಿಯಪ್ಪ ಅವರು ಶಿವ ಕುರಿತಾಗ ಮಾಡಿದ ಅನುಭವದ ಮೇಲೆ ತಮ್ಗೆ ಯಾರು ಸಂದು ಸಂಶಯ ಅಥವಾ ಹೆಚ್ಚಿನ ಬಳತಿದ್ರೆ ಎಲ್ಲರೂ ಹಂಚ್ಕೊಂಡ್ಬೋದು. ಯಾರು ಪ್ರಶ್ನೆಗಳಿದ್ರೆ ಶರಣಾರ್ಥಿ ಅಪ್ಪನೇ. ಅವ್ರು ಇನ್ನೊಬ್ರು ಕಟ್ಕೊಂಡಿದ್ ಲಿಂಗ ಒಂದು, ನಮ್ಮ ಲಿಂಗ ಒಂದೇ ಅಂತ ಹೇಳ್ತೀರಿ. ಆಮೇಲೆ ಒಂದು ವಚನದಾಗ ಬರುತ್ತೆ, ಇನ್ನೊಬ್ಬರ ಲಿಂಗ ನಾವು ಪೂಜಿಸಿದ್ರ ಅದು ಆಗಲ್ಲ, ಅದು ಒಂದು ಇದು ಗಂಡನ ಬಿಟ್ಟು ಮಿಣ್ಣನ ಪೂಜಿಸಿದಂತೆ ಆಗುತ್ತ ಹೇಳ್ಯಾರಲ್ಲ. ಇದಕ್ಕೆ ಏನು ಸಂಬಂಧ ಆಗುತ್ತೆ? ಇಲ್ಲ, ಅವ್ರ ಲಿಂಗವನ್ನು ನೀವು ಪೂಜೆ ಮಾಡಿ ಅಂತ ನಾನು ಹೇಳಿಲ್ಲ. ನಿಮ್ಮ ಲಿಂಗವನ್ನು ಅವ್ರು ಪೂಜೆ ಮಾಡಿ ಅಂತ ನಾನು ಹೇಳಿಲ್ಲ. ಅವರ ಎದೆ ಮೇಲಿರುವ ಲಿಂಗ ಮತ್ತು ನನ್ನ ಎದೆ ಮೇಲಿರುವ ಲಿಂಗ ಅದು ಪರಮನ ನೆಲೆಯಾಗಿದೆ ಅಂತ ಅಷ್ಟೇ ಹೇಳಿದೆ. ಅವ್ರ ಲಿಂಗವನ್ನು ನಾನು ಪೂಜೆ ಮಾಡ್ಕೊಳಕ್ ಬರೋಲ್ಲ, ನನ್ನ ಲಿಂಗವನ್ನು ಅವ್ರು ಪೂಜೆ ಮಾಡ್ಕೊಳಕ್ ಬರೋಲ್ಲ. ಅದು ಪರಮನ ನೆಲೆ ಅಂತ ಭಾವಿಸ್ಬೇಕು ಎಲ್ರು ಅಂತ ಹೇಳಿದೆ ಹೊರತಾಗಿ ಅವ್ರ ಲಿಂಗವನ್ನು ನಾವು ಪೂಜಿಸೋಕ್ ಬರೋಲ್ಲ, ಅಥವಾ ನನ್ನ ಲಿಂಗವನ್ನು ಅವ್ರು ಪೂಜಿಸೋಕ್ ಬರೋಲ್ಲ. ಅವರೇ ಅವರು ಸರ್ ಹೇಳಿರ್ತಕ್ಕಂತ ವಿಚಾರ ಏನಂದ್ರೆ, ಕುಂಭ ಸಹಸ್ರವಾದರೂ ಬಿಂಬ ಒಂದೇ ಇದೆ ಅನ್ನತಕ್ಕಂತ ಒಂದು ಛಾಯೆಯ ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ. ಆ ತರ ನಾವ್ ಅದನ್ನ ಗ್ರಹಿಸಬಹುದು ಅಂತ ನನ್ಗೆ ಅನಿಸ್ತದೆ, ಅಲ್ರಿ ಸರ್? ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮ ನೀನೇ ಆಗಿ, ಎನಗಿದೆ ಮಂತ್ರ ಎನಗಿದೆ ಜಪ, ಎಲ್ಲ ಪುರಾತನ ಚರಣಕ್ಕೆ ಇಲ್ಲಿದ್ದೇ ಶರಣೆಂದರೆ ಸಾಲದೆ ಅಂತಂದ್ರೆ, ಬಸವ ಬಸವಪ್ಪ ಬಸವ ಎಂದರೆ ಸಾಲದೆ, ಬಸವ ಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಆತನಂತೆ ಒಂದು ವಚನ ಇದೆಯಲ್ಲ, ಆ ವಚನವನ್ನ ನಾವು ಜಾಡ್ ಹಿಡಿದಾಗ ನಿಮ್ಮ ಎದೆ ಮೇಲೆ ಇದ್ದಿರ್ತಕ್ಕಂಥದ್ದು, ನನ್ನ ಎದೆ ಮೇಲೆ ಇದ್ದಿರ್ತಕ್ಕಂಥದ್ದು, ತಮ್ಮ ಎದೆ ಒಳಗೆ ಇದ್ದಿರ್ತಕ್ಕಂಥದ್ದು, ನನ್ನ ಎದೆ ಒಳಗೆ ಇದ್ದಿರ್ತಕ್ಕಂಥ ಅಂತಸತ್ವ ಒಂದೇ ಇದೆ ಅಂತಕ್ಕಂಥದ್ದು, ಸಾರ್ವತ್ರಿಕ ಸತ್ಯ ಒಂದೇ ಹುದುಗಿದೆ ಅಂತಕ್ಕಂಥ ಭಾವದಿಂದ ಆ ಸತ್ಯ ಈ ಸತ್ಯ, ಈ ಸತ್ಯ ಆ ಸತ್ಯ ಎರಡು ವಿಲೀನವಾಗಿ ಸಂಯೋಜನೆವಾದಾಗ ಒಂದು ಮಹಾಬಯಲು ನಿರ್ಮಾಣ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ವ್ಯತ್ಯಾಸ ಮತ್ತು ಅಭೇದ ಅಲ್ಲಿ ಸಲ್ಲದು ಅಂತ ಅವರ ಮಾತಿನ ಧಾಟಿ ಇತ್ತು ಅಂತ ನನಗೆ ಅನಿಸ್ತದೆ. ಸರ್ ಪ್ಲೀಸ್. ಹೌದು ಸರ್, ಹೌದು. ಶರಣಾರ್ಥಿ ಅಕ್ಕ. ನಮ್ದೊಂದು ಪ್ರಶ್ನೆ, ಈ ಶಿವಾಚಾರದಲ್ಲಿ ಗುರುಮಾರ್ಗದ ನಡೆಯುವ ಶಿವಲಾಂಛನಗಳಾದ ವಿಭೂತಿ ವೃದ್ಧಾಶಿ ಮಂತ್ರ ಇಷ್ಟಲಿಂಗ ಧರಿಸಿದವನ್ನೆಲ್ಲ ಪರಶಿವಲಿಂಗವೆಂದು ಪರಿಗಣಿಸಿ ಧನ ಪ್ರಾಣ ಅಭಿಮಾನಗಳನ್ನು ಸಮರ್ಪಿಸುವುದು ಶಿವಾಚಾರ ಅಂತ ಹೇಳಿ ಇದು ಮಾಡಿದ್ರೆ, ಇತರೆ ಜನಾಂಗವನ್ನು ನಾವು ಯಾವ ರೀತಿ ಕಾಣ್ಬೇಕು ಶಿವಾಚಾರದಲ್ಲಿ? ಯಾವ ಜನಾಂಗ? ಇತರ ಜನಾಂಗ ಅಂದ್ರೆ ಈಗ ಬೇರೆ ಲಿಂಗಧಾರಿಗಳಲ್ಲದೆ ಅಲ್ಲದೆ ಇರ್ತಾರೆ, ಅವ್ರದ್ದು ಏನಂತ ಯಾವ ತರ ಕಾಣ್ಬೇಕು ನಾವು? ಇಲ್ಲಿ ಸರ್ವರನ್ನು ಶಿವಾಚಾರದಲ್ಲಿ ಸಮಭಾವದಲ್ಲಿ ಕಾಣ್ಬೇಕು ಅಂತ ಇರ್ಬೇಕಾದ್ರೆ ನಾವು ನಮ್ಮವರನ್ನೇ ನಾವು ಈ ತರ ಕಂಡು ಬೇರೆಯವ್ರನ್ನ ಯಾವ ತರ ಕಾಣ್ಬೇಕು ಅಂತ ನನಗೆ. ಅಲ್ಲ, ಬೇರೆಯವ್ರು ನೀವು ಸಮಾಜದಾಗಿದ್ದಾಗ ಸದಾಚಾರದ ಬಗ್ಗೆ ಹೇಳಿದ್ವಲ್ಲ. ಸದಾಚಾರ ಅಂದ್ರೆ ಏನು? ಸದಾಚಾರ ಕೂಡ ನಾವೇ ಇರ್ಬೇಕಲ್ವೇ? ಸದಾಚಾರಿಯಾಗೂ ಕೂಡ ಇರ್ಬೇಕು ನಾವು. ಸದಾಚಾರಿ ಅಂದಾಗ ಸಮಾಜದಲ್ಲಿ ಇರ್ಬೇಕು. ಸಮಾಜದಲ್ಲಿರುವಾಗ ಸದಾಚಾರ ಮುಖ್ಯವಾಗುತ್ತೆ. ಅಲ್ಲ, ಇಲ್ಲಿ ಇಷ್ಟಲಿಂಗಧಾರಿಗಳ ಅಲ್ಲದವರನ್ನ ನಾವು ಏನಾಗ್ತಾ ಇದೆ ಅಂದ್ರೆ, ಅವ್ರು ಲಿಂಗವಿಲ್ಲ ಆದ್ರೆ ಅವರು ಬೇರೆ ಧರ್ಮದವರು ಇದ್ದಾರೆ ಹಾಗಂತ ಹೇಳಿ ಅವ್ರನ್ನ ನಾವು ನಿರಾಕರಿಸೋಕ್ ಆಗೋಲ್ಲ. ನಾವು ಸಮಾಜದಲ್ಲಿದ್ದೀವಿ, ಅವ್ರನ್ನ ದ್ವೇಷಿಸೋಕ್ ಬರೋಲ್ಲ, ಅವರ ಜೊತೆ ನಾವು ಬಾಳ್ವೆ ಮಾಡ್ಬೇಕಾಗುತ್ತೆ.
ಅವಾಗ ಸಮಭಾವ ಕಾಣ್ಬೇಕಂದ್ರೆ ಅವ್ರು ಸಮಭಾವ ಕಾಣ್ಲೇಬೇಕು, ಅದು ಸದಾಚಾರ. ಇವನಾರವೈ ಇವನಾರವೈ ಎಂದೆನಿಸದಿರಯ್ಯ ಅಂದ್ರೆ ಏನು? ಬಂತು ಅಂದ್ರೆ ಇವನಾರವೈ ಇವನಾರವೈ ಎನ್ನಿಸದಿರಯ್ಯ. ಅವರಿಗೂ ಶಿವಾತ್ಮ ಅಂತ ಹೇಳಿ ಹೌದು ಹೌದು. ಹಾ, ಸೌಜನ್ಯಕ್ಕಾಗಿ ನಡತೆನೆ ಬೇರೆ, ಶಿವಾಚಾರದ ಪಥವನ್ನೇ ಬೇರೆ. ಹಾಗಾಗಿ ಸೌಜನ್ಯ ಮತ್ತು ಸಹಿಷ್ಣುತೆಯ ದೃಷ್ಟಿಯಿಂದ ಅವ್ರನ್ನು ಕೂಡ ಲಿಂಗ ಸ್ವರೂಪಗಳಾಗಿ ಕಾಣ್ಬೇಕು. ಯಾಕಂದ್ರೆ ಬಸವ ತಂದೆಯವರು ಈ ಮಾದಾರ ಚೆನ್ನೈ ಇರ್ಬೋದು ಅಥವಾ ಯಾವುದೇ ಶರಣರನ್ನ ಅವ್ರು ಕಾಣೋಕ್ಕಿಂತ ಮುಂಚೆ, ಅವ್ರು ನೋಡೋಕ್ಕಿಂತ ಮುಂಚೆ ಅವ್ರಿಗೇನ್ ಲಿಂಗ ಇರ್ಲಿಲ್ಲ. ಅವರು ನೋಡಿದ್ಮೇಲೆ, ನೋಟದ ಪ್ರಭಾವಕ್ಕೆ ಒಳಗಾದ್ಮೇಲೆ ಅವರೆಲ್ಲರೂ ಲಿಂಗ ಸ್ವರೂಪಿಗಳಾಗಿದ್ರು. ಆದ್ರೆ ನೋಡುವಂತ ಭಾವ ಬಸವಣ್ಣವ್ರದ್ದು ಹೆಂಗಿತ್ತು ಅಂದ್ರೆ, ಲಿಂಗ ವಿರಹಿತ ನಲ್ಲದವನ ಜೊತೆಗೂ ಸಹಿತ ಲಿಂಗ ಸಹಿತವಾಗಿಯೇ ನೋಡ್ತಕ್ಕಂತ ಉತ್ಕೃಷ್ಟ ಭಾವ ನನ್ನಲ್ಲಿನೂ ಇರ್ಬೇಕು ಅಂದಾಗ ಅವರು ಕೂಡ ಆ ಶಿವಾಚಾರದ ಪಥಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಆ ಒಟ್ಟಾರೆ ಶಿವಾಚಾರದ ಪಥದ ನಿಲುವು ಹಂಗಿದೆ. ಅದನ್ನ ನೋಡ್ತಕ್ಕಂಥವನಲ್ಲಿ ಅಂತದೊಂದು ದಿವ್ಯವಾದಕ್ಕಿರ್ತಕ್ಕಂಥ ಉತ್ಕೃಷ್ಟ ಕರ್ತೃತ್ವದ ನೆಲೆ ಇತ್ತು ಅಂತಂದ್ರೆ, ಕಾಣ್ಬರ್ತಕ್ಕಂಥದ್ದೆಲ್ಲ ಲಿಂಗ ಸ್ವರೂಪಿನೇ ಆಗ್ಬೋದು. ಜಂಗಮ ಲಿಂಗ ನೀನೆಯ ಕೂಡಲ ಸಂಗಮ ದೇವ ಅಲ್ಲ, ಆ ತರ ಭಾವ ನಿರ್ಮಾಣ ಮಾಡ್ಕೋಬೇಕು. ಅದೇ ದೃಷ್ಟಿಯಿಂದ ನೀವು ನೋಡೋದಾದ್ರೆ ಅದಕ್ಕೆ ಈಗ ಅಂಬೇಡ್ಕರ್ ಜಯಂತಿ ಬಂದಿದೆ ನಾಳೆ. ನೀವು ನೋಡಿ, ಯಾವುದೇ ಊರಲ್ಲಿರ್ಲಿ, ಯಾವುದೇ ಊರಲ್ಲಿಯ ಫಲಕವನ್ನ ನೋಡಿ ಯಾಕೆ ಬಸವಣ್ಣನವರ ಚಿತ್ರ ಇದೆ ಅದನ್ನ ಗಮನಿಸ್ಬೇಕು ನೀವು. ಯಾಕೆ ಗಮನಿಸ್ಬೇಕಂದ್ರೆ, ಲಿಂಗವಂತರು ಮೊದಲ ನಮ್ಮ ಗುರುದೇವರೇ ಈ ದಲಿತರನ್ನು ಎತ್ತಲು ಮೇಲೆ ಎಬ್ಬಿಸಲು ಈ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದಾಗ ಮೊಟ್ಟ ಮೊದಲು ಇತಿಹಾಸದಲ್ಲಿ ದಲಿತರನ್ನ ಯಾರಾದ್ರೂ ಮೇಲೆತ್ತಿದವರು ಇದ್ರೆ ಅಂದ್ರೆ ಅದು ಬಸವಣ್ಣನವರು. ನಂತರ ಬುದ್ಧನೇ ಇರ್ಲಿ, ಏನೇ ಇರ್ಲಿ, ಅದು ಏನೇ ಕತೆ ಇರ್ಲಿ, ಆದರೆ ಪ್ರಥಮ ಬಾರಿಗೆ ದಲಿತರನ್ನ ಮೇಲೆತ್ತಿದವರು ಅಂದ್ರೆ ಈ ಲಿಂಗವಂತ ಧರ್ಮ, ಶರಣೆಯರು. ಹೀಗಾಗಿ ಇಲ್ಲಿ ನಾವು ಅವರನ್ನ ಲಿಂಗ ಕಟ್ಕೊಂಡಿಲ್ಲ ಅಂತ ಹೇಳಿ ಎಂದೂ ಬಿಡ್ಲಿಲ್ಲ. ಹೀಗಾಗಿ ಇವತ್ತಿಗೂ ಅಂಬೇಡ್ಕರ್ ಜಯಂತಿ ದಿವಸ ನೀವು ಯಾವುದೇ ಊರಲ್ಲಿ ಹೋಗಿ ಫಲಕದ ಮೇಲೆ ಬಸವಣ್ಣನವರ ಚಿತ್ರ ಇರಲೇಬೇಕು. ಯಾಕೆ ಇದೆ ಅನ್ನೋದಂದ್ರೆ ಅದು ಹೆಮ್ಮೆ, ಅದು ನಮಗೆಲ್ಲ ಹೆಮ್ಮೆಯ ವಿಷಯ. ಬಸವಣ್ಣನವರು ಇಲ್ಲದೆ ಯಾವುದೇ ಅಂಬೇಡ್ಕರ್ ಜಯಂತಿ ಮಾಡೋಕ್ ಸಾಧ್ಯ ಇಲ್ಲ. ಹೈಲಿ ಇಂಪಾಸಿಬಲ್. ಅದು ಲಿಂಗವಂತರು ಮಾಡ್ತಾರೋ ಇಲ್ಲ, ಬಸವಣ್ಣವ್ರಿಗೆ ಎಷ್ಟು ಭಕ್ತಿ ಇದೆಯೋ ಬಸವಣ್ಣವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಆದ್ರೆ ಅಂಬೇಡ್ಕರ್ ಜಯಂತಿಯಲ್ಲಿ ಯಾಕೆ ಬಸವಣ್ಣನವ್ರದ್ದು ಅಷ್ಟೊಂದು ಪ್ರಜ್ವಲಿಸ್ತಾ ಇದ್ದಾರೆ ವಿಚಾರ ಮಾಡ್ಬೇಕಿದು. ಯಾಕೆಂದ್ರೆ ಈ ಧರ್ಮ ಎಲ್ಲರನ್ನ ಒಪ್ಕೊಂಡ್ ಹೋಯ್ತು. ಇವತ್ತಿಗೂ ದಲಿತರು ಲಿಂಗ ಧರಿಸಿಕೊಳ್ಳಲ್ಲ, ಆದರೆ ಅವರ ಮನದಲ್ಲಿ, ಅವ್ರ ಮನಸ್ಸಿನಲ್ಲಿ ಇನ್ನೂ ಅವರು ನೆಲೆ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯಲ್ಲಿ ಬಸವಣ್ಣವ್ರ ಹೆಸರು ಯಾಕೆ ಬರುತ್ತೆ? ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಅಂತಾರೆ. ಅದಕ್ಕೆ ಬರೀ ಅಂಬೇಡ್ಕರ್ ಜಯಂತಿ ಅನ್ನೋಲ್ಲ, ಏನಂತಾರೆ? ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಅಂತ ಅದು ಕರೀತಾರೆ. ಎಲ್ಲಾದ್ರೂ ಒಂದು ಇದನ್ನ ತೋರಿಸಿ ನೀವು, ಅಂಬೇಡ್ಕರ್ ಅವರ ಫಲಕದಲ್ಲಿ ಅಲ್ಲಿ ಬಸವಣ್ಣವ್ರು ಇದಾರೋ ಇಲ್ಲ ನೋಡಿ. ಬುದ್ಧನ ಚಿತ್ರ ಇರುತ್ತೆ, ಬಸವೇಶ್ವರ ಚಿತ್ರ ಇರುತ್ತೆ. ಯಾಕೆಂದ್ರೆ ಒಬ್ಬ ರಾಜ್ಯದ ಪ್ರಧಾನಮಂತ್ರಿಯಾಗಿ ದಲಿತರನ್ನು ಎತ್ತಿದ ಒಂದು ಶ್ರೇಷ್ಠ ಧರ್ಮ ಇದು, ಶ್ರೇಷ್ಠ ಧರ್ಮ. ಅದಕ್ಕೆ ಹೆಮ್ಮೆ ಪಡ್ಬೇಕು, ನಾವು ಹೆಮ್ಮೆ ಪಡ್ಬೇಕು. ಆಮೇಲೆ ಸಹಾನುಭೂತಿ, ಅನುಕಂಪ ತೋರಿಸಿ ಬಿಡ್ಲಿಲ್ಲ, ಅಪ್ಪಿಕೊಳ್ಳುವಂತ ಮನೋಭಾವ ಇದೆಯಲ್ಲ ಬಸವಣ್ಣವ್ರದ್ದು. ಸಹಾನುಭೂತಿ, ಕಂಪನ್ಸೇಷನ್ ಮಾತ್ರ ತೋರಿಸ್ಲಿಲ್ಲ, ಅವರು ಅಪರ್ಚುನಿಟಿ ಸಹಿತ ಕೊಟ್ಬಿಟ್ರಲ್ಲ. ಅದಕ್ಕಾಗಿ ಜನ ಅವರನ್ನ ಬಹಳ ಒಪ್ಕೊಂಡ್ಬಿಡ್ತಾರೆ, ಎಲ್ಲ ಜನ, ಸರ್ವ ಜನಾಂಗದವರು ಸಹಿತ. ಅದಕ್ಕಾಗಿ ಅದೊಂದು ಬಸವ ಅಂತಕ್ಕಂಥದ್ದೊಂದು, ಅದು ನಿಗೂಢ ಮತ್ತು ಅನರ್ಘ್ಯ ಮತ್ತು ಅಮೂಲ್ಯವಾಗಿರ್ತಕ್ಕಂಥ ಒಂದು ಶಿವಕಳೆ ಅದು. ಅದಕ್ಕೆ ಮಹಾತ್ಮ ಗಾಂಧಿ ಅವರು ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ನಮ್ಮ ನಿಜಲಿಂಗಪ್ಪನವರು ಆದಿಯಾಗಿ ಎಲ್ರು ಬಸವಣ್ಣನವರ ಬಗ್ಗೆ ಪುಸ್ತಕಗಳನ್ನು ಕೊಟ್ಟು ಅವ್ರಿಗೆ ಹೇಳಿದಾಗ ಮಹಾತ್ಮ ಗಾಂಧಿ ಅವ್ರ ಕಣ್ಣಲ್ಲಿ ದಳ 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 ನೀರು ಬಂತು. ನನಗೆ ಯಾಕೆ ಮೊದ್ಲೇ ಗೊತ್ತಾಗ್ಲಿಲ್ಲ, ಇವ್ರೇನಾದ್ರೂ ಈ ಒಂದು ಧರ್ಮಶಾಸ್ತ್ರವನ್ನ ನಾನು ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆಲ್ಲ ತಿಳಿದ್ರೆ ನಮ್ಮಲ್ಲಿ ಅಸ್ಪೃಶ್ಯತೆ ಭಾವನೆನೇ ಇರ್ತಿರ್ಲಿಲ್ಲ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ದು ಇದು ಇತಿಹಾಸದ ಪುಟಗಳಲ್ಲಿದೆ. ಹೀಗಾಗಿ ಈ ಗುರುದೇವರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ, ಈ ಧರ್ಮದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಅದು ಅಲ್ಲದೆ ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಅವರು ಹೇಳ್ತಾರೆ. ಇದೇನಾದ್ರೂ ಅಂಬೇಡ್ಕರ್ ಅವ್ರಿಗೆ ಈ ಬಸವ ಧರ್ಮ ಅಂತ ಒಂದಿದೆ, ಶರಣ ಧರ್ಮ ಅಂತ ಒಂದಿದೆ ಕರ್ನಾಟಕದಲ್ಲಿ ಅಂತ ಗೊತ್ತಾದ್ರೆ ಅವ್ರು ಬಹುಶಃ ಲಿಂಗಾಯತರು ಆಗ್ತಿದ್ರೇನೋ ಅಂತ ಅದು ಕಥೆಯಲ್ಲಿ ಬರ್ತಾ ಇದೆ. ಬೌದ್ಧ ಧರ್ಮ ಅವರು ಯಾಕೆ ತಗೊಂಡ್ರು, ಆ ನಂತರ ಬೌದ್ಧರನ್ನು ಇವರು ಆರಾಧಿಕ ಶುರು ಮಾಡಿದ್ರು. ಆದ್ರೆ ನಿಜವಾಗ್ಲೂ ಈಗ ಅರಭಾವಿ ಶರಣರು ಹೇಳಿದ ಹಾಗೆ ನಿಜವಾಗ್ಲೂ ಬರೀ ಕರುಣೆ ತೋರಿಸದೆ, ಲಿಪ್ ಸಿಂಪತಿ ತೋರಿಸದೆ, ಅವರನ್ನು ಅಪ್ಪಿಕೊಂಡು ತನ್ನ ಮನೆಯಲ್ಲಿ ಸಾಕಿಕೊಂಡು ನನ್ನನ್ನ ಹಾಗೆಯೇ ಅವರನ್ನು ಮಾಡಬೇಕು ಅಂತ ಛಲ ತೊಟ್ಟವರು ಗುರುದೇವರು.
ಹೀಗಾಗಿ ಬಸವಣ್ಣನವರನ್ನು ಬಿಟ್ಟು ಈ ದಲಿತರು ಬಾಳೋಕೆ ಸಾಧ್ಯ ಇಲ್ಲ, ಅವರನ್ನು ಮರೆಯೋಕೆಂದೂ ಸಾಧ್ಯ ಇಲ್ಲ. ಸರಿ ಶರಣಾರ್ಥಿನಾರೆ. ಶರಣು. ಇನ್ನೊಂದು ಹೇಳಿ. ವೃತ್ಯಾಚಾರದಲ್ಲಿ ಅಣ್ಣರೇ, ಹಾ, ವೃತ್ಯಾಚಾರದಲ್ಲಿ ಇರಲಿ ಈ ಪ್ರೇತ ರಜಸ್ಸು ಉತ್ತಿಷ್ಟ ಸೂತ್ರಗಳನ್ನು ಬಿಟ್ಟು ಕಲ್ಪಿಸದೆ ಮರಳಿ ಗುರುವಿನ ಪ್ರಸ್ತಾವನಕ್ಕೆ ಹೋಗಿ ತನುಮನ ದನಗಳನ್ನು ಅರ್ಪಿಸಿ ಅವರ ಆಶೀರ್ವಾದಗಳನ್ನು ಸ್ವೀಕರಿಸಿ ತೃಪ್ತರಾಗಿ ಕರಕಮಲಗಳನ್ನು ತುಂಬಿಕೊಂಡು ಯಾವುದಕ್ಕೂ ಎದುರು ವಾದಿಸದೆ ಇರುವುದೇ ವೃತ್ಯಾಚಾರ ಅಂತ ಹೇಳಿದ್ವಿ. ಇದ್ರ ಬಗ್ಗೆ ಈಗ ಅವ್ರು ತಪ್ಪು ಮಾಡಿದ್ರೆ ನಮ್ಮಲ್ಲಿ ಆತರ ಒಂದು ಅವ್ರು ತಪ್ಪು ಮಾಡಿದ್ ನಾವೇನು ಗಂಡ್ಸಂಗೆ ಇಲ್ವಾ, ಏನು ಎತ್ತಾಗಿ ನಮ್ಗೆ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಅವ್ರು ಮಾಡಿರೋದು ಅದೇನು ಮಾಡ್ದಂಗೆ. ಆಮೇಲೆ ಆ ಗುರುವಿನ ಪ್ರಸ್ತಾವಕ್ಕೆ ಅಂದ್ರೆ ಯಾವ ಗುರು ಹತ್ರ ಹೋಗ್ಬೇಕು? ಗುರು ನೀವು ಯಾರನ್ನ ಪರಿಗಣಿಸ್ತೀರಿ? ನಾವೇ ಆಗಿದೀವಿ ಅಣ್ಣರೇ. ಹಾಗಿದ್ದಾಗ ಇವತ್ತಿನ ಜಗತ್ತಿನಲ್ಲಿ ಯಾರು ಯಾರಿಗೆ ಗುರು? ಅಲ್ಲ ಇದು ಇದೆಯಲ್ಲ, ಅದಕ್ಕೋಸ್ಕರ ಕೇಳಿ ಅಣ್ಣ. ಈಗ ಅಲ್ಲಿ ಅವರು ಪ್ರಸ್ತಾವನಕ್ಕೆ ಹೋಗಿ ಅಂತ ಹೇಳಿದ್ರಲ್ಲ, ಅಂದ್ರೆ ಗುರುವೇ ನಿಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದು. ಗುರುವೇ ಅಂದ್ರೆ ಈಗ ನೀವು ಹೇಳಿದ ಹಾಗೆ ನಮ್ಮನ್ನ ನಾವೇ ಅನ್ಕೋಬಹುದು, ಅಥವಾ ಶರಣರೇ ನಮ್ಮ ಗುರುಗಳು, ನಮ್ಮ ವಚನಗಳೇ ನಮ್ಮ ಗುರುಗಳು, ನಮ್ಮ ಶರಣರ ವಾಣಿಯೇ ನಮ್ಮ ಗುರು. ಅದನ್ನ ಮೇಲಿಂದ ಮೇಲೆ ಪ್ರಸ್ಥಾನಕ್ಕೆ ಹೋಗೋದಂದ್ರೆ ಅದನ್ನ ಮೇಲಿಂದ ಮೇಲೆ ಮೇಲಕ್ಕೆ ಹಾಕೋದು. ಮೇಲಿಂದ ಅದಕ್ಕೆ ನಾವು ಮಾಡೋದು ಇದರಲ್ಲಿ ಸ್ವಾನುಭವದಲ್ಲಿ ಅದೇ ವಚನಗಳನ್ನ ಮೇಲಿಂದ ಮೇಲೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಗುರುವಿನ ಪ್ರಸ್ಥಾನಕ್ಕೆ ಹೋಗೋದು ಅಂದ್ರೆ ಬಸವೇಶ್ವರರ ನೆಲೆಗೆ ಹೋಗೋದು. ನಾವು ಅಲ್ಲಿ ಹೋಗಿ ಅವ್ರಿಗೆ ಬೇಡ್ಕೊಳ್ಳೋದು, ಕರಕಮಲಗಳನ್ನು ತುಂಬಿಕೊಳ್ಳೋದು ಅಂದ್ರೆ ಏನ? ಶಿವಜ್ಞಾನದಿಂದ ಕರಕಮಲಗಳನ್ನು ತುಂಬಿಕೊಳ್ಳೋದು, ಕರಕಮಲಗಳನ್ನು ಆ ಶಿವಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದು ಅದು ಅಲ್ಲಿದೆ. ಹಾಗೇನೆ ಯಾರಾದ್ರೂ ನಿಮಗೆ ಈ ವಚನ ನಿರ್ವಚನ ಮಾಡುವಾಗ ಅಥವಾ ನಿಮಗೆ ತಿಳಿದ ವಿಷಯದನ್ನ ಹೇಳುವಾಗ ಚರ್ಚೆಗೆ, ಈಗ ನೀವು ಮಾಡ್ತಾ ಇದೀವಿ, ಚರ್ಚೆ ಮಾಡೋದು, ಚೆನ್ನಾಗಿ ಚರ್ಚೆ ಮಾಡೋದು, ವಾದಕ್ಕಿಳಿಯೋದಿಲ್ಲ. ನನ್ನ ಬಿಪಿನೂ ಹೆಚ್ಚಾಗಬಾರ್ದು, ನಿಮ್ಮ ಬಿಪಿನೂ ಹೆಚ್ಚಾಗಬಾರ್ದು. ಶಿವಾನಂದದಲ್ಲಿ ಇಬ್ರು ಚರ್ಚೆ ಮಾಡೋದು. ಅದೇ ಅಲ್ಲಿ ಏನಾಗುತ್ತೆ, ಜಯ ಅಪಜಯ ಅಂತ ಇರೋಲ್ಲ. ನಾಗಭೂಷಣರಾಗ್ಲಿ ಅಥವಾ ದಯಾನಂದ ಅವರಾಗ್ಲಿ ಇವರೆಲ್ಲ ಕಿಂಕರತ್ವದಿಂದ ಬಸವನ ಒಂದು ಬಳ್ಳಿಯ ಕುಡಿಗಳಾಗಿ ಅವರು ವಿಚಾರ ಮಂಡನೆ ಮಾಡೋದು, ಆನಂದ ಪಡೋದು, ವಿಚಾರಗಳನ್ನ ಅದೇ ಮಾತಾಡೋದು ಅಷ್ಟೇ. ಅದೇ ಸರಿ ಇದೇ ಸರಿ ಅಂತ ಏನಿರೋಲ್ಲ ಈ ಲಿಂಗವಂತ ಧರ್ಮದಲ್ಲಿ. ಅಲ್ಲಿ ಇದಿಲ್ಲ. ಚೆನ್ನಾಗಿ ಚರ್ಚೆ ಮಾಡೋದು, ಒಂದ್ ನಿಷ್ಕರ್ಷೆಗೆ ಬರೋದು, ಈ ತರ ಮಾಡೋದು ಇಲ್ಲಿ. ಸರಿ. ಶರಣಾರ್ಥಿ ಅಣ್ಣ ಪಾಪರೇ. ಹೇಳಿ ಶಿವಕುಮಾರಣ್ಣ, ಹೇಗಿದ್ದೀರಿ? ಚೆನ್ನಾಗಿದೆ. ಒಂದ್ ಮಾತು ಹೇಳ್ಬೋದಾ? ಹೇಳಿ. ಮನುಷ್ಯರಿಗೆ ಹುಟ್ಟಿದವರು ಮನುಷ್ಯರನ್ನು ಪ್ರೀತಿಸುತ್ತಾರೆ, ಜಾತಿಗೆ ಹುಟ್ಟಿದವರು ಜಾತಿಯನ್ನು ಪ್ರೀತಿಸುತ್ತಾರೆ. ಲಿಂಗಾಯತರನ್ನು ಪ್ರೀತಿಸುವುದು ಕರ್ಮ, ಬ್ರಾಹ್ಮಣರನ್ನು ಪ್ರೀತಿಸುವುದು ಕರ್ಮ, ಜಾತಿ ಜಂಗಮರನ್ನು ಪ್ರೀತಿಸುವುದು ಕರ್ಮ, ಜಾತಿ ಐನೂರನ್ನು ಪ್ರೀತಿಸುವುದು ಕರ್ಮ. ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಹುಟ್ಟಿ ಈ ಜಗತ್ತಿನಲ್ಲಿರುವ ಇಡೀ ಮನುಕುಲವನ್ನ ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ಬಿಟ್ಟು ಇಡೀ ಜಗತ್ನಲ್ಲಿ ಶುಡ್ ಗಿವ್ ಲವ್ ಅಂಡ್ ಅಫೆಕ್ಷನ್ ಟು ಈಚ್ ಅಂಡ್ ಎವರಿ ಒನ್ ಆನ್ ದಿಸ್ ಅರ್ತ್. ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸಿದವರು ಬಸವಣ್ಣನವರು. ಲಿಂಗಾಯತ ಧರ್ಮದ ಹೃದಯ ಬಸವಣ್ಣನವರನ್ನು ಬಿಟ್ಟು ಈ ಸಮಾಜವನ್ನು ಕಟ್ಟುತ್ತೇವೆಂದರೆ ಅದು ಸಾಧ್ಯವಿಲ್ಲ. ಏನಂತೀರಿ ಇದಕ್ಕೆ? ಹೌದು ಅಣ್ಣ, ಶರಣಾರ್ಥಿ. ನೀವು ಉದ್ಘೋಷಣೆಗಳನ್ನು ಮಾಡಿದ್ರಿ, ಇದು ಸತ್ಯವಾದ ಮಾತುಗಳು. ಬೋರ್ಡ್ ಮೇಲೆ ಬರೆದು ಇಟ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಎದೆಯಲ್ಲಿ ಕೂಡ ಬರೆದುಕೊಳ್ಳುವಂತ ವಾಕ್ಯಗಳನ್ನ ನೀವು ಉದ್ಧರಿಸಿದ್ದೀರಾ. ಶರಣಾರ್ಥಿಗಳನ್ನ. ಹುಟ್ಟಿದವರು ಮನುಷ್ಯರನ್ನು ಪ್ರೀತಿಸುತ್ತಾರೆ. ಹೌದಣ್ಣ. ಹುಟ್ಟಿದವರು ಜಾತಿಯನ್ನು ಪ್ರೀತಿಸುತ್ತಾರೆ. ಮನುಷ್ಯರನ್ನು ಈ ಜಗತ್ತಿನಲ್ಲಿ ಪ್ರೀತಿಸುವುದು ಧರ್ಮ. ಈ ಧರ್ಮವನ್ನು ಹುಟ್ಟಾಕಿದವರು ಬಸವಣ್ಣನವರು. ಬಸವಣ್ಣ ಲಿಂಗಾಯತ ಧರ್ಮದ ಹೃದಯ. ಬಸವಣ್ಣನವರು ಬಿಟ್ಟು ಈ ಸಮಾಜವನ್ನು ಕಟ್ಟುತ್ತೇವೆ ಅದು ಸಾಧ್ಯವಿಲ್ಲ. ಕಾಲಿಲ್ಲದಿದ್ರು ಬದುಕಬಹುದು, ಕೈ ಇಲ್ಲದಿದ್ರು ಬದುಕಬಹುದು, ಆದ್ರೆ ಹೃದಯ ಇಲ್ಲದಿದ್ರೆ ಬದುಕೋದು ಬಹಳ ಕಷ್ಟ. ಲಿಂಗಾಯತ ಧರ್ಮದ ಹೃದಯ ಬಸವಣ್ಣ. ಹೌದಣ್ಣ, ಅದ್ರಲ್ಲಿ ಏನ್ ಸಂದೇಹವೇ ಇಲ್ಲ. ಧರ್ಮ ಒಂದೇ ಒಂದು ಮಾತಿನಲ್ಲಿ ಲಿಂಗಾಯತ ಧರ್ಮದ ನಿಂತು ಹೋಗುತ್ತೆ, ನಿಲ್ಲುತ್ತೆ ಒಂದೇ ಒಂದು ಮಾತಿನಲ್ಲಿ. ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ, ಶರಣ ಧರ್ಮ. ಕನ್ನಡಿಯೊಳಗೆ ಅಡಗಿದ್ದಂತೆ ನೀ ಎನ್ನೊಳಗೆ ಅಡಗಿದೀಯಯ್ಯ. ಏನಂತೀರಾ? ಹೌದಣ್ಣ, ಖಂಡಿತ ಸತ್ಯವಾದ ಮಾತುಗಳು. ಶರಣಾರ್ಥಿ ಅಣ್ಣ. ರೇಣುಕಣ್ಣ. ಆಯ್ತಪ್ಪ ಶರಣಾರ್ಥಿ. ಈಗ ಸಮಯ 9:52, 10 ಗಂಟೆ ಆಗ್ತಾ ಬಂತು. ಇಂದಿನ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ಇಲ್ಲಿವರೆಗೂ
ಶಿವಯೋಗ ಕುರಿತಾದ ಅನುಭವ ನಡೆಮಾಡ್ತಕ್ಕಂಥ ದಯಾನೂಲ್ಯಪ್ಪ ಅವರಿಗೆ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವರ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿಗಳು ಮತ್ತು ಸಂವಾದದಲ್ಲಿ ಭಾಗವಹಿಸತಕ್ಕಂಥ ಎಲ್ಲಾ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ ಇಂದಿನ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ನಾಳೆ ಅಕ್ಕ ಮಹಾದೇವಿ ತಾಯಿಯವರ ಯೋಗಾಂಗ ತಿರುದಿಯ ಬಗ್ಗೆ ಭಾರತೀಯ ಅವರಿಂದ ಅನುಭವ ಇರುತ್ತೆ. ತಾವುಗಳು ಸಕಾಲಕ್ಕೆ ಆಗಮಿಸಬೇಕಾಗಿ ಭಿನ್ನ ಮಾಡ್ಕೊಂತ ಇದ್ದೀನಿ. ಸದ್ಭಾವ ಸಂಪನ್ನಗೊಳಿಸೋ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಸರ್ವರಿಗೂ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣು